ಚರ್ಚೆ ಮಾಡಿದೆ ನಾನು. ಸೊ ಈಗ ಕಾನ್ಸೆಪ್ಟ್ ನಾನು ಬೇರೆ ಇದೆ ಇವತ್ತಿನ ಕ್ಲಾಸಲ್ಲಿ. ಈಗ ತುಂಬಾ ಜನ ನೀವು ಇದನ್ನ ಓದಿದಿರಾ. ಇದರಲ್ಲಿರುವಂತ ಮೋಸ್ಟ್ಲಿ ಎಲ್ಲ ಡೀಟೇಲ್ಸ್ ನಾನು ತುಂಬಾ ಹೇಳಿದ್ದೀನಿ. ಈಗ ಯಾರ್ಯಾರು ಓದಿದ್ರಲ್ಲ ಒಂದೊಂದು ಪಾಯಿಂಟ್ ಈ ಪುಸ್ತಕದಲ್ಲಿ, ಸೊ ನಿಮಗೆ ಏನೇನು ಅರ್ಥ ಆಗಿದೆ, ಸೊ ಒಂದೊಂದು ಪಾಯಿಂಟ್ ನೀವು ಶೇರ್ ಮಾಡಬೇಕು. ಸೊ ಯಾರ್ಯಾರು ಓದಿದ್ರಿ ಹೌದು, ಯಾಕಂದ್ರೆ ನೀನು ಕ್ಲಾಸು ಆಗಿದೆ ಅದರ ಮೇಲೆ, ಮತ್ತೆ ನೀವು ಪುಸ್ತಕನ ಓದಿದ್ರ, ಅದಕ್ಕೆ ಒಂದೊಂದು ಪಾಯಿಂಟು. ಇಡೀ ಪುಸ್ತಕದಲ್ಲಿ ಒಂದು ಪಾಯಿಂಟು, ಇಡೀ ಅಧ್ಯಾಯ ಓದಿದಾದ್ಮೇಲೆ ಒಂದೆರಡು ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅಷ್ಟು ಇರದಂಗೆ ನಾವು ಪುಸ್ತಕ ಓದಿದಾದ್ಮೇಲೆ ಮತ್ತೆ ಒಂದು ನೆನಪಿಲ್ಲ ಅಂದ್ರೆ ಮತ್ತದು ಕಷ್ಟ. ಅಧ್ಯಾಯದಲ್ಲಿ ಒಂದು ಎರಡು ಪಾಯಿಂಟನ್ನು ಅಟ್ಲೀಸ್ಟ್ ಒಂದಾದ್ರು ಇರ್ಲೇಬೇಕು. ಆ ಒಂದು ಪಾಯಿಂಟಿಗೆ ನೀವು ಸಾಹಸ ಪಡ್ತಾ ಇದೀರ ಅಂದ್ರೆ ನೀವು ಓದಿಲ್ಲ ಅಂತ. ಅದಕ್ಕೆ ಒಂದೊಂದು ಪಾಯಿಂಟ್ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ಹೇಳಿ. ಸ್ಟಾರ್ಟ್. ಯಾರು ಹೇಳ್ತೀರಿ? ಒಂದು ಪಾಯಿಂಟ್ ಹೇಳಿ. ಫಸ್ಟ್ ಯಾರು ಹೇಳ್ತೀರಿ? ಇವತ್ತು ಫಸ್ಟ್ ಯಾರು ಟಕ್ ಅಂತ ಕೈ ಎತ್ತಿ ಹೇಳ್ತಾರೆ, ರೋಹಿತ್ ಪ್ರಭು, ಎಲ್ಲರಿಗೂ ಎರಡೆರಡು ಬೋನಸ್ ಪಾಯಿಂಟ್. ಯಾರ್ಯಾರು ಮಾತಾಡ್ತಾರೆ ಇವತ್ತು ಅವ್ರಿಗೆ ಹೇಳಿ. ಸ್ವಲ್ಪ ಇವ್ರು ಯಾರು ನೋಡಿ ಪದೇ ಪದೇ ಆನ್ ಮಾಡ್ತಾರೆ ಆಫ್ ಮಾಡ್ತಾರೆ, ಅಲ್ಲಿ ಇರುದೇ ಇಲ್ಲ ಅವರು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತವಾಗುತ್ತದೆ. ಆಮೇಲೆ ರಾತ್ರಿ ಆದಾಗ ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತದೆ. ಏನಂಗಂದ್ರೆ ಅಂದ್ರೆ ಬ್ರಹ್ಮನಿಗೆ ರಾತ್ರಿ ಆದಾಗ ಪ್ರಳಯ ಬರುತ್ತದೆ. ನಾವೆಲ್ಲ ಅಂದ್ರೆ ಬ್ರಹ್ಮನಲ್ಲೇ ಲೀನವಾಗ್ತೇವೆ. ಆಮೇಲೆ ಅವನಿಗೆ ಹಗಲಾದಾಗ ನಾವೆಲ್ಲ ಮತ್ತೆ ಹುಟ್ಟುತ್ತೇವೆ ಜೀವಿಗಳು. ಓಕೆ, ನಾವು ಲೀನ ಬ್ರಹ್ಮನಲ್ಲಿ ಆಗ್ತೇವೆ. ಓಕೆ, ಬ್ರಹ್ಮನಲ್ಲಿ ಲೀನ ಆಗುದ. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಎಸ್, ಥ್ಯಾಂಕ್ ಯು. ಒಂದು ಪಾಯಿಂಟ್ ಹೇಳಿದ್ರು. ನೀವು ಲೈಟ್ ಮುಂದೆ ಇಟ್ಕೊಂಡು ಕುತ್ಕೊಳ್ಳಿ. ಲೈಟ್ ಬ್ಯಾಕ್ ಸೈಡ್ ಮಾಡಿ ಕುತ್ಕೊಂಡ್ರೆ ನೀವೇನು ಕಾಣೋದಿಲ್ಲ. ಎಲ್ಲರೂ ಏನ್ ಮಾಡ್ಬೇಕಂದ್ರೆ, ಬಾಕಿದವ್ರು ಪಾಯಿಂಟ್ ಹೇಳ್ತಾ ಇದೀರಲ್ವಾ, ನಿಮಗೆ ಅವಕಾಶ ಸಿಗತ್ತೆ. ದಯವಿಟ್ಟು ಮುಂದೆ ಹೇಳೋರು ಯಾರು ಆಸ್ ಇಟ್ ಇಸ್ ಓದಬೇಡಿ. ನಿಮಗೆ ಏನ್ ಅರ್ಥ ಆಗಿದೆ ಒಂದು ಪಾಯಿಂಟ್, ಅದೊಂದು ಪಾಯಿಂಟ್ ಹೇಳಿ ಅಷ್ಟೇ. ನಾವು ಜಾಸ್ತಿ ಕೇಳಕ್ ಹೋಗಲ್ಲ. ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ಹೇಳಿ. ಅಲ್ಲೆಲ್ಲ ತುಂಬಾ ಇದೆ ವಿಷಯಗಳು, ಬರ್ತಾ ಹೋಗಿದ್ದಾರೆ ಅಲ್ಲಿ. ಬಟ್ ನಿಮಗೆ ಏನ್ ಅರ್ಥ ಆಯ್ತು ಇಂಪಾರ್ಟೆಂಟ್, ಅಲ್ಲಿ ಬರೆದಿರೋದಲ್ಲ ಇಂಪಾರ್ಟೆಂಟ್, ನಿಮಗೆ ಏನ್ ಅರ್ಥ ಆಗಿತ್ತು ಅದು. ಓಕೆ, ಊರ್ಧ್ವ ಗ್ರಹ ವ್ಯೂಹಗಳಲ್ಲೂ ಸಹಿತ ಜನನ ಮರಣಗಳಿರತ್ತೆ ಅಂತ. ರೋಹಿತ್ ಪ್ರಭು, ಇಲ್ಲಿ ನೋಡಿ, ಇವ್ರು ಯಾರು? ಲಿಂಗರಾಜ್ ಪ್ರಭು, ನೀವು ಪದೇ ಪದೇ ನಾನೇ ಮ್ಯೂಟ್ ಮಾಡ್ತಿದ್ದೀನಿ ಪ್ರಭು, ಆದ್ರೂ ಮತ್ತೆ ಅನ್ಮ್ಯೂಟ್ ಮಾಡ್ತಾ ಅವ್ರು ಆನ್ ಮಾಡ್ತಾರೆ ಮತ್ತೆ ಆಫ್ ಮಾಡ್ತಾರೆ ಪದೇ ಪದೇ. ಇಲ್ಲ, ನಾನ್ ಮ್ಯೂಟ್ ಮಾಡಕತ್ತೀನಿ ಪ್ರಭು. ಹಾಗಿದ್ರೆ ಅವ್ರು ಕೇಳ್ತಾ ಇಲ್ಲ, ಅವ್ರು ಏನೋ ಗದ್ದಲ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರನ್ನ ರಿಮೂವ್ ಮಾಡ್ಬಿಡಿ ಇಲ್ಲಿಂದ. ಜಾಸ್ತಿ ಅವ್ರಿಗೆ ನೋಡಿ, ಅವ್ರಿಗೆ ನಾವು ಕರಿತಾ ಇದ್ವು ಕೇಳಿಸ್ತಾ ಇಲ್ಲ, ಅವ್ರಿಗೆ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮತ್ತೆ ಅವರೇ ಅನ್ಮ್ಯೂಟ್ ಮಾಡ್ತಾ ಇದ್ದಾರೆ ಮತ್ತೆ, ಗೊತ್ತಿಲ್ಲ ಅದು ಹೆಂಗ್ ಅದೇ ಅದು ರಿಮೂವ್ ಮಾಡಿ. ಓಕೆ, ಏನು ಮಾತಾಜಿ, ಶುಭಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಊರ್ಧ್ವ ಗ್ರಹ ವ್ಯೂಹಗಳಲ್ಲೂ ಸಹಿತ ಜನನ ಮರಣ ಇರತ್ತೆ ಅಂತ ವಿಷಯ ಗೊತ್ತಾಗುತ್ತೆ ಈ ಒಂದು ಅಧ್ಯಾಯದಲ್ಲಿ. ಮತ್ತೆ ತಾನೊಂದು ಪರಿಶುದ್ಧ ಆತ್ಮ, ಇದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಭಕ್ತಿ ಅನ್ನುವಂತ ವಿಷಯನು ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ವೆರಿ ಗುಡ್. ಮತ್ತು ತುಂಬಾ ಪಾಯಿಂಟ್ಸ್ ಇದೆ, ಹೇಳ್ಬೇಕಾ ಪ್ರಭುಜಿ? ಇಲ್ಲ, ಈಗ ಸಾಕು. ಮತ್ತೆ ಎಲ್ಲ ಹೇಳಿ. ನೆಕ್ಸ್ಟ್ ಇವ್ರಿಗೆಲ್ಲ ನೋಟ್ ಮಾಡ್ಕೊಳ್ಳಿ, ಇವ್ರಿಗೆಲ್ಲ ಬೋನಸ್ ಪಾಯಿಂಟ್. ಇಲ್ಲಿ ಯಾರು ಪಾಯಿಂಟ್ಸ್ ಹೇಳ್ತಿದಾರಲ್ಲ ಅವ್ರು. ಹರೇ ಕೃಷ್ಣ ಪ್ರಭುಜಿ. ಎಸ್, ಇದು ಐಹಿಕ ಜಗತ್ ಮತ್ತೆ ಆಧ್ಯಾತ್ಮಿಕ ಜಗತ್ ಉಂಟಲ್ಲ, ಐಹಿಕ ಜಗತ್ತಿಗೆ ಒಂದ್ ಬಿಗಿನಿಂಗ್ ಉಂಟು, ಒಂದ್ ಎಂಡ್ ಇತ್ತು. ಒಂದ್ ಸಮಯದಾಗ ಆಗತ್ತ, ಆಮೇಲೆ ಪ್ರಳಯ ಆಗತ್ತ. ಆರು ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಲೋಕ ಅದು ಯಾವಾಗ ಮುಗುದಿಲ್ಲ, ಅದು ಸನಾತನ. ಅದು ಯಾವಾಗಲೂ ಇದು ನಮ್ ಪ್ರಳಯ ಅದು ಶಾಶ್ವತ ಇರತ್ತದ.
ಮತ್ತೆ ಅಲ್ಲ ಲೈಟ್ ಮೂನ್ ಅದೆಂತ ಬೇಕಂದಿಲ್ಲ ಅಲ್ಲ ಚಿಂತಾಮಣಿ ಧಾಮ್ ಅಲ್ಲ ಅದು ಯಾವಾಗಾರು ಮುಗುದಿಲ್ಲ ಅವರು ಈ ಐತಿಗ ಜಗ ಬ್ರಹ್ಮಲೋಕದಿಂದ ಕೆಳಗಿನ ಲೋಕವರೆಗೆ ಪೂರಾ ಲೀನ್ ಆಗಿ ಮುಗ್ದೋತ್ ಇಷ್ಟು ಒಂದ್ ಸ್ಟಾರ್ಟಿಂಗ್ ಇತ್ತು ಎಂಡಿಂಗ್ ಇತ್ತು ಸನಾತನ ಆ ಲೋಕ ಇದ್ದಿಲ್ಲ ಅದು ಶಾಶ್ವತ ಇತ್ತು ಆ ಲೋಕ ಮತ್ ನಮ್ ಈ ಲೋಕ 25% ಇದ್ರ ಅದು 75% ಉಂಟಲ್ಲ ಅದೇ ಇದು ಒಂದು ರೆಪ್ಲಿಕೇಶನ್ ಅದ ಓಕೆ ಇಮೇಜ್ ಇದು ಸ್ಪಿರಿಚುವಲ್ ವರ್ಲ್ಡ್ ಇನ್ ಇಮೇಜ್ ಮೆಟೀರಿಯಲ್ ವರ್ಲ್ಡ್ ನಾವೆಲ್ಲ ಸುಖ ದುಃಖ ಎಂತದು ಅನುಭವಿಸುತ್ತೆ ಎಂತೆಲ್ಲ ನೋಡತ್ತಲ್ಲ ಅದೆಲ್ಲ ಅದ್ರದ್ದೇ ಒಂದು ರಿಫ್ಲೆಕ್ಷನ್ ಅಷ್ಟ ಓಕೆ ಅರ್ಥ ಆಗಿದೆ. ಓಕೆ ನೈಸ್ ವೆರಿ ಗುಡ್ ಹರಿಬೋಲ್ ನೈಸ್ ಮಾತಾಡಿ ಒಳ್ಳೆ ಪಾಯಿಂಟ್. ನೆಕ್ಸ್ಟ್ ಹರೇ ಕೃಷ್ಣ ಪ್ರಭುಜಿ. ಎಸ್ ಇದು ಮೆಟೀರಿಯಲ್ ವರ್ಲ್ಡ್ ಇದೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಟೈಮಿಗೆ ಮತ್ತೆ ಫುಡಿಗೆ ನಾವು 3 ಗುಣಗಳಲ್ಲಿ ಡಿವೈಡ್ ಮಾಡ್ಕೊಳ್ಬಹುದು. ಅದು ಸತ್ವ ರಜ ತಮ. ಮತ್ತೆ ಇದಕ್ಕಿಂತ ಮೇಲೆ ಇರುವುದು ಅಂದ್ರೆ ಇದ್ರಲ್ಲಿ ಬಿಯಾಂಡ್ ಇರೋದು ಕೃಷ್ಣ, ಅದಕ್ಕೆ ಅವನಿಗೆ ತ್ರಿಗುಣಾತೀತ ಹೇಳ್ತೀವಿ. ಮತ್ತೆ ನಾವು ಭಕ್ತಿಯಲ್ಲಿ ಮಾಡೋದೆಲ್ಲ ಹ್ಯಾಬಿಟ್ಸ್ ಇದ್ರಲ್ಲಿ ಶುದ್ಧ ಸತ್ವದಲ್ಲಿ ಕೌಂಟ್ ಆಗ್ತದೆ ಪ್ರಭುಜಿ. ಆಕ್ಚುಲಿ ಅದೆಲ್ಲ ನಿನ್ನೆ ಪಾಯಿಂಟ್ ನಿನ್ನೆ ಸ್ಲೈಡ್ ಅಲ್ಲಿ ತೋರಿಸಿದ್ದು ಒಳ್ಳೆ. ನಾನ್ ಕೇಳ್ತಾ ಇರೋದು ಈ ಅಧ್ಯಾಯದೊಳಗಿನ ಇವತ್ತಿನ 4ನೇ ಅಧ್ಯಾಯ ಇದೆಯಲ್ಲ ಅಲ್ಲಿದು ಯಾರು ಓದ್ಕೊಂಡ್ ಬಂದಿರಲ್ಲ ಅಲ್ಲಿ ಪಾಯಿಂಟ್ಸ್ ನಾನು ಚರ್ಚೆ ಮಾಡ್ತಿರೋ ಅಧ್ಯಾಯ ಒಳಗಿಂದು. ನಿನ್ನೆ ನಿಮಗೆ ಅದು ಅರ್ಥ ಆಗ್ಲಿ ಅಂತ ನಾ PPT ತೋರಿಸಿ ಅದೆಲ್ಲ ಹೇಳಿದ್ದು ಅಲ್ಲಿದೆ ಪಾಯಿಂಟ್ಸ್ ಬೇಡ ನಂಗೆ, ನನಗೆ ಅಧ್ಯಾಯ ಒಳಗಿಂದ ಹೇಳ್ಬೇಕು. ಓಕೆ ವೆರಿ ಗುಡ್, ಎನಿವೆ ದಟ್ಸ್ ಗುಡ್, ವೆರಿ ನೈಸ್. ನೆಕ್ಸ್ಟ್ ಒಂದು ಯುಗವು 4 ಬಿಲಿಯನ್ 300 ಮಿಲಿಯನ್ ವರ್ಷಗಳಷ್ಟು ದೀರ್ಘಾವಧಿಯನ್ನು ಹೊಂದಿರ್ತದೆ ಆವರಿಸಿರುತ್ತದೆ. ಹಾ ಮುಂದೆ ಬ್ರಹ್ಮಲೋಕದಲ್ಲಿರುವ ಬ್ರಹ್ಮನ ಪಾಲಿಗೆ 12 ಗಂಟೆಗಳಷ್ಟೇ ಈ ಟೈಮ್. ಓಕೆ ಮುಂದೆ ಅಲ್ಲ ಕಂಪ್ಲೀಟ್ ಆಗಿ ಹೇಳಿ, ಆ ಟೈಮ್ ಅದು ಹೇಳ್ತಿರ್ಬೇಕಾದ್ರೆ. ಅದು ರಾತ್ರಿ ಅಷ್ಟೇ, ಹಗಲು ಇಷ್ಟೇ ಇರ್ತದೆ. ಅಲ್ಲ ಅದು ಅವ್ರದ್ದು ಅಷ್ಟು ಹೆಚ್ಚಿಗೆ ಇದೆ ಕಡಿಮೆ ಇದೆ ಆ ಕ್ಯಾಲ್ಕುಲೇಷನ್ ನಾವ್ ಯಾಕೆ ಅದನ್ನ ಚರ್ಚೆ ಮಾಡಿದ್ದು? ಅದಿದೆ ಹೌದು ಅಲ್ಲಿದೆ, ಬಟ್ ಅದು ಯಾಕಿದೆ ಹೇಗೆ ಅದನ್ನ ಯಾಕೆ ನಾವ್ ಹೇಳಿದ್ದು? ಅದು ಕನ್ಕ್ಲೂಷನ್ ಪಾಯಿಂಟ್ ಹೇಳ್ಬೇಕು ನೀವು. ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ಥಿಂಕ್ ಮಾಡಿ ಕಂಪ್ಲೀಟ್ ಆಗಿ ಹೇಳಿ, ಅರ್ಧ ಹೇಳ್ಬೇಡಿ. ಹಲೋ ಕೃಷ್ಣ ಪ್ರಭು. ಕೃಷ್ಣ ಬ್ರಹ್ಮನ ಆಯುಷ್ ಅನ್ನೋದ್ರ ಬಗ್ಗೆ ಅಲ್ಲ ನೀವು ಕಂಪ್ಲೀಟ್ ಥಿಂಕ್ ಮಾಡಿ ಹೇಳಿ. ಎಸ್ ಫುಲ್ ಸ್ಟೇಟ್ಮೆಂಟ್ ಹೇಳ್ಬೇಕು, ಅರ್ಧ ಅಲ್ಲ. ಓಕೆ ನೆಕ್ಸ್ಟ್ ಯಾರು ಹರೇ ಕೃಷ್ಣ ಅಂತಿದ್ರು, ಯಾರು? ಹರೇ ಕೃಷ್ಣ ಪ್ರಭು. ಹೇಳಿ ಕೃಷ್ಣ. ಹೇಳಿ ಹಲೋ ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭುಜಿ, ವೈಕುಂಠದಲ್ಲಿ ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಅಥವಾ ವಿದ್ಯುತ್ ಶಕ್ತಿಯಲ್ಲಿ ಯಾವುದೂ ಇರುವುದಿಲ್ಲ. ಹಾ ಆದರೂ ಒಂದು ಸಮಯದಲ್ಲಿ ವೈಕುಂಠಕ್ಕೆ ಬಂದ್ರೆ ಮತ್ತೆ ಹಿಂತಿರುಗಿ ಹೋಗುದಿಲ್ಲ ಅಂತ ಕೃಷ್ಣನೇ ಹೇಳ್ತಾನೆ. ಎಸ್ ಭೌತಿಕದ ಫೆಸಿಲಿಟಿಗಳು ಅಲ್ಲಿಲ್ಲ, ಆದ್ರೂ ಒಂದೊಬ್ಬ ವ್ಯಕ್ತಿ ಅಲ್ಲಿ ಹೋಗಿ ರೀಚ್ ಆದ್ರೆ ಅವನಿಗೆ ಮತ್ತೆ ಇಲ್ಲಿ ಬರಕ್ ಇಷ್ಟಪಡೋದಿಲ್ಲ. ಓಕೆ ವೆರಿ ನೈಸ್ ಪಾಯಿಂಟ್, ಥ್ಯಾಂಕ್ ಯು ಪ್ರಭು. ಎಸ್ ನೆಕ್ಸ್ಟ್ ಭೌತಿಕ ಪ್ರಕೃತಿ ಶಾಶ್ವತ ಅಲ್ಲ, ಆಧ್ಯಾತ್ಮಿಕ ಪ್ರಕೃತಿ ಶಾಶ್ವತ. ಯಾರು ಹೇಳ್ತಿರೋದು? ಒಂದ್ ನಿಮಿಷ, ಯಾರು ಹೇಳ್ತಿರೋದು? ಓಕೆ ಓಕೆ ಮಾತಾಜಿ ಹೇಳ್ತಿದ್ದಾರೆ. ಓಕೆ ಭೌತಿಕ ಪ್ರಕೃತಿ ಶಾಶ್ವತವಲ್ಲ, ಆಧ್ಯಾತ್ಮಿಕ ಪ್ರಕೃತಿ ಶಾಶ್ವತ. ಓಕೆ ಥ್ಯಾಂಕ್ ಯು, ಪುಸ್ತಕದಲ್ಲಿ ಇದೆ ಹೇಳ್ಬೇಕು. ಓಕೆ ನೆಕ್ಸ್ಟ್ ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಅಯ್ಯ. ನಮ್ ತಂದೆ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯೋಗ ವಿಜ್ಞಾನ ಜ್ಞಾನ ಅದೆಲ್ಲ ಬೇಕಂತಿಲ್ಲ, ತಾಯಿ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಅದರ ಪ್ರಕಾರ ಏನಂದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಕೃಷ್ಣ ಯಾರು, ಅವನ ಸಾಮ್ರಾಜ್ಯಕ್ಕೆ ನಾವ್ ಯಾಕೆ ಹೋಗ್ಬೇಕು ಅಂತೆಲ್ಲ ತಿಳ್ಕೊಳ್ಬೇಕು. ಅದು ಶಾಸ್ತ್ರದ ಮೇಲೆ ನಂಬಿಕೆ ಇರ್ಬೇಕು. ಓಕೆ ಓಕೆ ಥ್ಯಾಂಕ್ ಯು. 4ನೇ ಅಧ್ಯಾಯದಿಂದ ಹೇಳಿ, ಯಾರು ಬ್ಯಾಕಿದ ಎಲ್ಲೂ ಹೇಳ್ಬೇಡಿ, 4ನೇ ಅಧ್ಯಾಯದ ಒಳಗಿಂದ ಹೇಳ್ಬೇಕು. ಓಕೆ ನೆಕ್ಸ್ಟ್ 4ನೇ ಅಧ್ಯಾಯದಲ್ಲಿ ಇದೆ ಪ್ರಭು ಅದು. ಹೌದೌದೌದು, ನಾ ಈಗ ನೆಕ್ಸ್ಟ್ ಬೇರೆದವ್ರಿಗೆ ಹೇಳ್ತೀನಿ. ನಿಮ್ದಾಯ್ತು ಗೊತ್ತಾಯ್ತು. ಹಾ ಹರೇ ಕೃಷ್ಣ ಪ್ರಭುಜಿ, ಹಾ
ಪ್ರಭುಜಿ ಆಧ್ಯಾತ್ಮಿಕ ಜಗತ್ತೆಂಬುದೊಂದಿದೆ. ಅದು ನಾವು ಭಗವಂತನ ಸಾಮ್ರಾಜ್ಯ ಅಂತೇಳಿ ನಾವು ತಿಳ್ಕೊತೀವಿ. ಅದು ಭಗವದ್ಗೀತೆಯಿಂದ ತಿಳ್ಕೊತೀವಿ. ಅಲ್ಲಿ ಹುಟ್ಟು, ಮುಪ್ಪು, ರೋಗ, ರುಜಿನ ಮರಣ ಇರೋದಿಲ್ಲ ಅಂತೇಳಿ ನಾವು ಅಲ್ಲಿ ಹೋದ್ರೆ ನಮ್ಗೆ ಹುಟ್ಟು, ರೋಗ, ಇದು ಜರಾ, ವ್ಯಾಧಿ, ಇದು ಹುಟ್ಟು, ಸಾವು, ಮುಪ್ಪು ಇದೆ ಅಂತೇಳಿ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಓಕೆ ಓಕೆ ಟೇಕ್ ಆನ್ ಹರೇ ಸ್ಪಾಟ್ ಕೃಷ್ಣ. ಪ್ರಿಪರೇಷನ್ ಆನ್ ಸ್ಪಾಟ್ ಪ್ರಿಪರೇಷನ್ ಓಕೆ ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್ ರೈಟ್ ಪ್ರಭು ಎಸ್ ಹಾ, ಈಗ ನಾವು ಈ ಹರೇ ಹೇಳಿರುವಂತ ವೇಟ್ ಹೇಳಿ. ಈಗ ನಾವು ಕೇಳಿರುವಂತ ಈ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭಗವಂತನ ಬಗ್ಗೆ ಇದೆಲ್ಲ ಲೋಕಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ನಮ್ಮಲ್ಲಿರುವ ಈ ಐಹಿಕ ಇದು ಇಂದ್ರಿಯಗಳಾಗಿದ್ರು, ಆದ್ರೆ ನಾವು ಇಲ್ಲಿ ಮಾಡಿರುವಂತ ಯಾಂತ್ರಿಕಗಳು ಅಥವಾ ಏನಾದ್ರೂ ಇವೆಲ್ಲ ನಾವು ಭೌತಿಕದಲ್ಲಿ ಏನಾದ್ರೂ ಮಾಡಿದ್ರೆ ಅದರೆಲ್ಲ ಹೋಗಿ, ಇಲ್ಲಾಂದ್ರೆ ನಮ್ಮ ಊಹಾಪೋಹಗಳು ಅವೆಲ್ಲ ನೋಡಿ ಅದರಿಂದ ತಿಳ್ಕೊಳಕ್ ಸಾಧ್ಯವಿಲ್ಲ. ಅದು ಕೇವಲ ಭಗವಂತ ಹೇಳ್ಪಟ್ಟಿರುವ ಭಗವಂತ ಬಾಯಿಂದ ಬಂದಿದ ಆ ಭಗವದ್ಗೀತೆಯನ್ನು ಓದಿ ಮತ್ತೆ ಗುರುಗಳಿಂದ ಅವ್ರು ತಿಳ್ಕೊಂಡದ್ ಮಾತ್ರ ಅದು ನಾವು ಅರಿಯೋಕೆ ಸಾಧ್ಯವಿದೆ. ಎಸ್ ವೆರಿ ಗುಡ್ ನೈಸ್. ಊಹಾಪೋಹಗಳಿಂದ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದೇ ಎಲ್ಲ ಪಾಯಿಂಟ್ ನೀವು ಹೇಳಿದ್ದು. ಅದೇ ಹೌದು, ಊಹಾಪೋಹದಿಂದ ಮತ್ತೆ ಇದೆ ಯಾವ್ದಾದ್ರು ಅಂತರಿಕ್ಷ ಯಾತ್ರಿಕ ಅವೆಲ್ಲದಿಂದ ಆಗೋದಿಲ್ಲ. ನಮ್ಮ ಇಲ್ಲಿ ವೈಜ್ಞಾನಿಕತೆಯಿಂದ ಆ ವಿಜ್ಞಾನವನ್ನ ತಿಳ್ಕೊಳಿಕ್ ಆಗೋದಿಲ್ಲ. ಅದನ್ನ ಗುರು ಪರಂಪರೆಯಿಂದನೇ ತಿಳ್ಕೊಳ್ಬೇಕು. ಓಕೆ ವೆರಿ ನೈಸ್. ನೆಕ್ಸ್ಟ್ 4ನೇ ಅಧ್ಯಾಯದಿದ್ದೇ ಹೇಳಬೇಕು, ಅದನ್ನ ಬಿಟ್ಟು ಬೇರೆ ಯಾರ್ದು ಹೇಳಂಗಿಲ್ಲ. ಮೀನಾಕ್ಷಿ ಹರೇ ಕೃಷ್ಣ ಪ್ರಭು. ಸಾಂಗ್ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತಲೀನರಾಗಿದ್ದರೆ ಮರಣ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸುವ ವ್ಯಕ್ತಿಯನ್ನು ಆಧ್ಯಾತ್ಮಿಕ ರೂಪಕ್ಕೆ ಕಳಿಸಲಾಗುವುದು. ಏನಂಗಂದ್ರೆ ನಾವು ಯಾವಾಗ ಕೃಷ್ಣನ ಭಕ್ತಿಯಲ್ಲಿ ಇದ್ರೆ ಮರಣ ಸಮಯದಲ್ಲಿ ನಾವು ಕೃಷ್ಣನನ್ನು ಸ್ಮರಿಸಬಹುದು. ಓಕೆ, ಯಾವಾಗಲೂ ನಾವು ಕೃಷ್ಣ ಭಕ್ತಿಯಲ್ಲಿದ್ರೆ ಮಾತ್ರ ಅಂತ ಕಾಲದಲ್ಲಿ ಭಗವಂತನನ್ನ ನಾವು ಸ್ಮರಿಸಲಿಕ್ಕೆ ಸಾಧ್ಯ ಇದೆ, ಇಲ್ಲಂದ್ರೆ ಇಲ್ಲ. ವೆರಿ ಗುಡ್. ನೆಕ್ಸ್ಟ್ ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಮಹಾವಿಷ್ಣು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನು. ಮತ್ತ ಗರ್ಭೋದಕ ಸಾಯಿ ವಿಷ್ಣು ಅವನ ಗರ್ಭದಿಂದ ಕಮಲದ ಹೂವನ್ನು ಇದನ್ ಮಾಡಿ ಭಗವಾನ್ ಚತುರ್ಮುಖ ಬ್ರಹ್ಮನನ್ನು ಇದನ್ ಮಾಡ್ತಾನ, ಹುಟ್ಟಿಸ್ತಾನು. ಮತ್ತು ಕ್ಷೀರೋದಕ ಸಾಯಿ ವಿಷ್ಣು ಇದು ಭೌತಿಕ ಜಗತ್ತು ಅಥವಾ ಎಲ್ಲಾನು ಪಾಲನೆ ಪೋಷಣೆ ಮಾಡ್ತಾನು. ಹರೇ ಕೃಷ್ಣ. ಡೌಟಲ್ಲಿ ಹೇಳೋದಲ್ಲ, ಮಾಡ್ತಾನೆ ಅಂತ ಹೇಳಿದೆ. ಅವನು ಪ್ರತಿಯೊಂದು ಜೀವಿಯಲ್ಲಿ ಇರ್ತಾನೆ ಅಂತ ಹೇಳಿದ್ದು. ಓಕೆ ನೆಕ್ಸ್ಟ್ ಪ್ರಭುಜಿ. ಹರೇ ಕೃಷ್ಣ. ಸುಬ್ರಹ್ಮಣ್ಯ ಪ್ರಭು. ಈ ಜಗತ್ತಿನಲ್ಲಿ 2 ಪ್ರಕೃತಿಗಳಿವೆ. ಒಂದು ಪರ ಪ್ರಕೃತಿ ಮತ್ತು ಒಂದು ಅಪರ ಪ್ರಕೃತಿ. ಮತ್ತು ಆದರೆ ಈ ಓದ್ಬೇಡಿ, ನೀವು ತಿಳ್ಕೊಂಡು ಹೇಳಿ. ಅಪರ ಮತ್ತು ಪರ ಅಂದ್ರೆ ಏನು? ಅಪರ ಅಂದ್ರೆ ಓದ್ಬೇಡಿ, ಇನ್ನೊಂದ್ಸರಿ ಓದ್ಬೇಕಂದ್ರೆ ನೀವು ಹೇಳುವಾಗ ನೀವು ತಿಳ್ಕೊಂಡು ಹೇಳಿ, ಹಾಗೆ ಹೇಳ್ಬೇಡಿ. ಓದಬೇಡಿ, ಯಾರು ಪುಸ್ತಕ ಓದಬೇಡಿ, ಅದ್ರ ಉದ್ದೇಶ ಅಲ್ಲ ಅದು. ಓಕೆ, ನೀವು ಹೇಳೋದು ಪಾಯಿಂಟ್ ಚೆನ್ನಾಗಿದೆ, ಬಟ್ ಅದನ್ನ ಸರಿಯಾಗಿ ನೀವು ಹೆಂಗ್ ತಿಳ್ಕೊಂಡಿದ್ರೆ ಅರ್ಥ ಮಾಡ್ಕೊಂಡು ಅದನ್ನ ಹೇಳಿ. ಓಕೆ ನೆಕ್ಸ್ಟ್ ಸುಬ್ಬ ಪ್ರಭು ರೆಡಿ? ಮಾನವ ಬದುಕಿನ ನಿಜವಾದ ಧ್ಯೇಯವೆಂದರೆ ಆಧ್ಯಾತ್ಮಿಕ ವ್ಯೋಮವನ್ನು ಸೇರುವುದು ಅಥವಾ ಸಾಧಿಸುವುದು. ಓಕೆ, ಅದು ತುಂಬಾ ಬೇಸಿಕ್ ಆಯ್ತದು. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ನೀವು ಮ್ಯೂಟ್ ಮಾಡಿ ಸ್ವಲ್ಪ, ನೀವು ಮಾತಾಡೋದೆಲ್ಲ ಕೇಳ್ತಾ ಇರುತ್ತಲ್ಲಿ. ನೆಕ್ಸ್ಟ್ ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಮಹಾತ್ಮ ಅಂತ ಯಾರನ್ನ ಕರೀತಾರೆ ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ, ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರನ್ನ ಮಹಾತ್ಮ ಅಂತ ಕರೀತಾರೆ ಅಂತ ಹೇಳಿದ್ರು. ಯಾರನ್ನೋ ರಾಜಕಾರಣಿ ವ್ಯಕ್ತಿನೋ ಇನ್ಯಾರನೋ ಮಹಾತ್ಮ ಅಂತ ಕರೆಯಲ್ಲ. ಅವರಿಗಾಗಿ ಇಲ್ಲ ಅದು ಶಬ್ದ, ಬೇರೆದವರಿಗಿಲ್ಲ. ಭಗವಂತನ ಭಕ್ತರಿಗೆ, ಮಹಾನ್ ಸಂತರಿಗೆ ಇರುವಂತಹ ಶಬ್ದ. ಓಕೆ, ಪುಸ್ತಕದಿಂದ ಹೇಳಿ. ನಾನು ಹೇಳಿದ್ದಾಯ್ತು ನಿನ್ನೆದು, ಬಟ್ 4ನೇ ಅಧ್ಯಾಯದ ಮಾತ್ರ ಹೇಳ್ಬೇಕು. ನಾನು ಪದ ಹೇಳ್ತೀನಿ. ಓಕೆ, ಇದೆ ಅದ್ರಲ್ಲಿ
ನಾಲ್ಕನೇ ಅಧ್ಯಾಯದಲ್ಲಿ ನಾನು ನೆಕ್ಸ್ಟ್ ದವ್ರಿಗೆ ಹೇಳ್ತೇನೆ, ನೆಕ್ಸ್ಟ್ ದವ್ರಿಗೆ. ಓಕೆ ನೆಕ್ಸ್ಟ್. ಹರೇ ಕೃಷ್ಣ ಪ್ರಭು. ಎಸ್, ರಾಗಿಣಿ ಮಾತಾಡಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತದೆ. ಅವ್ಯಕ್ತ ಸ್ಥಿತಿಯಲ್ಲಿ ಅಭಿವ್ಯಕ್ತಿ ಪಡೆಯುತ್ತಾರೆ. ಆನಂತರ ರಾತ್ರಿ ಆದ ನಂತರ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನರಾಗ್ತಾರೆ. ಅಲ್ಲ, ಹಗಲಿನೂ ಅವ್ಯಕ್ತನ, ರಾತ್ರಿನೂ ಅವ್ಯಕ್ತ ಅಲ್ಲ, ಅವ್ಯಕ್ತ ಸ್ಥಿತಿಯಲ್ಲಿ ಅಭಿವ್ಯಕ್ತಿ ಪಡೆಯುತ್ತಾರೆ. ಆನಂತರ ರಾತ್ರಿ ಆದಾಗ ಮತ್ತೆ ಅವ್ಯಕ್ತ ಸ್ಥಿತಿಯಲ್ಲಿ ಲೀನರಾಗ್ತಾರೆ. ಅದು ಲೀನ್ ಆಗೋದು ಕಾನ್ಸೆಪ್ಟ್ ಏನ್ ಹೇಳ್ತಾ ಇದಾರಾ? ಮೊದ್ಲು ಮಾತಾಜಿನ ಒಂದೇ ಹೇಳಿದ್ರೆ ಅದು ಲೀನ್ ಕಾನ್ಸೆಪ್ಟ್. ಲೀನದೇನೋ ಕಾನ್ಸೆಪ್ಟ್ ಏನೋ ಗಡ್ಬಡಿದೆ. ಓಕೆ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್. ಇಷ್ಟೇ ಜನ ಓದಿದ್ದ, ಈಗೂ ಸ್ವಲ್ಪ ಓದ್ಕೊಂಡು ಹೇಳಿದ್ರೆ ಅವ್ರಿಗೆ ಕೊಡ್ತಾರೆ. ಪ್ರಭುಜಿ, ಹೇಳಿ. ಐಹಿಕ ಪ್ರಕೃತಿಯಲ್ಲಿ 6 ಟೈಪ್ ಆಫ್ ಭೌತಿಕ ಪರಿವರ್ತನೆ ಆಗುತ್ತೆ. ಅದು ಹುಟ್ಟು ಒಂದು, ಬೆಳವಣಿಗೆ ಒಂದು, ಮತ್ತೆ ಕೆಲ ಕಾಲ ಟೈಮ್ ಅದು ಬದುಕಿರುತ್ತೆ. ಆಮೇಲೆ ಸಬ್ ಪ್ರಾಡಕ್ಟ್ ಉಪಫಲದ ಉತ್ಪಾದನೆ ಮಾಡುತ್ತೆ. ಆಮೇಲೆ ನಶಿಸಿ ಹೋಗುತ್ತೆ. ಕೊನೆಗೆ ಅವು ಕಂಪ್ಲೀಟ್ ಆಗಿ ಇಲ್ಲವಾಗುತ್ತೆ. ಈ ಪರಿವರ್ತನೆ ಭೌತಿಕ ಜಗತ್ತಲ್ಲಿ ಮಾತ್ರ ಆಗತ್ತೆ. ಹುಟ್ಟು, ಬೆಳವಣಿಗೆ, ಸಂತಾನ ಉತ್ಪತ್ತಿ, ಮತ್ತೆ ಏನದು ಮೇಂಟೆನೆನ್ಸು, ಆಮೇಲೆ ಡ್ವಿಂಡಲ್ ನಾಶ ಅಲ್ಲ, ಡ್ವಿಂಡಲ್ ಅಂದ್ರೆ ಮುಪ್ಪು, ಆದಂತರ ನಾಶ. ಇದು 6 ಪರಿವರ್ತನೆಗಳು ಭೌತಿಕ ಜಗತ್ತಿನಲ್ಲಿ ಆಗತ್ತೆ. ಬಟ್ ಆಧ್ಯಾತ್ಮಿಕ ಜಗತ್ತಲ್ಲಿ ಇವ್ಯಾವ ಪರಿವರ್ತನೆಗಳು ಆಗೋದಿಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್. ಹೇಳಿ. ಆಧ್ಯಾತ್ಮಿಕ ಪ್ರಕೃತಿಯು ಸನಾತನ, ನಿತ್ಯವಾದದ್ದು. ಅದಕ್ಕೆ ಪ್ರಾರಂಭವಿಲ್ಲ, ಅಂತ್ಯವೂ ಇಲ್ಲ. ಆಕಾಶದಲ್ಲಿ ಮೋಡಗಳು ತೇಲಾಡುತ್ತಿರುವ ಹಾಗೆ ಆಧ್ಯಾತ್ಮಿಕ ಇದು ಸಹ ಹಾಗೆ. ಅದೇ ಅಲ್ಲ, ಏನ್ ಹಂಗಂದ್ರೆ ಆಧ್ಯಾತ್ಮಿಕ ನಿಮ್ ಭಾಷೆಯಲ್ಲಿ ಹೇಳಿ, ಅಲ್ಲಿ ಆಸ್ ಇಟ್ ಇಸ್ ಹೇಳಬೇಡಿ, ಕನ್ಫ್ಯೂಸ್ ಆಗತ್ತೆ. ನಿಮ್ ಭಾಷೆಯಲ್ಲಿ ಏನ್ ಹಂಗಂದ್ರೆ? ನಮ್ದ ಆಧ್ಯಾತ್ಮಿಕ ಅಂದ್ರೆ ಭೌತಿಕ ಜಗತ್ತಲ್ಲ, ಆಧ್ಯಾತ್ಮಿಕ ಜಗತ್ತು ಸನಾತನ ಅಂತ ಹೇಳಿ ಹೌದು. ಅಲ್ಲ, ಈಗ ನೀವು ಸನಾತನ ಅಂದಿದ್ದು, ಮತ್ ಮೊದ್ಲೇನೋ ಬೇರೆ ಹೇಳಿದ್ದು. ಸನಾತನ ಹೇಳಿದ್ದು ಪ್ರಭು, ನಿತ್ಯವಾಗಿದ್ದು ಶಾಶ್ವತವಾಗಿದ್ದು ಅಂತ ಹೇಳಿದ್ದು. ಅಧ್ಯಾತ್ಮ ಜಗತ್ತು ನಿತ್ಯ ಮತ್ತು ಶಾಶ್ವತವಾಗಿದೆ. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ವ್ಯಕ್ತಿಯು ಮರಣ ಕಾಲದಲ್ಲಿ ಯಾವ ವಿಷಯನ್ನು ನೆನೆಸುತ್ತಾನೋ, ಯಾವುದನ್ನು ನೆನಪಿಸುತ್ತಾನೋ ಅದೇ ಶಾಶ್ವತ. ಮರಣ ಕಾಲದಲ್ಲಿ ಯಾರು ನೆನಪಿಟ್ಟುಕೊಳ್ತಾನೆ ಅದೇ ಜನ್ಮ ಪಡೆಯುತ್ತಾನೆ. ಅದೇ ಜನ್ಮ, ಅದೇ ಅವನು ನೆಕ್ಸ್ಟ್ ಜೀವನ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಹೇಳೋರು ಹೇಳಿದ್ ಬಿಟ್ಟು ಹೇಳಿ, ರಿಪೀಟ್ ಯಾರು ಮಾಡುವಂಗಿಲ್ಲ. ಓಕೆ, ಬೇಗ ಹೇಳಿದ್ರೆ ರಿಪಿಟೇಷನ್ ಆಗಲ್ಲ ನಿಮಗೆ. ಹೇಳ್ಬೋದಾ ಒಂದ್ ಪಾಯಿಂಟ್? ಹೇಳಿ. ಆಧ್ಯಾತ್ಮಿಕ ಯಾರು ಅಡಿಷನಲ್ ಪಾಯಿಂಟ್ ಹೇಳ್ತಾರೆ, ಅಡಿಷನಲ್ ಬೋನಸ್ ಮಾರ್ಕ್ಸ್ ಅವ್ರಿಗೆ ಕೊಡಿ. ಅದ ಆಧ್ಯಾತ್ಮಿಕ ಲೋಕದಾಗ 4 ಕೈ ವಿಷ್ಣು ಮತ್ 7 ಕೈ ವಿಷ್ಣು ಇರತ್ತ. ಅವ್ರಿಗ ಪ್ರಾಪ್ತಿ ಮಾಡೋದು ಶುದ್ಧ ಭಕ್ತಿಯಿಂದ ಅವರನ್ನ ಪಡಿಬಹುದು. ಯಾರು ಮತ್ತೆ ಜಪ ತಪ ಮತ್ತೆ ಸಾಧನೆಗಿಂತ ಶುದ್ಧ ಭಕ್ತಿಯಿಂದ ನಾವು ಕೃಷ್ಣನ ಒಲಿಸಬಹುದು. ಅಲ್ಲಿ 5 ಕೈ 4 ಕೈ ಮತ್ತೆ ಕೃಷ್ಣನ್ ಪಡ್ಕೊಳ್ಳೋದಕ್ಕೆ ಏನದು ನಿಮ್ ಭಾಷೆಯಲ್ಲಿ ಹೇಳಿ, ಏನಂತ ಕರಿ ಹೇಳಿ. You tell in English. You tell in English. We can please Krishna by bhakti only, not by any other means like meditation or yoga or some other convocation. We can't please our Lord Krishna. If you want to please, you can please by our Shuddha Bhakti. Yes. If you want to attain or please Lord Krishna, ಭಗವಂತನ ಪ್ರಸನ್ನ ಮಾಡೋದೆಲ್ಲಿ ನಮ್ಮ ಭಕ್ತಿಯಿಂದ. ಬಾಕಿ ಬೇರೆ ಬೇರೆ ಪದ್ಧತಿಗಳಿಂದ ಅದು ಅವಶ್ಯಕತೆ ಇಲ್ಲ, ಅದರಿಂದ ಆಗೋದಿಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್. ಹೇಳಿ. ಭಕ್ತರು ದೇವರ ಇಮ್ಯಾಜಿನ್ ಮಾಡುವುದಿಲ್ಲ. ಏನಂಗಂದ್ರೆ ಅಂದ್ರೆ ಭಕ್ತರು ಆತ್ಮ ಇದು ನಿರಂತರ ದೇವರ ಬಗ್ಗೆ ಯಾರು ಇದು ಮಾಡೋದಿಲ್ಲ ಪ್ರಭುಜಿ.
ಏನ್ ಮಾಡೋದಿಲ್ಲ? ಹೇಳಿ ಹೇಳಿ ಸರಿ ಹೇಳಿ, ನಗ್ಬೇಡಿ, ಹೇಳಿ, ಕರೆಕ್ಟ್ ಇದೆ ಹೇಳಿ. ಭಕ್ತರು ದೇವರ ರೂಪ ಇಮ್ಯಾಜಿನ್ ಮಾಡುವುದಿಲ್ಲ ಅಂದ್ರೆ ಅದನ್ನೆಲ್ಲ ಇಟ್ಕೊಂಡು ಇದ್ ಮಾಡಿರ್ತಾರೆ ಹೇಳಿ. ಹಾ, ಭಕ್ತರು ಇಮ್ಯಾಜಿನ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಏನರ್ಥ ಅದು? ದೇವರ ರೂಪ ಇಮ್ಯಾಜಿನ್ ಮಾಡುವುದಿಲ್ಲ ಅಂದ್ರೆ ಭಕ್ತರು ದೇವರ ರೂಪಕ್ಕೆ ಬದಲ ಸಂಶಯ ಪಡೆಯುವುದಿಲ್ಲ ಅಂತ ಹೇಳಿ. ಓಕೆ, ಅದ್ರ ಮೇಲೆ ಇದು ಮಾಡ್ತಾರೆ ಹೇಳಿ, ಭಕ್ತಿ ಮಾಡ್ತಾರೆ ಹೇಳಿ. ಅರ್ಧ ಪಾಯಿಂಟ್ ಸರಿ ಇದೆ ನಿಮ್ದು, ಅರ್ಧ ಪಾಯಿಂಟ್ ಅಲ್ಲಿ ಗಡ್ಬಡಿದೆ. ಏನಂದ್ರೆ ಇದನ್ನ ಯಾರು ಕಂಪ್ಲೀಟ್ ಮಾಡ್ತೀರಿ? ಅವ್ರು ಹೇಳ್ತಾರೆ, ಒಳ್ಳೆ ಪಾಯಿಂಟ್ ಹೇಳ್ತಾ ಇದಾರೆ. ಅದನ್ನ ಆ ಪಾಯಿಂಟ್ ಯಾರು ಸರಿಯಾಗಿ ಹೇಳ್ತೀರಿ? ಕೈ ಎತ್ತಿ. ಅವ್ರೇನ್ ಹೇಳ್ತಿದಾರಲ್ಲ ಈ ವಿಷಯ. ಇಮ್ಯಾಜಿನ್ ಭಕ್ತರು ಯಾವತ್ತು ಭಗವಂತಂದು ಎಂತ ಒರಿಜಿನಲ್ ಫಾರ್ಮ್ ಇದೆ ಅದ್ರ ಮೇಲೆ ಫೇತ್ ಇಟ್ಕೊಂಡ್ ಭಕ್ತಿ ಮಾಡ್ತಿರು, ಅಂದ್ರೆ ನಿರಾಕಾರ ಹಂಗೆ ಅಂತ ಅವ್ರು ಆಸ್ ಇಟ್ ಇಸ್ ತಗೊಳ್ತಿರು ಶಾಸ್ತ್ರದ್ದು. ಓಕೆ, ಮತ್ತೆ ಯಾರು ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀರಾ ಅದಕ್ಕೆ? ಅವ್ರು ಮಾತಾಡಿ ಹೇಳೋದು ವಿಷಯಕ್ಕೆ ಏನಿದ್ರ ಅರ್ಥ? ಇಮ್ಯಾಜಿನ್ ಮಾಡ್ಕೊಳ್ಳದೆ ಇರೋದು ವಿಷಯ ಏನಿತ್ತು? ನಾನು ಹೇಳಿದ್ದೆ ಅದನ್ನ. ಅದೇ ಪ್ರಭು, ಊಹಾಪೋಹ ಆ ತರ ಎಲ್ಲ ಮಾಡ್ಕೊಳ್ಳೋದು ಸರಿ ಅಲ್ಲ. ಅದಕ್ಕೆ ಭಗವಂತನಿಗೆ ಈ ತರ ಹೇಳಿದ, ನಾನು ಒಬ್ಬ ಪುರುಷ, ನಾನು ಒಂದು ಧಾಮದಲ್ಲಿ ನೇರವಾಗಿ ಕುಂತಿರ್ತೀನಿ, ಆ ತರ ಅವ್ರು ಭಗವದ್ಗೀತೆಯಲ್ಲಿ ಏನ್ ಹೇಳಿದಾರೋ ಅದನ್ನ ಮಾತ್ರ ನಾವು ನಂಬಬೇಕು. ಮತ್ತೆ ಕೆಲವರು ಈ ತರ ನಿರಾಕಾರ ಆ ತರ ಹೋದ್ರೆ ಅವ್ರು ಬೇರೆ ಕಡೆ ಹೋಗ್ತಾರೆ, ಧಾಮಕ್ಕೆ ಹೋಗಲ್ಲ, ಅವರು ಬ್ರಹ್ಮ ಜ್ಯೋತಿ ಆ ತರ ಹೋಗ್ತಾರೆ. ಹಾ, ನೀವು ಮತ್ತೊಂದು ಆಡ್ ಮಾಡಿದ್ದೀರ ಅದರಲ್ಲಿ. ಓಕೆ, ತೊಂದ್ರೆ ಇಲ್ಲ. ಏನಂದ್ರೆ ಊಹಾಪು ಅಂದ್ರೆ ನಮಗೆ ಮನಸ್ಸಿಗೆ ಬಂದ ಹಾಗೆ ಹಿಂಗಿರ್ಬೋದು, ಹಾಗಿರ್ಬೋದು, ದೇವ್ರು ಹೀಗಿರ್ಬೋದು. ಯಾರಿಗದು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಇವತ್ತು ನಾನು ಒಬ್ಬರು ಒಟ್ಟಿಗೆ ಮಾತಾಡ್ತಿದ್ದೆ ಫೋನಲ್ಲಿ. ಏನ್ ಹೇಳ್ತಾ ಇದ್ರೆ ಅಂದ್ರೆ, ಅವ್ರ ಮನೆಯಲ್ಲಿ ಇಷ್ಟು ದೊಡ್ಡದು ಎತ್ತರ, ಇಷ್ಟು ಹೈಟ್ ಅಲ್ಲಿರುವಂತದ್ದು ಒಂದು ಕೃಷ್ಣನ ಮೂರ್ತಿ ಇಟ್ಕೊಂಡ ಒಂದು ಹುಡುಗ ಇದ್ದಾನೆ, ಅವನೊಟ್ಟಿಗೆ ಮಾತಾಡ್ತಿದ್ದೆ. ಹೆಂಗ ಅವರು ಇಷ್ಟ ಎತ್ತರ ಇಟ್ಕೊಂಡಿದ್ದಾರೆ, ಹೆಂಗಂದ್ರೆ ಈಸ್ ಲೈಕ್ 27, 28 ಅನ್ಕೊಳ್ತೀನಿ. ತುಂಬಾ ಕೃಷ್ಣನ ಮೇಲೆ ತುಂಬಾ ಪ್ರೀತಿ ಇದೆ. ಬಟ್ ಏನಂದ್ರೆ, ನಾನು ಕೃಷ್ಣಗೆ ರಾಖಿ ಕಟ್ಟಿದೆ, ಚಾಕ್ಲೇಟ್ ತಿನ್ಸಿದೆ, ಆಮೇಲೆ ಏನೇನೋ ಲಿಸ್ಟ್ ಹೇಳ್ತಾ ಇದ್ದ ಅವನು. ಸೊ ಯಾವಾಗ್ಲೂ ಭಕ್ತಿಯಲ್ಲಿ ಈ ಎಮೋಷನಲ್ ಅನ್ನ ಸ್ವೀಕಾರ ಮಾಡಲಾಗಿದೆ. ಈ ರಸ ಇದು ಎಮೋಷನಲ್ ಆದಾನ ಪ್ರದಾನ. ಹಾಗಂತ ನನ್ನ ತಲೆಯಲ್ಲಿ ಏನೇನು ಬರುತ್ತೆ ಅದನ್ನ ಮಾಡ್ತಾ ಇರೋದಲ್ಲ. ಊಹೆ ಮಾಡ್ಕೊಂಡಿದ್ದೀವಿ, ಇವನು ಹಿಂಗಾಗ್ಬೋದೇನೋ ಇದು ಯಾವ್ದು ಅಧಿಕೃತ ಇರುವುದಿಲ್ಲ. ಹೌದು, ನಾವು ಪ್ರೇಮದಿಂದ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ, ಎಲ್ಲ ಕೊಡ್ತೀವಿ, ಅದೆಲ್ಲ ಓಕೆ. ಅದ್ ಆ ಸ್ಟೇಟ್ಮೆಂಟ್ ತಗೊಂಡ್ಬಂದು ಮತ್ತೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಅದಕ್ಕೆ ಏನ ಗುರು ಪರಂಪರೆದು ಒಂದು ಸೋರ್ಸ್ ಇರ್ಬೇಕಲ್ಲ, ಅದ್ ಮಾಡ್ಬೋದಾ ಮಾಡ್ಲಿಕ್ಕಿಲ್ಲ ಅಂತ. ಹೇಗೋ ಅವನೇನೋ ಹೇಳ್ತಾ ಇದ್ದ ಇವತ್ತೇನೋ ಅಂದ್ರೆ, ವಾರಕ್ಕೊಂದ್ಸರಿ ನಾನು ಪೂಜೆ ಮಾಡ್ತೀನಿ, ಯಾವುದೋ ಒಂದು ಮಾಲೆ ತಂದು ಹಾಕ್ತೀನಿ, ಏನೋ ಹೇಳ್ತಿದ್ದ ಅವನು. ಅದ್ರಲ್ಲಿ ಒಳ್ಳೆ ಅನಿಸ್ತು ನಂಗೆ ತುಂಬಾ ವಿಷಯಗಳು. ಬಟ್ ಒಂದೆರಡು ವಿಷಯಗಳು ಏನಿತ್ತು ಅಂತಾರೆ, ಎಲ್ಲ ತನ್ನ ಊಹಾಪೋಹ, ತನ್ನ ಮನಸ್ಸಲ್ಲಿ ಏನ್ ಬರುತ್ತೆ ಅದನ್ನ ಮಾಡ್ತಾ ಇದ್ದಾನೆ ಅವನು. ಅದಕ್ಕೆ ಇವನ್ ನಾವು ಪೂಜಾ ಇತ್ಯಾದಿಗಳನ್ನು ಕೂಡ, ಅಥವಾ ಇಂಥ ಏನು ಸೇವೆಗಳನ್ನು ನಾವು ಮಾಡಿದ್ರು ಕೂಡ ಅದಕ್ಕೊಂದು ಏನಾದ್ರು ಬೇಸ್ ಇರಬೇಕು, ಗುರು ಶಾಸ್ತ್ರದ ಬೇಸ್ ಇರಬೇಕು. ಇಲ್ಲದೆ ಅದು ಮಾಡಿದ್ರೆ ಆಗೋದಿಲ್ಲ. ಓಕೆ, ಅವ್ರು ಏನ್ ಹೇಳ್ತಾರೆ ಗೀತಾ ಮತದಲ್ಲಿ ಅಂದ್ರೆ, ನೀವು ಹೇಳಿದ್ದು ಪಾಯಿಂಟ್, ಇಂಥದ್ದು ಯಾವುದನ್ನು ಊಹಿಸ್ಕೊಂಡು ಏನು ಸೇವೆ ಮಾಡುವ ಹಾಗಿಲ್ಲ ದೇವರಿಗೆ. ಯಾಕಂದ್ರೆ ಭಕ್ತರಿಗೆ ಅವಶ್ಯಕತೆನೇ ಇಲ್ಲ ಅದು ಊಹೆ ಮಾಡ್ಕೊಂಡು ಹಿಂಗಿರ್ಬೋದೇನೋ. ಒಬ್ಬರಿಗೆ ಅನಿಸ್ತದೆ ಸ್ವಲ್ಪ ದಿನ ಆದ್ಮೇಲೆ, ಕೃಷ್ಣನಿಗೆ ಎಷ್ಟು ಕೈ ಇರ್ಬೋದು, ನನ್ನ ಕನಸಲ್ಲಿ 6 ಕೈ ಇತ್ತು ಕೃಷ್ಣನಿಗೆ. ಇನ್ನೊಬ್ರು ಊಹೆ ಮಾಡ್ಕೊಂಡ್ ಬರ್ತಾರೆ, ನಾಳೆ ಕನಸಲ್ಲಿ ಅವನಿಗೆ 6 ಕೈ ಕಾಣಿಸುತ್ತಂತೆ. ಓಕೆ, ಇನ್ನೊಬ್ಬರಿಗೆ 18 ಕೈ ಕಾಣಿಸುತ್ತಂತೆ. ಮತ್ತೆ ನಿನ್ನೆ ಕಾಣಿಸ್ತು, ಅಲ್ಲೇ ಪುಸ್ತಕದಲ್ಲಿ ನಿಮ್ಮ ಅಧ್ಯಾಯದಲ್ಲೇ ಇದೆ, ಅದು ಓದಿದವ್ರು ನಿಮ್ಗೆ ಗೊತ್ತಾಗತ್ತೆ. ಏನದು, ನಿನ್ನೆ ರಾತ್ರಿ ಕಾಣಿಸಿತ್ತು, ಈಗ ನೋಡಿದ್ರೆ ಇಲ್ಲೇ ಇಲ್ಲ ಅವನು ಕೃಷ್ಣ. ಓಕೆ, ಭಗವಂತನ ಭಕ್ತರಿಗೆ ಸತತವಾಗಿ ಭಗವಂತ ಕಾಣಿಸ್ತಾನೆ. ಸದಾ ಅವನ ಚಿಂತನೆಯಲ್ಲಿ ಇರೋವರಿಗೆ ಸದಾ ಕಾಣಿಸ್ತಾನ ಅವನು. ಒಂದು ಕನಸಲ್ಲಿ ಬಂದ, ಇನ್ನೊಂದು ಕನಸಲ್ಲಿ ಹೋದ, ಒಂದು ಕನಸಲ್ಲಿ ಇನ್ನೊಂದಿದ್ದ ಹಂಗಿಲ್ಲ. ಭಗವಂತನ ಹೇಗೆ ಫಸ್ಟ್ ಯಾರ ಜ್ಞಾನಾರ್ಜನೆ ಮಾಡ್ಕೊಂಡಿದ್ದಾರೆ, ಭಕ್ತಿ ಮಾಡ್ತಿದ್ದಾರೆ, ಅವರಿಗೆ ಸದಾ ಅವನ ಸೇವೆಯಲ್ಲಿ ತೊಡಗಿದ್ದಾರೆ. ಸದಾ ಅವನಿಗೆ ಯಾವ ರೀತಿಯಲ್ಲಿ ಕಾಣಿಸ್ಬೇಕು ಆ ರೀತಿ ಅವನು ಕಾಣಿಸ್ತಿರ್ತಾನೆ, ಅವ್ನು ನೋಡ್ತಿರ್ತಾನೆ. ಅದನ್ನೇ ಅಲ್ಲಿ ಒಂದ್ ಕಡೆ ಬರೆದಿದ್ದಾನೆ, ಬಹುಶಃ 42, 48 ಯಾವ್ದೋ ಒಂದು ಪೇಜ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್. ಭಗವದ್ಗೀತೆಯು ಒಂದು ಸರ್ವಸಾಮಾನ್ಯ ಧರ್ಮ ಗ್ರಂಥವೆಂದು ಬಹುತೇಕ ಎಲ್ಲಾ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಫಾರಿನರ್ ಎಲ್ಲರೂ, ಹೊರ ದೇಶದವರು.
ಭಗವದ್ಗೀತೆಯನ್ನ ಶ್ರೇಷ್ಠ ಪ್ರಮಾಣಭೂತ ಕೃತಿ ಎಂದು ಮಾನ್ಯ ಮಾಡಿದ್ದಾರೆ. ಓಕೆ, ಭಗವದ್ಗೀತೆಯು ನಮಗೆ ಪ್ರಮಾಣಭೂತವಾದದ್ದು ಎಂಬುದರ ಬಗ್ಗೆ ಎರಡು ಮಾತಿಲ್ಲ ಅಂತ ಆಲ್ಬರ್ಟ್ ಐನ್ಸ್ಟೈನ್ ರಂತ ಮಹಾನ್ ವ್ಯಕ್ತಿಯು ದಿನಂಪ್ರತಿ ಭಗವದ್ಗೀತಾ ಪಾರಾಯಣ ಮಾಡ್ತಿದ್ರಂತೆ ಅವರು ಸಹ. ಎಸ್, ಇವನ್ ದೊಡ್ಡ ದೊಡ್ಡ ಜನರು ಇದ್ದಾರೆ, ತಮ್ಮನ್ ತಾವೇನ್ ಸೈಂಟಿಸ್ಟ್ ಅನ್ಕೊಂಡಿದ್ರು, ಏನೇನ್ ಮಾಡ್ಕೊಂಡಿದ್ರು, ಅಂತ ಮಹಾನ್ ವ್ಯಕ್ತಿಗಳು ಕೂಡ ಈ ಅಧಿಕೃತ ಶಾಸ್ತ್ರದ ಮೇಲೆ ಅವ್ರಿಗೊಂದು ಏನಿದೆ, ಅಪಾರ ನಂಬಿಕೆ ಇದೆ. ಅದನ್ನು ಕೂಡ ಅವ್ರು ಹೇಳ್ತೀವಿ. ಇವನ್ ಗಾಂಧೀಜಿ ಹೇಳ್ತಿದ್ರು ಏನದು, ನನಗೆ ಏನಾದ್ರು ಜೀವನದಲ್ಲಿ ಏನಾದ್ರು ಸಮಸ್ಯೆ ಬಂದಾಗ, ದ್ವಂದ್ವ ಬಂದಾಗ, ನಾನು ಸೀದಾ ಹೋಗಿ ಭಗವದ್ಗೀತೆ ಪೇಜ್ ಓಪನ್ ಮಾಡ್ತಿದ್ದೆ, ಓದ್ತಿದ್ದೆ, ನನಗೆ ಸೊಲ್ಯೂಷನ್ ಸಿಕ್ಬಿಡ್ತು, ನಾನು ಮುಂದೆ ಹೋಗ್ತಾ ಇದ್ದೆ ಅಂತೆ. ಸೊ ಹಾಗೆ. ನೆಕ್ಸ್ಟ್ ಪ್ರಭುಜಿ, ಭಕ್ತಿ ಬದುಕಿನಲ್ಲಿ ಮುಂದುವರೆದವರು ಹಾಗೂ ಕೃಷ್ಣನ ಸೇವೆಯಲ್ಲಿ ರುಚಿ ಕಂಡವರು ಏನ್ ಮಾಡ್ತಾರೆ, ತಮ್ಮನ್ನು ತಾವು ಐಹಿಕ ಸುಖದಿಂದ ವಿಮುಖರಾಗ್ತಾರೆ, ಅಂದ್ರೆ ತ್ಯಜಿಸ್ಬಿಡ್ತಾರೆ. ಆಮೇಲೆ ನಿರಂತರವಾಗಿ ಭಕ್ತಿಯಲ್ಲಿ ಮುಳುಗಿ ಅವ್ರು ಏನ್ ಮಾಡ್ತಾರೆ, ಕೃಷ್ಣನಲ್ಲಿ ಪೂರ್ಣ ತೃಪ್ತಿಯನ್ನು ಕಾಣ್ತಾರೆ. ಎಸ್, ಒಂದ್ಸರಿ ನೀವು ಬಾಯಲ್ಲಿ ಕಬ್ಬು ತಿಂದಿದ್ರಾ, ಕಬ್ಬು ಅನ್ಕೊಂಡು ಯಾವಾಗಾದ್ರೂ ಬಿದಿರು ತಿಂದಿದ್ರಾ? ಇವೆರಡು ಟೇಸ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ತೀರಿ ನೀವು? ಏನ್ ಕೇಳ್ತೇವೆ ನಾವು? ಕಬ್ಬು ಕೇಳ್ತೇವೆ. ಯಾಕಂದ್ರೆ ಈ ಬಿದಿರುನು ಸೇಮ್ ಕಾಣಿಸುತ್ತೆ, ಕಬ್ಬುನು ಸೇಮ್ ಕಾಣಿಸುತ್ತೆ, ಎರಡು ಸೇಮ್ ಕಾಣಿಸ್ತವೆ. ಯಾವಾಗ ನಮಗೆ ಎರಡು ಟೇಸ್ಟ್ ಮಾಡಿ ಗೊತ್ತೈತಿ ಅದ್ರಲ್ಲಿ ರಸ ಇದೆ ಅಂತ ಹೇಳಿ, ಅವಾಗ ನೆಕ್ಸ್ಟ್ ಅವ್ರು ಯಾವಾಗ್ಲೂ ಬಹಿರ್ಮುಖ ಮತ್ತು ವಿಮುಖ ಹೇಳ್ತಾ ಇದೀರಲ್ಲ ನೀವು, ಏನದು? ಸೊ ಅವಾಗ ಏನ್ ಮಾಡ್ತಾರೆ ಅವರು? ಯಾ ಕಡೆ ತಿರುಗ್ತಾರೆ? ಈಗ ಅವರು ಸೀದಾ ಕಬ್ಬಿನ ಕಡೆ ತಿರುಗ್ತಾರೆ. ಅದೇ ರೀತಿ ಈ ಜಗತ್ನಲ್ಲಿ ಒಂದಷ್ಟು ನಮಗ ಅನುಭವಗಳಾಯ್ತು, ಭಕ್ತಿ ಮಾಡ್ಲಿಕ್ಕೆ ಅದರಲ್ಲಿ ಒಂದು ಟೇಸ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆ ರಸ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಏನ್ ಮಾಡ್ತಾರೆ, ಇದರ ಕಡೆಗೆ ಅವ್ರಿಗೆ ಟೇಸ್ಟ್ ಇರುವುದಿಲ್ಲ, ಕಬ್ಬಿನ ಕಡೆಗೆ ಬಿದಿರಿನ ಕಡೆಗೆ ಅವ್ರದ್ದು ಟೇಸ್ಟ್ ಹೋಗ್ಬಿಡತ್ತೆ, ಕಬ್ಬಿನ ಕಡೆಗೆ ಮಾತ್ರ ಟೇಸ್ಟ್ ಉಳ್ಕೊಳತ್ತದೆ. ಅದೇ ಅಂದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವರಿಗೆ ಟೇಸ್ಟ್ ಹೆಚ್ಚಿಗೆ ಆದ ಹೋದಾಗ ಭೌತಿಕ ಅನ್ಯ ವಿಷಯಗಳಲ್ಲಿ ಅವರಿಗೆ ಟೇಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಟೇಸ್ಟ್ ಇದು ಬಿಡಬೇಕು 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 ಅಂತ ವಿಚಾರ ಮಾಡ್ತೀವಿ, ಇದನ್ನ ಬಿಡ್ಬೇಕು ಅದನ್ನ ಬಿಡ್ಬೇಕು, ಅದು ಆಗಲ್ಲ. ಎಲ್ಲಿವರೆಗೂ ಹೈಯರ್ ಟೇಸ್ಟ್ ನಮಗಿಲ್ಲ, ಲೋವರ್ ಟೇಸ್ಟ್ ಹೋಗೋದಿಲ್ಲ. ಅದಕ್ಕೆ ಲೋವರ್ ಟೇಸ್ಟ್ಗಳು, ಕೆಟ್ಟ ಹವ್ಯಾಸ ಏನಿದ್ದಾವನ್ನು ಬಿಡಲಿಕ್ಕೆ ಯಾರು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ. ಏನ್ ಅವಶ್ಯಕತೆ ಇದೆ ಹಾಗಾದ್ರೆ? ಇದನ್ನ ಯಾವ್ದು ಬಿಡೋದು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಏನಿದೆ ಮತ್ತೆ? ಹೈಯರ್ ಟೇಸ್ಟ್ ಬಗ್ಗೆ ಯೋಚನೆ. ಅದಕ್ಕಿಂತ ಹೆಚ್ಚಿಂದು ಈ ಹಿಡ್ಕೊಳ್ಳೋದು ಅಷ್ಟೇ ವಿಚಾರ ಮಾಡ್ಬೇಕು ನಾವು, ಬಿಡೋದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಭಕ್ತಿಯಲ್ಲಿ ಇದೊಂದು ನೆನ್ಪಿಟ್ಟುಕೊಳ್ಳಿ, ತುಂಬಾ ಜನರ ತಲೆಯಲ್ಲ ನಿಯಮ 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 ಅಂತ ತಲೆಯಲ್ಲಿ ಇರುತ್ತ, ನಿಯಮದ ಬಗ್ಗೆ ಟೆನ್ಷನ್ ತಗೊಳ್ಬೇಡ. ಇರ್ಲಿ, ಅದ್ರ ಬಗ್ಗೆ ಕಾನ್ಸಿಯಸ್ ಆಗಿರ್ಬೇಕು. ಬಟ್ ನಾವು ಯಾವ ಕಡೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತೇವೆ ಆ ಕಡೆ ಹೋಗ್ತೀವಿ, ಯಾವ ಕಡೆ ಗಟ್ಟಿಯಾಗಿಲ್ಲ ಅದು ಆಟೋಮೆಟಿಕ್ ಬಿಟ್ಟು ಹೋಗುತ್ತೆ ನಮ್ಮನ್ನು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಅಂತಾರೆ ಯಾವುದೇ ವಿಷಯ ಇದ್ರೂ ಕೂಡ ನಮಗೇನು ಹೈಯರ್ ಟೇಸ್ಟ್ ಬಗ್ಗೆ ನಮ್ಗೆ ಜಾಸ್ತಿ ಒಲವು ತೋರಿಸಿ ಹೈಯರ್ ಟೇಸ್ಟ್ ನಾವು ಆಸ್ವಾದನೆ ಮಾಡ್ತಾ ಹೋದಾಗ ಲೋವರ್ ಟೇಸ್ಟ್ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತಾರೆ. ಓಕೆ, ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ, ಮೂರನೇ ಪಾಯಿಂಟ್ ಹೇಳ್ಬೋದಾ ನಾನು? ಎಸ್, ಕೌಂಟ್ ಮಾಡಿ ಹೇಳ್ತಿದ್ದಾರೆ ಮಾತಾಜಿ. ಎಸ್, ನೈಸ್. ಆಕ್ಚುಲಿ ನಾವು ಭಗವದ್ಗೀತಾ ಹೋದ್ರೆ ನಮ್ಗೆ ಅದ್ರ ಮೇಲೆ ಸಂಪೂರ್ಣ ನಂಬಿಕೆ ಇರ್ಬೇಕು. ಕೃಷ್ಣ ಎಂತ ಹೇಳದ್ ನಾವ್ ಅದನ್ನ ನಂಬ್ಬೇಕು. ಈಗ ನಾವ್ ಒಂದು ಅಮೆರಿಕಾ ಹೋಗಕ್ ಒಂದ್ ಟಿಕೆಟ್ ನಾವು ಪರ್ಚೇಸ್ ಮಾಡ, ನಾವು ಹೋಗಿ ವಿಮಾನ ಕುತ್ಕೊಂಡ್ರೆ ನಮ್ಗೆ ಆ ಡ್ರೈವರ್ ಮೇಲೆ ನಂಬಿಕೆ ಇರತ್ತೆ, ಹೌದು ನಮ್ಗೆ ಅದು ಕರೆಕ್ಟ್ ಜಗತ್ ತಲುಪತ್ತಂತ, ಫಾರ್ ಎಕ್ಸಾಂಪಲ್. ಹಾಗೆ ನಮ್ಗೆ ಭಗವದ್ಗೀತಾ ಹೋದ್ರೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದ್ರೆ ನಾವು ಅದ್ರಿಗೆ ಭಕ್ತಿಯಾಗೆ ನಮ್ಗೆ ಮುಂದೆ ಹೋಗ್ಬೋದು. ನಾವು ಅದ್ರ ಡೌಟ್ ಪಡ್ರೆ ನಾವು ಅದ್ರ ಮುಂದೆ ಹೋಗೋದು. ಎಸ್, ಇದು ವೆರಿ ಗುಡ್ ಪಾಯಿಂಟ್, ಪುಸ್ತಕದಲ್ಲೇ ಇದೆ ಅದು. ಸೊ ಏನದು ಪಾಯಿಂಟು? ನಾವು ನಂಬಿಕೆ, ಈ ವಿಷಯದಲ್ಲಿ ನಂಬಿಕೆ ಬೇಕು. ಅದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದಾರೆ, ಆಲ್ರೆಡಿ ಮಾತಾಜಿ ಹೇಳಿದ್ರು. ನೀವು ಟ್ರೈನ್ ಹತ್ತಕ್ ಹೋಗ್ತೀರಿ, ಟಿಕೆಟ್ ತಗೊಂಡ್ಬಿಡ್ತೀರಿ, ಬಸ್ ಹತ್ತದಾಗ ಟಿಕೆಟ್ ತಗೊಂಡು ಹತ್ಕೊಳ್ತೀರಾ. ಅದೇ ರೀತಿ ಅದು ಎರಡು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಆ ಟಿಕೆಟ್ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮಗೆ? ಕೈಯಲ್ಲಿ ಇಷ್ಟೊಂದು ಚೀಟಿ ಬರೆದು ಕೊಟ್ಟಿರ್ತಾರೆ ಅವರು, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅವನ್ ಡ್ರೈವರ್ ಯಾರಿದ್ದಾನೆ ಅದರಲ್ಲಿ, ಅವನ ಹತ್ರ ಲೈಸೆನ್ಸ್ ಇದೆಯಾ ಇಲ್ಲ, ಅವನ್ ಡ್ರಂಕರ್ಸ್ ಇದಾನ, ಯಾವ ಊರವು, ಅದೆಲ್ಲ ಗಾಡಿ ಸರಿ ಇದೆಯಾ,
ಅದಕ್ಕೆ ಏನಾದ್ರು ಸಮಸ್ಯೆ ಅದೆಲ್ಲ ಟೆಸ್ಟ್ ಮಾಡ್ಕೊಂಡು ಗಾಡಿಯಲ್ಲಿ ಹತ್ತೀರಾ ಯಾರಾದ್ರು? ಅದು ಬೇರಿಂಗ್ ಸರಿ ಇದೆಯಲ್ಲ, ಹವಾ ಇದೆಯಾ, ಪಂಕ್ಚರ್ ಇದೆಯಾ, ಇದೆಲ್ಲ ನೋಡಿ ನೀವೇನಾದ್ರು ಹಾಕೊಂಡು ಕೂತ್ಕೊಳ್ತೀರಿ. ನಿಮ್ಗೆ ವಿಶ್ವಾಸ ಇದ್ರ ಮೇಲೆ ಟಿಕೆಟ್ ತಗೊಂಡ್ರೆ ಟಿಕೆಟ್ ಮೇಲೆ ವಿಶ್ವಾಸ ಅಷ್ಟೇ ನೋಡಿ. ಅದ್ರ ವಿಷಯದಲ್ಲಿ ನಂಬಿಕೆ ಇದೆ ನಮಗೆ ಅಂತ ವಿಷಯದಲ್ಲಿ. ಹಾಗೇನೆ ಇಲ್ಲಿ ಬಂದಾಗ ಭಕ್ತಿಯಲ್ಲಿ ಬಂದಾಗನು ಹಾಗೆ ವಿಶ್ವಾಸ ಇರಬೇಕು. ವೇದಶಾಸ್ತ್ರ ಗ್ರಂಥ ಗುರು ಈ ಪರಂಪರೆಯಲ್ಲಿ ನಮಗೆ ವಿಶ್ವಾಸ ಇದ್ರೆ ಮಾತ್ರ ನಾವು ಹೋಗಕ್ಕಾಗಲ್ಲ. ಈ ನಂಬಿಕೆನೇ ಇಲ್ಲ, ಈ ಚೀಟಿ ಏನು ಇದ್ರಲ್ಲಿ ಏನೋ ಡೌಟ್ ಇದೆ ನನಗೆ, ಈ ಚೀಟಿಯಿಂದ ಹೋಗತ್ತೇನಿಲ್ಲ ಅಂತ ನೀವೇನೋ ಅನ್ಕೊಂಡು ಕುತ್ಕೊಂಡ್ರೆ ಟ್ರೈನಲ್ಲಿ ಹೋಗಕ್ಕಾಗತ್ತಾ? ಅದು ಪೇಪರ್ ಇದೆ, ಪೇಪರ್ ಸುಮ್ಮನೆ ಪ್ರಿಂಟ್ ಮಾಡಿ ಕೊಟ್ಟಾರೆ ಏನೋ ಅವ್ರು ಸರಿ ಇದಿಲ್ಲ. ನಂಬಿಕೆ ಅದರಲ್ಲಿ ಇದ್ರೆ ಮಾತ್ರ ಟಿಕೆಟ್ ಹತ್ತಿ ಹೋಗಕ್ ಸಾಧ್ಯ ಇದೆ. ಈ ನಿಮ್ಮ ಕೈಯಲ್ಲಿ ಗಾಂಧೀಜಿ ನೋಟ್ಸ್ ಇದಾವೆ, ಇದು ಯಾರ ಕೊಟ್ಟಿದ್ರು ಸರಿ ಇದೆ ಎಲ್ಲ ಒರಿಜಿನಲ್ ಇದೆ ಇಲ್ಲ, ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ಬಿಟ್ರೆ ಅದು ಈ ವ್ಯವಹಾರನೂ ಮಾಡಕ್ಕಾಗಲ್ಲ. ಅದಕ್ಕೆ ಸಂದೇಹ ಅದ್ರಲ್ಲಿ ಇರಬಾರ್ದು. ಅದೇ ರೀತಿ ಶಾಸ್ತ್ರದಲ್ಲಿ ಇನ್ನೊಂದು ಸುಮಾರು ಜನಕ್ಕೆ ನಾವು ಉದಾಹರಣೆ, ಯಾರಾದ್ರೂ ಕಟಿಂಗ್ ಶಾಪ್ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಈಗೆಲ್ಲ ಹುಡುಗರೆಲ್ಲ ಕಟಿಂಗ್ ಶಾಪ್ ಅಲ್ಲಿ ಹೋಗ್ತೀರಿ ನೀವು. ಕಟಿಂಗ್ ಶಾಪ್ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಕಟಿಂಗ್ ಶಾಪ್ ಅಲ್ಲಿ ಆ ಸೀಟ್ ಒಳ್ಳೆ ಕುಶನ್ ಇರೋ ಸೀಟ್ ಹಾಕಿರ್ತಾರೆ ಅವ್ರು ಸಲೂನ್ ಅಲ್ಲಿ. ನೋಡಿದ್ರೆ ಈಗ ಮತ್ತೆ AC ಇದಾವೆ, ಎಲ್ಲ ಇದಾವೆ, ತುಂಬಾ ಒಳ್ಳೆ ವ್ಯವಸ್ಥೆ ಇರುತ್ತೆ. ಅಲ್ಲಿ ಹೋಗಿ ಹೀಗೆ ಕುತ್ಕೊಳ್ತಾರೆ, ಕಣ್ ಮುಚ್ಕೊಂಡ್ ಕುತ್ಕೊಳ್ತಾರೆ. ನಮ್ ಜನ ನೋಡಿದ್ರ ನೀವು ಕಟಿಂಗ್ ಮಾಡುವಾಗ ಮುಂದೆ ಎಲ್ಲ ಕಟಿಂಗ್ ಮಾಡೋ ಕಣ್ ಮುಚ್ಚೋ ಕುತ್ಕೊಳ್ತಾರೆ. ಆ ವ್ಯಕ್ತಿ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಮೊದ್ಲೇ ಮಾತು. ಎರಡನೇದ್ದು, ಅವ ನಿಮಗ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಹೊಸ ಬ್ಲೇಡ್ ತೆಗೆದು ಅದರಲ್ಲಿ ಹಾಕ್ತಾನೆ. ಹೊಸ ಬ್ಲೇಡ್ ತೆಗೆದು ಹಾಕ್ತಿದ್ದಾನೆ. ಎರಡನೇದು, ಆ ವ್ಯಕ್ತಿನೂ ನಿಮಗ್ ಗೊತ್ತಿಲ್ಲ, ಆದ್ರೂ ಆ ಜಾಗದಲ್ಲಿ ಹೋಗಿ ಕಣ್ ಮುಚ್ಕೊಂಡ್ ಕುತ್ಕೊಂಡಿದ್ರೆ ಏನದು? ಹಂಗಂದ್ರೆ ನಂಬಿಕೆ. ಅಲ್ಲಿ ವಿಶ್ವಾಸ ನೋಡಿ, ಅದರಲ್ಲಿ ವಿಶ್ವಾಸ ಇದೆ. ಅದೇ ರೀತಿ ನಾ ಹೇಳ್ತೇನೆ ನಿಮ್ಗೆ, ಯಾವ್ದಾರು ಎಲ್ಲಾದ್ರೂ ಒಂದು ಉಡುಪಿ ಹೋಟೆಲ್ ಅಂತ ಸಿಗತ್ತೆ, ಯಾವ್ದಾರು ಮಂಗಳೂರು ಹೋಟೆಲ್ ಅಂತ ಬರುತ್ತೆ, ಆರಾಮಾಗಿ ಹೋಗಿ ಕುತ್ಕೊಳ್ತೀರಾ. ಅಲ್ಲಿ ಮೆನು ಅಲ್ಲಿ ಏನಂತ ಆರ್ಡರ್ ಕೊಡ್ತೀರಾ, ನಿಮಗ್ ಗೊತ್ತಿಲ್ಲ, ಕಿಚನ್ ನಲ್ಲಿ ಪರ್ಮಿಷನ್ ಇರುದಿಲ್ಲ, ನೋ ಅಡ್ಮಿಷನ್ ಅಂತ ಹಾಕಿರ್ತಾರೆ ಅಲ್ಲಿ ಕಿಚನ್ ಅಲ್ಲಿ. ಇಲ್ಲಿ ಒಳಗಡೆ ಅಡಿಗೆ ಯಾರು ಮಾಡ್ತಿದಾರೋ, ಎಂತ ಆಯಿಲ್ ಅಲ್ಲೇ ಕುಕ್ಕಿಂಗ್ ಮಾಡ್ತಿದಾರೋ, ಆ ವ್ಯಕ್ತಿ ಕುಕ್ಕಿಂಗ್ ಮಾಡ್ತಾ ಹೀಗೆ ಬೆವರು ಹಾಕಿ ಮಾಡ್ತಿದ್ದಾನೋ, ಓಕೆ, ಆ ಅಡಿಗೆ ಮಾಡುತ್ತಿರುವಂತ ನೀರಿನ ಟಾಯ್ಲೆಟ್ ಆಗಿನ ತಗೊಂಬಂದ್ ಹಾಕ್ತಿದಾನೋ, ಅರ್ಥ ಆಯ್ತಲ್ಲ, ಅವನೇನಾದ್ರು ಸ್ನಾನ ಮಾಡಿದಾನೋ, ಅವನ ಅಲ್ಲೇ ತಿಂತ ಹೆಂಜಲುಗಳನ್ನ ಅದ್ರಾಗ ಸೇರಿಸಿ ಮಿಕ್ಸ್ ಮಾಡಿ ಮಸಾಲೆ ಮಾಡಿ ನಿಮಗ್ ಕೊಡ್ತಾ ಇದ್ದಾನೋ, ಇನ್ನು ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ನೀವೇ ತಿಳ್ಕೊಳ್ಳಿ. ಅದಕ್ಕೆ ಗೇಟ್ ಬಂದಿರುತ್ತೆ ಅದು ಅಲ್ಲಿ, ಅದಕ್ಕೆ ನೀವು ನೋ ಅಡ್ಮಿಷನ್ ಅಂತ ಹಾಕಿಬಿಟ್ಟಿರ್ತಾರೆ. ಆ ಕಥೆಗಳನ್ನು ನೀವು ನೋಡೋ ಆಗಿಲ್ಲ ಅಲ್ಲಿ. ಓಕೆ, ಅವನು ಓಕೆ ಹೋಟೆಲ್ದವ ನಿಮಗೆ ವಿಷ ಹಾಕಿದ, ನಿಜವಾಗ್ಲೂ ನಿಮಗೆ ಚೆನ್ನಾಗಿರುವುದನ್ನ ಕೊಡ್ತಾ ಇದ್ದಾನೋ, ಇದು ಯಾವುದನ್ನ ನಾವು ವಿಚಾರ ಮಾಡದೇನೆ ಹಂಗೆ ಹೇಳ್ತಾ ಇದೀನಿ. ಸೊ ಅಲ್ಲಿ ಅಡಿಗೆ ಮಾಡೋರು ಯಾರು, ಅವ್ರು ಎಂತವ್ರು ಯಾರು ಏನಿಲ್ಲ, ನಿಮ್ ಮೆನುವಲ್ಲಿ ಬರುತ್ತೆ. ಅಷ್ಟೊಂದು ವಿಶ್ವಾಸ ಇಟ್ಟು ಕೂತ್ಕೊಂಡು ಹೋಗಿ ತಿಂದು ಬರ್ತೀರಿ ಹೋಟೆಲಲ್ಲಿ, ಬರೋದಲ್ವಾ ನಾವು? ಸೊ ಅಲ್ಲಿ ವಿಶ್ವಾಸ ಇಡ್ತೀವಿ, ಕಟಿಂಗ್ ಅಂಗಡಿಯಲ್ಲಿ ವಿಶ್ವಾಸ ಇಡ್ತೀವಿ, ರೈಲ್ವೆ ಸ್ಟೇಷನ್ ಹತ್ತಬೇಕಾದ್ರೆ ಟಿಕೆಟ್ ಅಲ್ಲಿ ವಿಶ್ವಾಸ ಇಡ್ತೇವಲ್ವಾ? ತುಂಬಾ ಜಾಗ ಇದಾವೆ ಇನ್ನು ಹೇಳ್ತಾ ಹೋದ್ರೆ, ಎಲ್ಲ ಕಡೆ ವಿಶ್ವಾಸ ಇರುತ್ತೆ. ಬಟ್ ಈ ಆಧ್ಯಾತ್ಮಿಕ ವಿಷಯ ಬಂದಾಗ ವಿಶ್ವಾಸ ಹೊರಟೋಗ್ಬಿಡುತ್ತೆ. ಅದು ಯಾಕೆ ಹಂಗೆ, ಇದು ಯಾಕೆ ಹಂಗೆ, ಅದು ಯಾಕೆ ಹಂಗೆ, ಇದೇ ಸಮಸ್ಯೆ. ಅಂತವೇನಾದ್ರು ಬೇರೆ ಇದ್ರೆ ಉದಾಹರಣೆ ಕೊಡಿ ನೀವು. ಯಾವುದ್ರಲ್ಲೆಲ್ಲ ನಾವು ಹಂಗೆ ಕಣ್ಣು ಮುಚ್ಚಿ ವಿಶ್ವಾಸ ಇಟ್ಕೊಂಡು ಹೋಗ್ತೇವೆ, ಈ ವಿಷಯ ಬಂದಾಗ ನಾವು ಥಿಂಕ್ ಮಾಡ್ತೀವಿ. ನಾ 3 ಉದಾಹರಣೆ ಕೊಟ್ಟೆ, ಹಂಗೆ ಏನಾದ್ರು ಉದಾಹರಣೆ ಇದ್ರೆ ಹೇಳಿ. ಓಕೆ, ಗೋಪೇಂದ್ರ ಪ್ರಭು ಏನೋ ಹೇಳ್ತಿದ್ರು ನಾವು. ಎಲ್ಲೋದ್ರು ಅವ್ರು? ಹರೇ ಕೃಷ್ಣ ಅಂತಿದ್ರು. ಹರೇ ಕೃಷ್ಣ. ಮತ್ತೆ ಹೇಳ್ತೀರಾ? ಬಂದಿದೆ ನಿಮ್ದು ಮ್ಯೂಟ್ ಆಗಿದೆ, ಮ್ಯೂಟ್ ಕೇಳಿಸ್ತಾ ಇಲ್ಲ ನೀವೇನ್ ಹೇಳೋದು. ಹರೇ ಕೃಷ್ಣ. ಈಗ ಹೇಳಿ. ಹರೇ ಕೃಷ್ಣ ಪ್ರಭು. ಹೇಳಿ. ಈಗ ಇಂಡಿಗೋ ಫ್ಲೈಟ್ ಅಲ್ಲಿ ಆದ ಕತೆ. ಇಂಡಿಗೋ ಫ್ಲೈಟ್ ಅಲ್ಲಿ ಬರುವಾಗ ಒಂದು ಹುಡುಗಿ ಕೂತ್ಕೊಂಡಿರ್ತಾಳೆ, ಒಂದು 15 ವರ್ಷದವಳು. ಅವಳ ಪಕ್ಕದಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ. ಆವಾಗ ಫ್ಲೈಟ್ ಬರ್ತಾ ಇರುವಾಗ ಏನೋ ಒಂದು ಕಾರಣದಿಂದ ಸಡನ್ಲಿ ಕೆಳಗೆ ಬರ್ತದೆ, 1,000 ಕಿಲೋಮೀಟರ್ ಅಷ್ಟು ಏನೋ ಸಡನ್ಲಿ ಕೆಳಗೆ ಬರ್ತದೆ. ಆವಾಗ ಅಜ್ಜಿ ಬೊಬ್ಬೆ ಹೊಡಿತಾಳೆ, ಪ್ರಾಬ್ಲಮ್ ಆಗಿದೆ ಅಂತ, ಹಾಗೆ ಹೀಗಂತ. ಆ ಹುಡುಗಿ ಒಂದು ಕಾದಂಬರಿ ಓದ್ತಾ ಕುತ್ಕೊಂಡಿರ್ತಾಳೆ, ಆಚೆ ಈಚೆ ಅಂದುವುದಿಲ್ಲ ಏನು ಸಹ. ಆದ್ರೆ ಸ್ವಲ್ಪ ಸಮಯ ನಂತರ ಮತ್ತೆ ಕೆಳಗೆ ಬರ್ತದೆ. ಆವಾಗ ಅವಳು ಬೊಬ್ಬೆ ಹೊಡಿತಾಳೆ, ಏರೋಸ್ಟೇಸ್ ಬೊಬ್ಬೆ ಹೊಡಿತಾರೆ, ಎಲ್ಲರೂ ಬೊಬ್ಬೆ ಹೊಡಿತಾರೆ. ಇವಳು ಮಾತ್ರ ಆ ಪುಸ್ತಕವನ್ನೇ ಓದುತ್ತಾ ಇರ್ತಾಳೆ. ಅದು ಆಗ್ತಾ ಈಗ ಆಗ್ತದೆ. ಆವಾಗ ಅಜ್ಜಿಗೆ ತುಂಬಾ ಸಿಟ್ಟು ಬರ್ತದೆ, ಇವಳಿಗೆ ಹೊಡಿಬೇಕು, ಇವಳಿಗೆ ಏನಾಗ್ಲಿಲ್ಲ, ನಗಾಡುದಿಲ್ಲ, ಏನೂ ಇಲ್ಲ ಅಂತ. ಆದ್ರೆ ನೀನ್ ಯಾಕೆ ಲ್ಯಾಂಡ್ ಆದ ನಂತರ ಅವಳು ಹೇಳ್ತಾಳೆ, ಅಜ್ಜಿ
ನೀನು ನನ್ನ ಬದಿ ಕೂತ್ಕೊಂಡು ಖಾಲಿ ಪುಸ್ತಕನೇ ಓದ್ತಾ ಇದ್ದೀಯಲ್ಲ, ನಿನ್ಗೇನು ಹೆದರಿಕೆ ಆಗ್ಲಿಲ್ವಾ? ಯಾಕೆ ಬೊಬ್ಬೆ ಹೊಡಿಲಿಲ್ಲ? ಏನು ಇಲ್ವಾ? ನಿನ್ನ ಜೀವದ ಮೇಲೆ ಆಸೆ ಇಲ್ವಾ ಅಂತ. ಆವಾಗ ಹುಡುಗಿ ಹೇಳ್ತಾಳೆ, ಅಲ್ಲಿ ಫ್ಲೈಟ್ ಅಲ್ಲಿ ಪೈಲಟ್ ಇರುದು ನನ್ನ ತಂದೆ, ಅವ್ರು ಯಾವಾಗ್ಲೂ ಏನ್ ಆಯ್ತದು. ಹಾ, ಇದು ತುಂಬಾ ಚೆನ್ನಾಗಿ ಉದಾಹರಣೆ ಅವ್ರು ಕೊಡ್ತಿದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಪ್ರಭುಗಳು ಎಲ್ಲಿ ಹೋದ್ರು? ಕೇಳಿಸ್ತಾ ಇಲ್ಲ. ಹಾ, ಗೊತ್ತಿಲ್ಲ ಏನಾಯ್ತು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿದೆ ಅದು ಉದಾಹರಣೆ. ಕೇಳ್ತಾ ನಾನು ಹೇಳಿದ್ದೆ. ಲ್ಯಾಂಡಿಗೆ ಆದ ನಂತರ ಆ ಹುಡುಗಿ ಹತ್ರ ಅಜ್ಜಿ ಜೋರ್ ಮಾಡಿ ಕೇಳ್ತಾಳೆ, ನೀನ್ ಹಾಗೆ ಮಾಡಿದ ಅಂತ. ಆವಾಗ ಅವ್ರು ಹೇಳ್ತಾಳೆ, ಅಲ್ಲಿ ಪೈಲಟ್ ಇರುದು ನನ್ನ ತಂದೆ. ನನ್ನ ತಂದೆ ಅವ್ರು ಯಾವಾಗ ಕಾರ್ ಓಡಿಸ್ಲಿ, ಸೈಕಲ್ ಓಡಿಸ್ಲಿ, ಏನ್ ಓಡಿಸಿದ್ರು ಯಾವಾಗಲೂ ಆಕ್ಸಿಡೆಂಟ್ ಮಾಡಿದವರಲ್ಲ. ಅವರು ನಂಬಿಕೆ ಅಂದ್ರೆ ಅಷ್ಟು ನಂಬಿಕೆ ಇದೆ ನನ್ನ ತಂದೆ ಮೇಲೆ. ಅವರು ಲ್ಯಾಂಡ್ ಮಾಡ್ತಾರಂತ ಗೊತ್ತಿತ್ತು, ಅದಕ್ಕೆ ನಾನು ಪುಸ್ತಕ ಓದ್ತಿದ್ದೆ ಅಂತ. ಎಸ್ 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 ಇದೇ ಇದಕ್ಕೆ ವಿಶ್ವಾಸ ಅಂತಾರೆ. ಹರೇ ಕೃಷ್ಣ ಪ್ರಭು. ಎಸ್ 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 ಒಳ್ಳೆ ಉದಾಹರಣೆ ಕೊಟ್ರಿ ಸರಿ ಸಮಯದಲ್ಲಿ. ಥ್ಯಾಂಕ್ ಯು ಗೋಪೇಂದ್ರ ಪ್ರಭು. ಇನ್ನೊಮ್ಮೆ ನಾನು ಸಂಕ್ಷಿಪ್ತ ಹೇಳ್ತೇನೆ. ಪ್ರಭುಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅದು ಉದಾಹರಣೆ. ಹರೇ ಕೃಷ್ಣ. ಎಸ್ ಎಸ್ ಥ್ಯಾಂಕ್ ಯು. ಏನಂದ್ರೆ ಚಿಕ್ಕ ಮಗು ಕುತ್ಕೊಂಡಿರ್ತದೆ, ಸುಮಾರು ಜನ ಕುತ್ಕೊಂಡಿದ್ದಾರೆ ಅಲ್ಲಿ. ಹವಾಮಾನ ಸರಿ ಇರದೇಕೋಸ್ಕರ ಫ್ಲೈಟ್ ಏನಾಗ್ತದೆ, ಹೀಗೆ ಇದು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಗಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಚಿಕ್ಕ ಮಗಳು ಹುಡುಗಿ ಇರ್ತಾಳಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾಳೆ. ಎಲ್ಲರೂ ಡಿಸ್ಟರ್ಬ್ ಆಗಿರ್ತಾರೆ, ಬಟ್ ಇವಳು ಡಿಸ್ಟರ್ಬ್ ಆಗಿರೋದಿಲ್ಲ. ಸುಮ್ಮನೆ ಕುತ್ಕೊಂಡು ಬುಕ್ ಹೇಳ್ತಾ ಇರಲ್ಲ, ಓದ್ತಾ ಕುತ್ಕೊಳ್ತಾರೆ. ಕೊನೆಗೆ ಅದೆಲ್ಲ ಮುಗಿತದೆ. ಅದೆಲ್ಲ ಹೀಗೆ ಓಡಾಡೋ ಅದೇನದು ಶೇಕ್ ಆಗ್ತಾ ಇರುತ್ತೆ ವಿಮಾನ ಎಲ್ಲ, ಅದು ಸರಿ ಆಗತ್ತೆ. ಆಮೇಲೆ ಕೊನೆಗೆ ಲ್ಯಾಂಡ್ ಆದ್ಮೇಲೆ ಯಾವಾಗ ಕೇಳ್ತಾರೆ ಅವ್ರು ಬಾಕಿದವ್ರು, ನಿನಗೆ ಎಲ್ಲರೂ ಅಷ್ಟು ಟೆನ್ಷನ್ ತಗೊಂಡು ಡಿಸ್ಟರ್ಬ್ ಆಗಿದ್ರು, ನೀನ್ ಯಾಕೆ ಡಿಸ್ಟರ್ಬ್ ಆಗ್ಲಿಲ್ಲ ಅಂತ. ಅವಾಗ ಅವಳು ಹೇಳ್ತಾಳೆ, ಅಲ್ಲಿ ಕುತ್ಕೊಂಡಿರೋ ಪೈಲಟ್ ಇದ್ದಾನಲ್ವಾ, ಅವ್ನು ನನ್ನ ತಂದೆ. ಅದಕ್ಕೆ ಅವನಿಗೆ ಗೊತ್ತಿದೆ ಮಗಳು ಇದ್ದಾರೆ ಎಂದು ಕುತ್ಕೊಂಡು, ಅದಕ್ಕೆ ನನ್ನ ರಕ್ಷಣೆಗೋಸ್ಕರ ಅವನಿಗೆ ಆಲ್ರೆಡಿ ಅವನು ವಿಚಾರ ಮಾಡ್ತಿದ್ದಾನೆ. ಅದಕ್ಕೆ ನಾನು ಯಾಕೆ ಟೆನ್ಷನ್ ತಗೊಳ್ಬೇಕು? ಅದಕ್ಕೆ ಅವನ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಅವಳ ತಂದೆ. ಅವನಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ನನ್ನ ತಂದೆ ಇದ್ದಾನಂತ. ಅವನಿಗೂ ಗೊತ್ತಿದೆ ನನ್ನ ಮಗಳಿದ್ದಾಳಂತ. ನಾನು ಯಾಕೆ ಟೆನ್ಷನ್ ತಗೊಳ್ಬೇಕು? ಅದೇ ಉದಾಹರಣೆ ಹೇಳ್ತಾರೆ. ಹಾಗೆ ಯಾರೋ ಭಗವಂತನ ಫ್ಲೈಟ್ ಅಲ್ಲಿ ಹತ್ಕೊಂಡಿದ್ದಾರೆ ಭಕ್ತಿಯಲ್ಲಿ. ಅದೇ ಲಾಜಿಕ್. ಭಗವಂತನ ಫ್ಲೈಟ್ ಅಲ್ಲಿ ಹತ್ತಿದ್ದಾರೆ. ಆ ಪೈಲಟ್ ನಮ್ಮ ತಂದೆ ಇದ್ದಾನೆ, ಪರಮ ತಂದೆ. ಆ ಫ್ಲೈಟ್ ಓಡಿಸ್ತಾ ಇದೆ ನಮ್ಮ ಪರಮ ತಂದೆ ಅಂತಂದವಾಗ ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಆದ್ರೆ ಅವ್ರು ಟೆನ್ಷನ್ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಅವನು ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ ಅನ್ನುವ ಶ್ರದ್ಧೆ ಅವನ ಮೇಲೆ ಇರುತ್ತೆ. ಇದೇ ಶ್ರದ್ಧಾ. ಇಂತಹ ಶ್ರದ್ಧಾ ನಮ್ಮ ಹತ್ರ ಬೆಳಿಬೇಕು. ಅದೇ ಶ್ರದ್ಧೆ, ವಿಶ್ವಾಸಕ್ಕೆ ಒಳ್ಳೆ ಪಾಯಿಂಟ್ ಪ್ರಭುಗಳು ನೆನ್ಪು ಮಾಡಿ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಇದು, ವೆರಿ ನೈಸ್. ಮತ್ತೇನಿದೆ? ಹರೇ ಕೃಷ್ಣ ಪ್ರಭು. ಹಾ, ಇದು ಶ್ರವಣ ಬಗ್ಗೆನೂ ಮತ್ತೆ ಒಂದು ಮಾತು ಹೇಳಿದ್ರು ಉದಾಹರಣೆ ಜೊತೆ. ಅಂದ್ರೆ ನಾವು ಯಾರಾದ್ರೂ ಮನುಷ್ಯ ನಿದ್ದೆ ಮಾಡಿದಾಗ ಅವ್ರನ್ನ ಏನಾದ್ರು ಚಪ್ಪಲೆ ತಟ್ಟಿ ಅಥವಾ ಏನಾದ್ರು ಶಬ್ದ ಮಾಡಿ ನಾವು ಅವ್ರನ್ನ ಎಚ್ಚರಿಸ್ಕೊಳ್ಬಹುದು. ಹಾಗೆ ಈ ಐಹಿಕ ಜಗತ್ತಿಗೆ ಬಂದಾಗ ನಮ್ಮ ಶುದ್ಧವಾದ ಚೈತನ್ಯ ಆತ್ಮನು ಅದು ಈ ಜಡಸತ್ವ ಇದೆಲ್ಲ ಮೆಟೀರಿಯಲ್ ಥಿಂಗ್ಸ್ ಇದ್ದ ಅದು ಸಂಪರ್ಕವಾಗಿ ಅಪರಿಶುದ್ಧ ಆಗಿ ಅದು ನಿದ್ದೆ, ಅದು ಸಬ್ಲೈಮ್ ಆಗಿರುತ್ತೆ ಒಳಗಡೆ. ಬಟ್ ಅದನ್ನ ಮತ್ತೆ ಜಾಗೃತ ವಹಿಸಬೇಕಂದ್ರೆ ಚೈತನ್ಯ ಮಹಾಪ್ರಭು ಅವರು ನಮ್ಗೆ ಕೊಟ್ಟಿರುವುದು ಹರೇ ಕೃಷ್ಣ ಮಂತ್ರ. ಸೊ ಆ ಸಂಕೀರ್ತನೆ ಮತ್ತೆ ಶ್ರವಣ ಇದೆಲ್ಲ ಕೇಳ್ತಾ ನಾವು ಅದನ್ನ ಮತ್ತೆ ಜಾಗೃತ ವಹಿಸಬಹುದು, ಮತ್ತೆ ಎನ್ಲೈಟನ್ ಮಾಡಬಹುದು ಅಂತ ಹೇಳಿದ್ರು. ಅದೇನಂದ್ರೆ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು. ಈ ಸೌಂಡ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನೋಡಿ, ಬಾಕಿ ನಮ್ಮ ಹತ್ರ ಏನಿದೆ, ಬೇಗ ಮಲ್ಕೊಂಡವರಿಗೆ ಎಬ್ಬಿಸ್ಲಿಕ್ಕೆ ಒಂದು ಉಪಾಯ ಏನಿದೆ, ಸೌಂಡ್. ಅದೇನದು? ಅಲಾರಾಮ್ ಇಟ್ಕೊಳ್ಳಲ್ವಾ ನಾವು? ಅಲಾರ್ಮ್ ಇಟ್ಕೊಳ್ತೇವೆ. ಬಾಕಿದ ಏನಾದ್ರು ಟಚ್ ಮಾಡಿದ್ರೆ ಜನರಿಗೆ ಎಚ್ಚರ ಆಗಲ್ಲ, ಅದಕ್ಕೆ ಕೂಗ್ತಾರೆ. ಶಬ್ದದಲ್ಲಿ ತುಂಬಾ ಶಕ್ತಿ ಇದೆ, ಅರ್ಥ ಆಯ್ತಲ್ಲ? ಅದು ಒಬ್ಬ ವ್ಯಕ್ತಿಯನ್ನು ಎಬ್ಬಿಸ್ತದೆ.
ಮಲಗಿದವನ್ನ ಎಬ್ಬಿಸ್ಲಿಕ್ಕೆ ಆ ತರಂಗಗಳೇನಿದಾವೆ, ಶಬ್ದದ ತರಂಗಗಳು ಆ ವ್ಯಕ್ತಿಯನ್ನ ಜಾಗೃತ ಮಾಡುತ್ತೆ. ಸುಪ್ತ ಜಾಗೃತ, ಮಲ್ಕೊಂಡವನ್ನ ಹೋಗಿ ಜಾಗೃತ. ಅದೇ ರೀತಿ ನಾವು ಭೌತಿಕ ಜಗತ್ತಿಗೆ ಬಂದು ಎಲ್ಲರೂ ಕವರ್ ಆಗಿಬಿಟ್ಟಿದ್ದೇವೆ, ನಾವು ನಿದ್ದೆ ಒಳಗೆ ಹೋಗಿಬಿಟ್ಟಿದ್ದೇವೆ ಭೌತಿಕ ವಿಷಯದಲ್ಲಿ. ನಮ್ಮನ್ನ ಜಾಗೃತ ಮಾಡಿಸ್ಲಿಕ್ಕೆ ಎದರಿಂದ ಚೈತನ್ಯ ಮಹಾಪ್ರಭು ಕರಿತಿದ್ದಾರೆ? ಆಧ್ಯಾತ್ಮಿಕವಾಗಿ ನಮ್ಮನ್ನ ಜಾಗೃತ. ನೀವು ಹಂಗ್ ತಿಳ್ಕೊಬೇಡಿ, ನಾವು ಮಲ್ಕೊಂಡಿವನ ಇಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ತೇವೆ ಅಂತ, ಹಂಗಲ್ಲ ಅರ್ಥ. ಇಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ತೇವೆ, ಎಲ್ಲಿ ಮಲಗಿದ್ದೇವೆ ಅದ ಅರ್ಥ ಅಲ್ಲ. ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಮಲ್ಕೊಂಡ್ಬಿಟ್ಟಿದ್ದೀವಿ. ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಫುಲ್ ನಿದ್ದೆ ಮಾಡ್ತಿದ್ದೀವಿ. ವಾಪಸ್ ನಮ್ಮನ್ನ ಎಬ್ಬಿಸ್ಬೇಕಂತ ಆದ್ರೆ ಆ ಶಬ್ದದ ಅಂದ್ರೆ ಏನ್ ತರಂಗಗಳಿದಾವೆ, ಆಧ್ಯಾತ್ಮಿಕ ತರಂಗಗಳು, ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್ಸ್ ಅಂತಾರೆ, ಅದನ್ನೇ ಚೈತನ್ಯ ಮಹಾಪ್ರಭುಗಳು ತಗೊಂಡ್ಬಂದು ನಮಗೆ ಹೇಳಿಸ್ತಾ ಇದ್ದಾರೆ. ಏನದು? ಜೋರಾಗಿ ಹೇಳಿ ಒಂದ್ಸರಿಗೆ ಎಲ್ಲರೂ, ಏನದು? ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಈ ಸೌಂಡ್ ವೈಬ್ರೇಷನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಎಬ್ಬಿಸ್ತದೆ. ಅದಕ್ಕೆ ಫಸ್ಟ್ ಕೆಲಸ ನಾವು 7 ಕೆಲಸ ಮಾಡ್ಬೇಕು. ಆಮೇಲೆ ಏನ್ ಮಾಡೋದು, ಆಮೇಲೆ ಅದು ಮಾಡ್ಬೇಕು. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಬಟ್ ಈ ಏನು ನಿದ್ರಾ ಅವಸ್ಥೆಯಲ್ಲಿ ನಾವೇ ಇದ್ರಲ್ಲಿ ಮಾಡ್ಕೊಂಡಿದೀವಿ. 7 ಕೆಲಸ ಮಾಡ್ಬೇಕಂದ್ರೆ ಭಕ್ತಿಯಲ್ಲಿ ಮೊದ್ಲು ಹೆಜ್ಜೆ ಏನದು? ಹರಿನಾಮ ಸ್ಮರಣೆ. ಹರಿನಾಮ ಸ್ಮರಣೆ ತಗೊಳ್ಳೇಬೇಕು. ಅದು ತಗೊಳ್ಳಿಲ್ಲ ಅಂದ್ರೆ ಇಲ್ಲ, ಅವಶ್ಯಕತೆ ಇಲ್ಲ. ಓಕೆ, ವೆರಿ ಗುಡ್ ಪಾಯಿಂಟ್. ನೆಕ್ಸ್ಟ್ ಯಾರು ಹೇಳ್ತೀರಿ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಹರೇ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶಕ್ತಿ ಅಂತ ಅರ್ಥ. ಕೃಷ್ಣ ಅಂದ್ರೆ ಪರಮ ಪ್ರಭು ಅಂತ ಅರ್ಥ. ಹರೇ ಕೃಷ್ಣ ಅಂದ್ರೆ ಹೇ ಭಗವತ್ ಶಕ್ತಿ. ಮತ್ತೆ ನಾವು ಯಾವ ಭಾವ ಇಟ್ಕೊಂಡು ನಾವು ಮಾಡ್ಬೇಕು ಅಂದ್ರೆ, ಹೇ ಪ್ರಭು ದಯವಿಟ್ಟು ನನ್ನನ್ನು ನಿನ್ನವನಾಗಿ ಮಾಡಿಕೋ, ಈ ಭಾವ ಇಟ್ಕೊಂಡು ನಾವು ಜಪ ಮಾಡಿದ್ರೆ ಒಂದು ಇದಾಗತ್ತೆ, ಒಳ್ಳೇದಾಗತ್ತೆ ಅಂತ. ಅದು ಒಂದು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಾವು ಭಗವಂತನನ್ನ ನಮ್ಮ ಪ್ರಯತ್ನದಿಂದ ಕಾಣಲಾರೆವು, ಆದ್ರೆ ನಾವು ಅವನನ್ನ ನೋಡ್ಲಿಕ್ಕೆ ಒಂದು ಯೋಗ್ಯತೆಯನ್ನ ನಾವು ಪಡ್ಕೊಳ್ಬೇಕು ಅಂತ, ಅರ್ಹತೆಯನ್ನ ನಾವು ಪಡ್ಕೊಂಡ್ರೆ ಅವನಾಗ್ಲೇ ನಮ್ಗೆ ಕಾಣಿಸ್ಕೊಳ್ತಾನೆ ಅನ್ನುವಂತ ವಿಷಯ. ಎಸ್, ಓಕೆ, ಥ್ಯಾಂಕ್ ಯು. ಹೇಳದೇ ಇರೋರು, ಇನ್ನೂವರೆಗೆ ಮಾತಾಡದೇ ಇರೋರು. ಯಾರು ಹೇಳ್ತಾರೆ? ಇನ್ನೊಂದು ಪಾಯಿಂಟ್ ಇದೆ. ಓಕೆ, ಒಂದ್ ನಿಮಿಷ ಯಾರೋ ಅಂತ ಇದಾರೆ, ಅಲ್ಲಿ ಒಂದು ಆವಾಜ್ ಬಂದಂಗ ಆಗುತ್ತದೆ. ನಾನೊಂದು ಪರಿಶುದ್ಧ ಆತ್ಮವು ಜಡ ಖಂಡಿತ ಅಲ್ಲ ಎನ್ನುವುದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಭಕ್ತಿ ಅಂತ. ಎಸ್, ನಾನು ಜಡ ವಸ್ತು ಅಲ್ಲ, ಚೇತನ ವಸ್ತು, ಚೇತನ ಒಂದು ವ್ಯಕ್ತಿತ್ವ. ನಾನು ಈ ಬರೀ ಜಡ ವಸ್ತು ಅಲ್ಲ ಅನ್ನೋದು ಅರ್ಥ ಮಾಡಿಕೊಳ್ಳೋದೇ ಒಂದು ಭಕ್ತಿ, ಒಂದು ಸ್ಟೆಪ್ ಅದು. ಎಸ್, ವೆರಿ ಗುಡ್. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಬಗ್ಗೆ ಹೇಳಿದ್ರಿ. ರೂಪ ಗೋಸ್ವಾಮಿ ಅವರು ನೆನಪಾಗ್ತಿಲ್ಲ. ಇಲ್ಲೊಂದು ರೂಪ ಗೋಸ್ವಾಮಿ ಅವರು ಒಂದು ಬೆಸ್ಟ್ ಪಾಯಿಂಟ್ ಹೇಳಿದ್ದಾರೆ ಪ್ರಭುಜಿ. ನಾವು ಕೃಷ್ಣನ ಸೇವೆಯನ್ನ ಪ್ರಸನ್ನ ಚಿತ್ತದಿಂದ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಾವು ಯಾವುದೋ ಭಾವ ಇಟ್ಕೊಂಡು ಅಥವಾ ಕಾಟಾಚಾರಕ್ಕೆ ಯಾರೋ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋ ಭಾವ ಇಟ್ಕೊಂಡು ಅಲ್ಲ, ಪ್ರಸನ್ನ ಚಿತ್ತದಿಂದ, ಯಾವುದೇ ಒಂದು ಆಸೆ ಇಟ್ಕೊಳ್ಳದೆ ಪ್ರಸನ್ನ ಚಿತ್ತದಿಂದ ಮಾಡಿದ್ರೆ ಅದು ಒಳ್ಳೆಯದು ಅಂತ ರೂಪ ಗೋಸ್ವಾಮಿ ಅವರು ಇದ್ರಲ್ಲಿ ಹೇಳಿದ್ದಾರೆ. ಎಸ್, ಪ್ರಸನ್ನ ಚಿತ್ತ, ಖುಷಿಯಿಂದ ಮಾಡುದು, ಖುಷಿಯಿಂದ ಮಾಡ್ಬೇಕು. ಎಸ್, ಇದು ಏನದು? ಹರೇ ಕೃಷ್ಣ ಮಂತ್ರ ಇದೆ, ಸುಮಾರು ಸಲ ಹೇಳಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಖುಷಿಯಿಂದ ಅದನ್ನ ಹೇಳಬೇಕು. ಹೀಗೆ ಹೇಳಬಾರ್ದು, ಹರೇ ಕಷ್ಟ 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 ಹರೇ ಹರೇ ಸೊ ಹರೇ ಕಷ್ಟ ಅಂತ ಹೇಳೋಂಗಿಲ್ಲ. ಹರೇ ಕೃಷ್ಣ ಸೊ ಕಷ್ಟ ಅನ್ಕೊಂಡು ಹೇಳಬಾರ್ದು. ಅದು ಪ್ರಸನ್ನ ಅಲ್ಲ. ಟೆನ್ಷನ್ ತಗೊಂಡು ಜಪ ಮಾಡುದು, ಟೆನ್ಷನ್ ತಗೊಂಡು ಅವಶ್ಯಕತೆ ಇಲ್ಲ. ಓಕೆ, ಸ್ವಲ್ಪ ಎಂಗ್ಸೈಟಿ ತಗೊಳ್ಬೇಕು ದೇವರಿಗೋಸ್ಕರ ಸೇವೆ ಮಾಡ್ಲಿಕ್ಕೆ, ಭಕ್ತಿ ಮಾಡ್ಲಿಕ್ಕೆ. ಬಟ್ ಎಸ್, ವೆರಿ ಗುಡ್, ಪ್ರಸನ್ನರಾಗಿರ್ಬೇಕು. ಎಸ್, ನೆಕ್ಸ್ಟ್ ಮಾತಾಡದೇ ಇರೋರು. ಹರೇ ಕೃಷ್ಣ ಪ್ರಭು. ಈ ಭೌತಿಕ ಜಗತ್ತು ಕತ್ತಲಿನಿಂದ ತುಂಬಿದೆ, ಆಧ್ಯಾತ್ಮಿಕ ಜಗತ್ತು ಬೆಳಕಿನಿಂದ ಯಾಕಂದ್ರೆ ಅಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ ಅಂತ. ಇಲ್ಲಿ ಸೂರ್ಯಚಂದ್ರ ಅವಶ್ಯಕತೆ ಇದೆ, ಅಲ್ಲಿ ಭಗವಂತ ಇದ್ದಾನೆ. ಓಕೆ, ಅಲ್ಲಿ ಅವಶ್ಯಕತೆ ಇಲ್ಲ.
ಹೀಗೆ ಲಕ್ಷ್ಮೀಬಾಯಿ ಮತ್ತದ ಏನೋ ಹೇಳ್ತಿದ್ರು. ಕೃಷ್ಣ ಪ್ರಭು, ಇದು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ಮೇಲೆ ಇದು ಏನು ವ್ರತ ಪೂಜೆ ತಪಸ್ಸೆ ಅದೇನು ಬೇಕಂತಿಲ್ಲ. ಆದ್ರೆ ಭೌತಿಕ ಜಗತ್ತಲ್ಲಿ ಇದ್ದ ಮನುಷ್ಯ ಇದು ತಪಸ್ಯ ವ್ರತ ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಅವನು ಏನಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ದು ದಿನಾ ಕೃಷ್ಣನ ನಾಮ ಜಪ ಮಾಡಿದ್ರೆ ಅವನ ಆ ಜ್ಞಾನ ಬೆಳೆಸ್ಕೊಳ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲೂ ತಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಬೆಳೆಸ್ಕೊಳ್ಬೇಕು ಜ್ಞಾನ. ಎಸ್ ಎಸ್ ಸೇರಿದ ವ್ಯಕ್ತಿಗೆ ಬೇಡ ಏನು. ಎಸ್ ಎಸ್ ಓಕೆ, ವೆರಿ ನೈಸ್, ಥ್ಯಾಂಕ್ ಯು ಮಧುದಿ. ನೆಕ್ಸ್ಟ್, ಸುಮಾರು ಜನ ಮಾತಾಡ್ತಾ ಇಲ್ಲ. ಓಕೆ, ಇಲ್ಲಿ ಹೇಳ್ತಾನೆ ಏನದು, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ. ಕೇಳಿದ್ರೆ ಇದನ್ನು, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ, ಶ್ರೀ ರಾಮ ರಾಮ ರಾಮ, ಶ್ರೀ ರಾಮ ರಾಮ ರಾಮ. पाप मिटे दुख खटे लेते राम नाम, पाप मिटे दुख खटे लेते राम नाम, भव समुद्र सुखद नाम एक राम नाम, भव समुद्र सुखद नाम ಏಕ ರಾಮನಾಮ್. ಏನಂಗಂದ್ರೆ ಪ್ರೇಮ ಮುದಿತ, ಪ್ರೇಮದಿಂದ ಮನಸ್ಸೆ ಕಹೋ, ಪ್ರೇಮದಿಂದ ಮನಸ್ಸಿನಿಂದ ಕಹೋ ಏನಂತ, ರಾಮ ರಾಮ ರಾಮ್, ಶ್ರೀರಾಮ ರಾಮ ರಾಮ್ ಹೇಳ್ಬೇಕು. ಪಾಪ ಮಿಠೆ ದುಃಖ ಕಠೆ, ಪಾಪ ತೊಳ್ಕೊಂಡು ಹೋಗತ್ತೆ, ದುಃಖ ಕಠೆ ಎರಡೂ ಹೋಗತ್ತೆ. ಹಾ, ಲೇಥೆ ರಾಮ ರಾಮ್ ನಾಮ, ಯಾವಾಗ ನಾವು ರಾಮನಾಮ ಹೇಳ್ತಾ ಹೋಗ್ತೇವಿ ಪಾಪ ತೊಳ್ಕೊಂಡು ಹೋಗುತ್ತೆ, ದುಃಖನು ಕಳಿಸ್ಕೊಂಡು ಹೋಗುತ್ತೆ. ಭವ ಸಮುದ್ರ ಸುಖದಾನಾಂ, ಭವ ಸಮುದ್ರದಿಂದ ಪಾರಾಗ್ಲಿಕ್ಕೆ ಸುಖದ ನಾಮ್, ಸುಖವನ್ನು ಕೊಡುವಂತ ನಾಮ್. ಓಕೆ, ಏಕ ರಾಮ್, ಆನಂದ ಕೊಡುವಂಥದ್ದು ಏನದು, ಒಂದೇ ಒಂದು ನಾಮ್, ಏಕ ರಾಮ್. ಪರಮ ಶಾಂತಿ ಸುಖ ನಿಧಾನ ನಿತ್ಯ ರಾಮ ನಾಮ್, ಪರಮ ಶಾಂತಿ ಸುಖ ಸುಖ ನಿಧಾನ ನಿತ್ಯ, ಪರಮ ಶಾಂತಿ ಸುಖ ನಿಧಾನ ನಿತ್ಯವಾಗಿ ಇದರಲ್ಲಿ ಸಾಧ್ಯದೆ ರಾಮ ನಾಮ್. ನಿರಾಧಾರ ಕೋ ಆಧರ ಏಕ ರಾಮ ನಾಮ್, ನಿರಾಧಾರದಲ್ಲಿ ಆಧಾರ ಒಂದೇ ಏನದು, ಶ್ರೀರಾಮನಾಮ. ಪರಮ ಗೋಪ್ಯ ಪರಮ ಇಷ್ಟ ಮಂತ್ರ ರಾಮನಾಮ್, ಶಾಂತ ಹೃದಯ ಸದಾ ವಸತ ಏಕ ರಾಮನಾಮ್. ಮಹಾದೇವ ಸತತ ಜಪತ ದಿವ್ಯ ರಾಮನಾಮ್, ಕಾಶಿ ಮರತ ಮುಕ್ತ ಕರತ ಕಹತ ರಾಮನಾಮ್. ಮಹಾದೇವ ಸತತ ನೆನೆಸ್ತಾ ಇದ್ದಾನೆ ಅವನು ಕಾಶಿ ಒಳಗೆ ಕೂತ್ಕೊಂಡು. ಯಾವ್ದದು, ಹಾ ರಾಮ ನಾಮ ರಾಮ್. ಮಾತಾ ಪಿತಾ ಬಂಧು ಸಖ ಸಬಹಿ ರಾಮ ನಾಮ್, ಏನದು, ರಾಮನಾಮ್. ಮಾತಾ ಮಾತಾ ಪಿತಾ ಸಖ ಅಂದ್ರೆ ಗೆಳೆಯ, ಬಂಧು ಎಲ್ಲವೂ ಏನದು, ರಾಮನಾಮ್. ಭಕ್ತ ಜನನ ಜೀವನ ಧನ ಏಕ ರಾಮನ, ಭಕ್ತ ಜನದ ಜೀವನನೇ ಒಂದೇ ಒಂದು ಏನದು, ಶ್ರೀರಾಮ ನಾಮ. ಪ್ರೇಮ ಮೋದಿತ ಮನಸೆ ಕಹೋ ರಾಮ ರಾಮ ರಾಮ್, ಶ್ರೀರಾಮ ರಾಮ ರಾಮ್, ಶ್ರೀ ರಾಮ ರಾಮ ರಾಮ್. ಓಕೆ, ಅಂದ್ರೆ ಬರೀ ರಾಮ ಏನೇನ್ ಮಾಡುತ್ತೆ, ರಾಮ ನಾಮ ಏನೇನ್ ಮಾಡುತ್ತೆ ಅಂತಿದ್ರೆ ಹಂಗೆ ನೆನಪಾಯ್ತು ನಂಗೆ, ಹೇಳಿದೆ. ಓಕೆ, ಯಾರಿಗೆ ನಾನು 4ನೇ ಅಧ್ಯಾಯ ನಾನು ಡೀಟೇಲ್ ಆಗಿ ಏನು ಚರ್ಚೆ ಮಾಡಲ್ಲ, ಯಾಕಂದ್ರೆ ಅದರೊಳಗಿರೋದು ಪಾಯಿಂಟ್ಸ್ ನಾನು ನಿಮಗೆ ಹೇಳಿದೆ. ಸೊ
ಮತ್ತೆ ಅದ್ರೊಳಗಿಂದ ಯಾವ ವಿಷಯನೂ ನಾನು ಚರ್ಚೆ ಮಾಡಲ್ಲ. ನೀವು ಅದನ್ನ ಮತ್ತೆ ಪಾಯಿಂಟ್ಸ್ ಇದ್ರೆ ಬಾಕಿದ್ ನೀವು ಓದಿ ತಿಳ್ಕೊಳ್ಳಿ. ಹರೇ ಕೃಷ್ಣ. ನಿನ್ನೆ ಕ್ಲಾಸು ಇವತ್ತಿನ ಕ್ಲಾಸು ಡಿಸ್ಕಷನ್ ಎಲ್ಲ ಅದ್ರ ಮೇಲೆನೆ ಇತ್ತು. ಓಕೆ, ಮತ್ತೆ ನಾನು ಸಪರೇಟ್ ಆಗಿ ಮತ್ತೊಂದು ಮಾಡೋದಿಲ್ಲ. ಸುಮಾರು ಜನ ಸುಮಾರು ಪಾಯಿಂಟ್ಸ್ ಗಳು ಬಿಟ್ರಲ್ಲಿ. ಯಾಕಂದ್ರೆ ಹೇಳಂದ್ರೆ ಯಾರ್ಯಾರು ಹೇಳಿದ್ದಾರೆ, ಎಲ್ಲಿ ಕೇಳಿಸ್ಕೊಂಡಿದ್ದಾರೆ, ಟಕ್ ಟಕ್ ಈಗ ಒಂದ್ ಸ್ವಲ್ಪ ಪುಸ್ತಕ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಹೇಳಂದ್ರೆ ಸ್ವಲ್ಪ ಜನ ಹೇಳಿದ್ರು. ಬಟ್ ಸರಿಯಾಗಿ ನೀವು ಸ್ವಲ್ಪ ಓದ್ಕೋಬೇಕು. ಓದಿದ್ರ ತುಂಬಾ ಜನ ಪಾಯಿಂಟ್ಸ್ ಹೇಳಿದ್ರಿ, ಇಲ್ಲ ಅಂತಲ್ಲ, ಅಲ್ಲಿದೆ ಹೇಳಿದ್ರ. ಬಟ್ ಇನ್ನೊಂದ್ಸರಿ ನೀವು ಸರಿಯಾಗಿ ಓದಿ. ಅಲ್ಲಿ ಅವ್ಯಕ್ತ, ಸನಾತನ, ಆಮೇಲೆ ತುಂಬಾ ವಿಷಯಗಳಿದ್ದಾವೆ ಅದರಲ್ಲಿ. ಓಕೆ, ಕೃಷ್ಣ ಇದು ಸಚ್ಚಿದಾನಂದ ವಿಗ್ರಹದ ಬಗ್ಗೆ ಇತ್ತು. ಪ್ರಾಪ್ಯ ನಿವರ್ತಂತೆ, ಆಮೇಲೆ ಪುರುಷ ಭಕ್ತಿ, ಪುರುಷ ಪರಹ, ತುಂಬಾ ವಿಷಯಗಳಿದ್ವಲ್ಲಿ. ಸೊ ಅದಕ್ಕೆ ನೀವು ಒಂದ್ಸರಿ ನೀವೇ ಇನ್ನೊಂದ್ಸರಿ ಕೂತ್ಕೊಂಡು ಓದಿ. ಹರೇ ಕೃಷ್ಣ. ಸೊ ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳಿ. ಕೇಳಿ. ಏನಿಲ್ವಾ? ಇಷ್ಟೊಂದು ಕೇಳ್ತಾ ಇದ್ರಿ ಪ್ರಶ್ನೆ ಡೈಲಿ. ಥಿಂಕ್ ಮಾಡೋದು ಬಂದಾಯ್ತಾ? ಥಿಂಕ್ ಮಾಡಿದ್ರೆ ಕ್ವಶನ್ಸ್ ಬರುತ್ತೆ. ಅದೇ ಮೊದಲೇ ಹೇಳಿದೆ ನಾನು, ಯಾವ ಕ್ಲಾಸ್ ಕೇಳಿ ಹೋಗ್ತಿರಲ್ಲ, ಆ ಕ್ಲಾಸ್ ಕೇಳಿ ಹೋದಾದ್ಮೇಲೆ 2 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ಅದರಲ್ಲಿ 2 ಕ್ವಶನ್ ತಲೆಯಲ್ಲಿ ಬರಬೇಕು. ಅಂದ್ರೆ ನೀವು ಕೇಳಿಸ್ಕೊಂಡಿದ್ರಿ ಅಂತ ಅರ್ಥ. ಅದು ಯಾವ 2 ಯಾಕೆ ಹೇಳಿ? ಯಾರು ಹೇಳ್ತೀರಿ? 2 ಕ್ವಶನ್ 2 ಪಾಯಿಂಟ್ಸ್ ಯಾಕದು? ನಾವು ಸರಿಯಾಗಿ ಕ್ಲಾಸ್ ಕೇಳಿದ್ದೇವೆ ಇಲ್ಲ ನೋಡಿ. ಹೌದು, ಗೊತ್ತಾಯ್ತು. ಬಟ್ ಹೆಂಗೆ ಅದು? ಸರಿ ಅರ್ಥ ಮಾಡ್ಕೊಂಡಿದ್ದೇವೆ ಇಲ್ವೋ? ನಾವು ಅರ್ಥ ಮಾಡ್ಕೊಂಡಿದ್ರೆ 2 ಪಾಯಿಂಟ್ ಅಂತ ನೆನ್ಪುಳದೆ ಹೊಡಿತದೆ. ಅದಕ್ಕೆ ಪ್ರಯತ್ನ ಮಾಡಿ. ನಾನು ಏನಾದ್ರು ಈ ಕ್ಲಾಸ್ ಮುಗಿದಾದ್ಮೇಲೆ ಏನಾದ್ರು ನೆನ್ಪಿಟ್ಕೊಳ್ಳುವಾಗ ಪ್ಲಾನ್ ಮಾಡ್ಬೇಕು. 2 ಪಾಯಿಂಟ್ ಸಾಲಿಡ್ ಪಾಯಿಂಟ್. ಈಗ ತುಂಬಾ ಜನ ಪಾಯಿಂಟ್ಸ್ ಅಂತ ಸುಮ್ಮನೆ ಹೆಸರಿಗೋಸ್ಕರ ಏನೇನೋ ಹೇಳ್ತಿರ್ತಾರಲ್ಲ, ಹಂಗಲ್ಲ. ಓಕೆ, ನಾನು ಇವತ್ತು ಕ್ಲಾಸಿಗೆ ಬರುವಾಗ ಪ್ಲಾನ್ ಮಾಡ್ಕೊಂಡ್ ಬರುತ್ತೆ. ಇವತ್ತೇನಾದ್ರು ಹೊಸದಾಗ 1-2 ಏನಾದ್ರು ಕಲ್ಕೊಂಡು ಹೋಗ್ಬೇಕು. ಅದ್ ನಾಳೆವರೆಗೂ ಚಿಂತನೆ. ಈಗ ನೀವೇನಾದ್ರು 4 ಪಾಯಿಂಟ್ ತಗೊಂಡು ಹೋದ್ರಿ ಅಂದ್ರೆ, 4 ಅಥವಾ 2 ಪಾಯಿಂಟ್ ಏನಾದ್ರು ಹೊಸದಾಗಿ ಇಲ್ಲಿ ಏನಾದ್ರು ನೆನ್ಪಿಟ್ಟುಕೊಂಡು ಹೋದ್ರಿ ಅಂದ್ರೆ, ನೀವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಇದ್ರೆ ನಾಳೆ ಬೆಳಕಾಗೋದ್ರಲ್ಲಿ 10 ಕ್ವಶನ್ 2 ಪಾಯಿಂಟ್ ಅಲ್ಲೇ ಬರ್ತಾವೆ. ಅದಕ್ಕೆ ಕ್ವಶನ್ ಯಾಕೆ ಅಂದ್ರೆ, ಬರೀ ಕೇಳಿ ಇಟ್ಕೊಂಡು ಹೋಗೋದಲ್ಲ, ಅದ್ರ ಬಗ್ಗೆ ಚಿಂತನೆ ಮನನೆ ಮಾಡಿದ್ರೆ 100% ಅದರಲ್ಲಿ ಕ್ವಶನ್ಸ್ ಬರ್ತವೆ. ನಾವು ಇಲ್ಲಿ ಕೇಳಿ ಸುಮ್ಮನೆ ಇಟ್ಕೊಂಡು ಇಲ್ಲಿ ಬಿಟ್ಟು ಹೋದ್ರೆ ಕ್ವಶನ್ಸ್ ಬರೋದಿಲ್ಲ. ಅದಕ್ಕೆ ಇದ್ಯಾಕೆ ಹಾಗೆ, ಇದ್ಯಾಕೆ ಹಾಗೆ, ಇದ್ಯಾಕೆ ಹಾಗೆ, ಇದ್ಯಾಕೆ 2 ಪಾಯಿಂಟ್? ಓಕೆ, ಆ ಲೋಕ ಹಾಗೆ, ಗೋಲೋಕದ ಬಗ್ಗೆ ಹೇಳಿದ್ರು, ಮಧ್ಯದಲ್ಲಿ ಆದ್ರೆ ನೀವು ಚಿಂತನೆ ಮಾಡ್ತಾ ಹೋದ್ರೆ, ನೀವು ಆಲೋಚನೆ ಬಂದ್ರೆ ಕ್ವಶನ್ ಬಂದೇ ಬರುತ್ತೆ. ಯಾರಿಗೆ ಥಿಂಕ್ ಮಾಡ್ತಾರ ಅವ್ರ ಕ್ವಶನ್ ಬರುತ್ತೆ, ಯಾರಿಗೆ ಥಿಂಕ್ ಮಾಡೋದಿಲ್ಲ ಅವ್ರ ಕ್ವಶನ್ ಬರುತ್ತೆ. ಥಿಂಕ್ ಯಾವಾಗ ಚಲೋ ಆಗತ್ತೆ ಅಂದ್ರೆ, ಏನ್ ಸರಿಯಾಗಿ ಕೇಳಿಸ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಹೋಗ್ತೀರ ಅವಾಗ. ಸೊ ಈ ಎಕ್ಸರ್ಸೈಸ್ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಲಾಭ ಆಗತ್ತೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಇಷ್ಟೊಂದು ಸ್ಟ್ರಾಂಗ್ ಬುನಾದಿ ಗಟ್ಟಿ ಆಗತ್ತೆ ಅಂದ್ರೆ ತುಂಬಾ ಗಟ್ಟಿ ಆಗತ್ತೆ. ಇದಕ್ಕೆ ಸ್ವಲ್ಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. 2 ಪಾಯಿಂಟ್ ಆದ್ರೂ ಸಾಲಿಡ್ ಆಗಿ ನೆನ್ಪಿಟ್ಕೊಂಡು ಹೋಗ್ಲಿಕ್ಕೆ, ನಾಳೆ 2 ಅಲ್ಲ 1 ಕ್ವಶನ್ ಆದ್ರೂ ನಾ ಏನಾದ್ರು ಚಿಂತೆ ಮಾಡಿ ಹೇಳೋ ವಿಷಯದ ಮೇಲೆ 1 ಕ್ವಶನ್ ಬರ್ಬೇಕು ನನಗೆ. ಹಾಗೆ ಓಕೆ. ಹರೇ ಕೃಷ್ಣ ಪ್ರಭು, ಒಂದು ಕ್ವಶನ್ ಇದೆ. ಮತ್ತೆ ಯಾಕಂದ್ರೆ ಎಲ್ರು ಭಕ್ತಿ ಮಾಡ್ತಾರೆ, 16 ರೌಂಡ್ ಜಪ ಮಾಡ್ತಾರೆ, ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡ್ತಾರೆ, ಭಗವದ್ಗೀತೆ ಓದ್ತಾರೆ, ಭಾಗವತ ಓದ್ತಾರೆ ಎಲ್ಲ. ಅದು ನಮ್ಗೆ ಹೇಗ್ ತಿಳಿತದೆ ಭಕ್ತಿಯಲ್ಲಿ ಮುಂದುವರಿತಾ ಇದ್ದೇನೆ ಅಂತ? ಯಾವ ತರ ಚೇಂಜಸ್ ಇರುತ್ತೆ ನಮ್ಮ ಹತ್ರ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ನಮಗೆ ಹೇಗೆ ಗೊತ್ತಾಗತ್ತೆ ಅಂತನಾ? ಎಲ್ಲ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದೀವಿ, ಆಮೇಲೆ 16 ಮಾಲೆನೂ ಜಪ ಮಾಡ್ತಿದೀವಿ, ನಾವು ಮುಂದೆ ಹೋಗ್ತಿದೀವಿ ಹೇಗಂತೇಳಿ. ಒಂದು ಅಟೆಂಡ್ ಆಗ್ತೀವಿ ಎಲ್ಲ. ನನಗ್ ಮೊದ್ಲು ನಿಮ್ಮನ್ನೆಲ್ಲರಿಗೂ ಏನಾರು ಒಂದು ಹೇಳಿ ಭಕ್ತಿಯಲ್ಲಿ ಮುಂದೆ ಕರ್ಕೊಂಡು ಹೋಗುವಂತ ನನ್ನ ಹತ್ರ ಯೋಗ್ಯತೆ ಅಂತೂ ಮೊದ್ಲೇ ಇಲ್ಲ. ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಅವಕಾಶ ನನಗೋಸ್ಕರ ಅಂತ ನಾನ್ ಮಾಡ್ತಾ ಇರೋದು. ಇದ್ರಿಗೋಸ್ಕರ ನಾನು ಈ ಕ್ಲಾಸ್ ಯಾಕೋಸ್ಕರ ಮಾಡ್ತೀನಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಹೇಳೋದರಿಂದ ನನಗೂ ಏನಾದ್ರು ವಾಪಸ್ ನಂಗೆ ಅದ್ರ ಬಗ್ಗೆ ಚಿಂತನೆ ಮನನೆ ಆಗತ್ತೆ ಅಂತ.
ಹೊರತು ನನಗೆ ಇಷ್ಟು ಕೊಂಡ ಗೊತ್ತಿದೆ ನಿಮ್ಗೆ ಹೇಳ್ಬೇಕು ನಿಮ್ಮ ಮುಂದಕ್ಕೆ ನಾನೇ ಇಲ್ಲ ಇಲ್ಲೇ ಕೂತ್ಕೊಂಡಿದ್ದೀನಿ ನಿಮ್ಗೆ ಎಲ್ಲಿಂದ ಕರ್ಕೊಂಡು ಹೋಗೋದು ಫಸ್ಟ್ ವಿಷಯ. ಓಕೆ ನಂಗೆ ಯೋಗ್ಯತೆ ಇಲ್ಲ. ಎರಡನೇದ್ದು ನಿಮ್ಮದು ವಿಷಯ ಹೇಳ್ತೀನಿ, ಕ್ವಶನ್ಗೆ ಉತ್ತರ ಹೇಳ್ತೀನಿ. ವಿಷಯ ಏನಂದ್ರೆ ನಾನು ಕೇಳಿದ್ದು ನಾವು ಮುಂದೆ ಹೆಂಗ್ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಏನ್ ಮಾಡ್ತಿದ್ರೆ ಅದರಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂತ ನಮ್ಮ ಹತ್ರ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೇಕು ಅದರಲ್ಲಿ. 16 ಮಾಲೆ ಮಾಡಿ ಇಡುವಾಗ ನಾನು ನಮ್ಮ ಸೀನಿಯರ್ಸ್ ಇಂದ ಎಲ್ಲೆಲ್ಲೋ ಕೇಳಿದ್ದೀನಿ, ನಮ್ಮ ರಾಧೇಶ್ಯಾಮ್ ಪ್ರಭು ಎಲ್ಲ ಇರ್ತಾರೆ. 16 ಮಾಲೆ ಮುಗುದಾದ್ಮೇಲೆ ನೀವು ಕೊನೆಯ ಮಾಲೆ ಮಾಡಿ ಮುಗುವಾಗ ಮುಗಿತಪ್ಪ 16 ಇವತ್ತಿನ ಮುಗಿತು ಕೋಟ ಅಂತ ಇಡ್ತಾ ಇದ್ದೀರೋ, ಅಯ್ಯೋ ಇನ್ನೊಂದ್ ಮಾಡಬೇಕಿತ್ತಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿತ್ತಿದೆ ಹರಿನಾಮ ಅಂತ ಭಾವನೆ ಬರುತ್ತಾ? ಅರ್ಥ ಆಗ್ತಿದ್ಯಾ? ಆ ಕೊನೆಯ ಮಾಲೆ ಇಡುವಾಗ ನೀವ್ ಯಾರೇ 16 ಇರ್ಲಿ 8 ಇರ್ಲಿ 4 ಇರ್ಲಿ, ಕೊನೆಯ ಮಾಲೆ ನೀವೇನ್ ನಿರ್ಧಾರ ಮಾಡಿದ್ರಿ ಆ ಮಾಲೆ ಮುಗಿಸಿ ಇಡುವಾಗ ನಿಮ್ಮ ಮನೋಭಾವ ನಮ್ಮ ಮನೋಭಾವ ಹೇಗಿದೆ? ಆಯ್ತು ಇವತ್ತಿಂದೆಲ್ಲ ಕೊಟ್ಟ ಮುಗಿತು, ಮುಗಿತಿ ಆ ಭಾವನೆ ಬರುತ್ತಾ? ಅಥವಾ ಅಯ್ಯೋ ಇನ್ನೊಂದ್ಸಲ ಮಾಡಿದ್ರೆ ಅಯ್ಯೋ ಕೈಯ ಗುಡುಗುಡು ಅಂತಿರ್ಬೇಕು ಬೇಡ, ಅಯ್ಯೋ ಇನ್ನೊಂದು ಹೆಂಗಾದ್ರು ಮಾಡುವ ಅಂತ. ಹಾಗೆ ನಮಗೆ ಒಂದು ಒಳಗಡೆಯಿಂದ ಹಿಂಗೇನು ಬರ್ತಾ ಇದ್ರೆ ಎಸ್ ನಾ ಮುಂದೆ ಹೋಗ್ತಾ ಇದ್ದೇನೆ ಅಂತ ಒಂದು. ಎರಡನೇದ್ದು ಬಾಕಿ ಎಲ್ಲ ವಿಷಯದಲ್ಲಿ ಟೇಸ್ಟ್ ಬರ್ತಾ ಹೋಗ್ತಾ ಇದೆ. ಅಂದ್ರೆ ಭಕ್ತಿಯ ಚಟುವಟಿಕೆಗಳಲ್ಲಿ ಅಥವಾ ಇನ್ನೂ ಕೇಳಿ ತಿಳ್ಕೊಳ್ಬೇಕು ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಇದು ಇನ್ನೊಂದು ಲಕ್ಷಣ. ಮತ್ತೊಂದು ಲಕ್ಷಣ ಅಂದ್ರೆ ಅನ್ನೆಸೆಸರಿ ಭೌತಿಕ ವಿಷಯಗಳಿದ್ದಾವಲ್ಲ, ಯಾರಿಗಾರು ಒಂದು ಏನಾದ್ರು ಟಿವಿ ನೋಡೋ ಹವ್ಯಾಸ ಇದೆ ಉದಾಹರಣೆಗೆ, ಇನ್ ಜನರಲ್ ಆಗಿ ಯಾರಿಗಾದ್ರೂ ಬೇರೆದವರ ವಿಷಯಗಳನ್ನು ಮಾತಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲದ ಸಲ್ಲ ವಿಚಾರಗಳಲ್ಲಿ ತನ್ನ ತಲೆ ಹಾಕಿಸುವ ವಿಚಾರಗಳಿದೆ, ಓಕೆ, ತನ್ನ ಸಂಬಂಧಿತ ವಿಚಾರಗಳು, ಇಂಥದ್ರಲ್ಲೆಲ್ಲ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನನ್ನ ಟೈಮ್ ಅದರಲ್ಲಿ ಹಾಕಿ ಯಾಕೆ ನಾನು ಹಾಳು ಮಾಡ್ಕೊಳ್ಬೇಕು ಅಂದ್ರೆ ಇಂತಹ ಅನ್ನೆಸೆಸರಿ ವಿಷಯಗಳು ಅದರಲ್ಲಿ ಅವರಿಗೆ ಟೇಸ್ಟ್ ಹೋಗತ್ತೆ, ಕಡಿಮೆ ಆಗ್ತಾ ಹೋಗತ್ತೆ ಅಂದ್ರೆ ಎಲ್ಲ ಹೋಗುದಿಲ್ಲ, ಕಡಿಮೆ ಆಗ್ತಾ ಹೋಗತ್ತೆ. ಸೊ ಇದು ನಮಗೆ ಎಲ್ಲ ಅನಿಸ್ತಾ ಇದ್ರೆ. ಮತ್ತೆ ಎರಡನೇದಂದ್ರೆ ಪ್ರಸನ್ನ, ಒಳಗಡೆ ನಾವು ಪ್ರಸನ್ನ ಇದ್ದೀವಿ, ಓಕೆ, ಏನೇನ್ ಮಾಡ್ತೇವೆ ಪ್ರಸನ್ನ ಇದ್ದೀವಿ. ಇವೆರಡು ಒಂದಷ್ಟು ಲಕ್ಷಣಗಳು ನಾನು ಕೇಳಿದ್ದು. ಸೊ ಇದು ನಮ್ಗೆ ಆಗ್ತಿದೆ ಅಂದ್ರೆ ನಾವು ಮುಂದೆ ಗಾಡಿ ಹೋಗ್ತಾ ಇದೆ ಅಂತ. ಇಲ್ಲ ನಾವು 16 ಮೇಲೆ ಮಾಡ್ತಿದ್ದೇವೆ ಬಟ್ ಬೇರೆದವ್ರು ನೋಡಿ ನಮಗೆ ಏನೋ ಗಡಬಡ ಆಗತ್ತೆ, ಅಥವಾ 14 ಮಾಲೆ ಅಥವಾ 8 ಮಾಲೆ ಮುಗಿದಾದ್ಮೇಲೆ ನಮಗೆ ಯಾಕಾದ್ರೂ ಮುಗಿತಪ್ಪ ಇವತ್ತು ಪುನಃ ಹೇಳಿದ್ನಲ್ಲ ಹಂಗ ಅನಿಸ್ತಾ ಇದೆ ಅಂದ್ರೆ ಓಕೆ, ಇಲ್ಲೇ ಏನೋ ಇದೆ ಗಡಬಡಿದೆ, ಮುಂದೆ ಹೋಗ್ತಾ ಇಲ್ಲ ಗಾಡಿ. ನಾವು ಮಾಡ್ತಿದ್ದೇವೆ ರಿಚುವಲ್ ಅಷ್ಟಕ್ಕಾಗಿ ಮುಂದೆ ಹೋಗ್ತಾ ಇಲ್ಲ ಅಂತ ಅರ್ಥ. ಸೊ ಇಷ್ಟು ಈಗಿನ ಮಟ್ಟಿಗೆ ನನಗೆ ಅನಿಸ್ತದೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಅರ್ಥ ಆಯ್ತು. ಧನ್ಯವಾದ. ನಿಮಗೆ ಗೊತ್ತಿದೆ ಹೇಳಿ ನೀವು. ಹರೇ ಕೃಷ್ಣ. ಎಸ್, ನೀವು ತುಂಬಾ ಹರೇ ಕೃಷ್ಣ. ಶ್ರವಣಕ್ಕೆ ಎಲ್ಲ ಸಾಧನೆ ಮಾಡಿದ ಮಾತಾಜಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಮ್ ಟೆಸ್ಟ್ ಮಾಡಕ್ ಹೇಳ್ತಿರ್ತಾರೆ ಹಂಗೆ ಅವರು ಅಂತ. ಇಲ್ಲ ಬಾಕಿದವ್ರು ಯಾರು ತಿಳ್ಕೊಳ್ಬೇಡಿ, ಅವ್ರಿಗೆ ಏನು ಗೊತ್ತಿಲ್ಲ ಪ್ರಭುಜಿ ಕೃಷ್ಣ ಕೇಳ್ತಾ ಇದಾರೆ ಅಂತ ಹೇಳಿ ಎಲ್ಲ ಮಾತಾಜಿಗೆ. ಓಕೆ, ನೆಕ್ಸ್ಟ್ ಯಾರವ್ರು? ಹರೇ ಕೃಷ್ಣ. ಹಾ ಪ್ರಭುಜಿ, ಈಗ ನಾವು ಈ ಆಧ್ಯಾತ್ಮಿಕ ಜಗತ್ತು ಅಲ್ಲಿ ಜನನ ಮರಣ ಇಲ್ಲ ಅಂತೇವೆ, ಕೊನೆಗೆ ಇಲ್ಲಿ ಊರ್ಧ್ವ ಲೋಕದೆಲ್ಲ ಇಲ್ಲಿ ಬಾಕಿ ಎಲ್ಲಾ ಕಡೆ ಜನನ ಮರಣ ಇದೆ ಅಂತ ಹೇಳ್ತೇವಲ್ಲ ಪ್ರಭುಜಿ. ಕೊನೆಗೆ ಈ ಶಿವ ಪಾರ್ವತಿ ಈ ಗಣಪತಿ ಇದೆಲ್ಲ ಇವರು ಯಾವ್ದ್ರಲ್ಲಿ ಬರ್ತಾರೆ ಪ್ರಭುಜಿ? ಇವರಿಗೆಲ್ಲ ಅವರೆಲ್ಲ ಡೆಪ್ಯೂಟೆಡ್ ಅವರು. ನೀವು ಸ್ಕೂಲ್ಗೆ ಹೋಗಿರಲ್ವಾ, ಎಲ್ಲರ ಈಗ ಜೈಲ್ ಒಳಗೆ ಒಬ್ರು ಜೈಲರ್ ಇದ್ದಾರೆ, ಜೈಲಲ್ಲಿ ಹೋದವ್ರು ಜೈಲರ್ ಏನಲ್ಲಿ ಕೈದಿ ಹೇಗೆ ಹೋಗಿದ್ದಾರೆ? ಇಲ್ಲ ಅಂದ್ರೆ ಅವರಿಗೂ ಜನನ ಮರಣ ಇದೆ. ನಾನು ಅಷ್ಟು ಫಸ್ಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಅವರಿಗೆ ಒಂದು ಹುದ್ದೆ ಕೊಡ್ಲಾಗಿದೆ, ಫಸ್ಟ್ ಅವ್ರಿಗೆ ಹುದ್ದೆ ಕೊಡ್ಲಾಗಿದೆ, ಸಂಭಾಳಿಸಕ್ ಹೋಗಿದ್ದಾರೆ. ಒಂದು ಕಡೆಗೆ ನಾನು ಹೇಳ್ತಾ ಇದ್ದೆ ವೈಷ್ಣವನ ಮೆತಾಶಂಭು ಸರ್ವಶ್ರೇಷ್ಠ ವೈಷ್ಣು ಅಂತ, ವಿಷ್ಣುನ ಭಕ್ತ ಅಂತ ಹೇಳುವಾಗ ಅವ್ರಿಗೆ ಜನನ ಮರಣ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಅವ್ರು ಇಲ್ಲಿ ಹಾಕಿದ್ದಾರೆ, ಈ ಡ್ಯೂಟಿ ಅವ್ರಿಗೆ ಹಾಕಿದ್ದಾರೆ. ಜೈಲರಿಗೆ ಹೆಂಗ್ ಡ್ಯೂಟಿ ಹಾಕಿದ್ದಾರೆ, ಎಲ್ಲರೂ ಗದ್ದಲ ನಡೀತಾ ಇರುತ್ತೆ, ಎಲ್ಲರೂ ಮನೆಗೆ ಹೋಗಿ ಅಲ್ಲೆಲ್ಲ ಗದ್ದಲ ಇರಬೇಡಿ ಅಂತ ಪೊಲೀಸರಾಗಿ ಹೋಗಿ ಅಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗಿ ಅಂತ ಅಲ್ವಾ? ಸೊ ಅಂದ್ರೆ ದೇ ಆರ್ ರೆಸ್ಕ್ಯೂ ಟೀಮ್, ರೆಸ್ಕ್ಯೂ ಮಾಡ್ಲಿಕ್ಕೆ ಅಲ್ಲಿ ಬಂದಿದ್ದಾರೆ. ಬಟ್ ಅವ್ರಿಗೆ ಏನ್ ಜನನ ಮರಣ? ಆಕ್ಚುಲಿ ವೈಷ್ಣವಾನ ಮೆತಾಶಂಭು ಅಂದ್ರೆ ಮತ್ತೇನ್ ಜನನ ಮರಣ? ಅವ್ರಿಗದು ಈ ಜಗತ್ನಲ್ಲಿ ಸೇವೆ ಕೊಟ್ಟಿದ್ದಾರೆ ಅವರಿಗೆ. ಸೊ ಇನ್ ಡೀಟೇಲ್ ಆಗಿ ದೇವತೆಗಳಿಗೆ ಅವ್ರಿಗೆ ಏನಿದೆ ಮತ್ತೆ ಹುಡ್ತಾರ ಬೆಳಿತಾರ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ದೇ ಆರ್, ನೀವು ಯಾವಾಗ ಶಿವ ಅಂತ ಹೆಸರು ಕೋಟ್ ಮಾಡ್ತೀರಿ, ದೇ ಆರ್ ಆಲ್ ಗ್ರೇಟ್ ಡಿವೋಟೀಸ್. ಅದು ಡಿಟೇಲ್ ಆಗಿದೆ, ಬೇರೆ ವಿಷಯಗಳು ಇನ್ನೂ ಡಿಟೇಲ್ ಆಗಿ ನೀವು ಅಲ್ಲಿ ಕೇಳಿ, ಇಲ್ಲಿ ಅಲ್ಲ. ಓಕೆ, ಹರೇ ಕೃಷ್ಣ.
ಹ್ಮ್ ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹಾ ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ ಅಂತಾರೆ. 3 ಜನ ಎಲ್ಲ ಹೊನ್ನಾವರ ಭಕ್ತರೇ ಕ್ವಶನ್ ಕೇಳ್ತಿದ್ದಾರೆ. ಓಕೆ, ಮೀನಾಕ್ಷಿ ಮಾತಾಜಿ, ಆಮೇಲೆ ಐಶ್ವರ್ಯ, ಆಮೇಲೆ ಚೈತ್ರ ಮಾತಾಜಿ. ಫಸ್ಟ್ ನಾನು ಹೇಳ ಪ್ರಭುಜಿ, ಮುಕ್ತಿಯಲ್ಲಿ ಎಷ್ಟು ಪ್ರಕಾರ ಇದೆ ಮತ್ತು ಕೌನ್ಸಿಲಿಂಗ್ ಪ್ರಭುಜಿ ಸಾರೂಪ್ಯ ಮುಕ್ತಿಯಲ್ಲಿ ಯಾಕೆ ಸಿಗ್ತವ್ರಿ ಅಂತ? ಆಕ್ಚುಲಿ ಸಾಯುಜ್ಯ, ಸಾರೂಪ್ಯ, 5 ತರ ಇದೆ. ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ. ಇನ್ನೆರಡು ಯಾವುದು? ಚಾಲುಕ್ಯ. ಅದು ಮುಕ್ತಿ. ಶಾಸ್ತ್ರಿ Yes, yes. ಶಾಸ್ತ್ರಿ ಅಂತ ಇದರಲ್ಲಿದೆ, ಲಾಸ್ಟ್ ಅಧ್ಯಾಯದಲ್ಲಿ. ಸೊ ಈ ಮುಕ್ತಿ 5 ರೀತಿ ಇದೆ. ಯಾರು ಮುಕ್ತಿಯನ್ನ ಬಯಸ್ಕೊಂಡು ಹೋಗ್ತಿದಾರೆ ಅವ್ರಿಗೆ ಮುಕ್ತಿ ಸಿಗತ್ತೆ. ನಾವಿಲ್ಲಿ ಮುಕ್ತಿದ ವಿಚಾರಣೆ ಮಾಡ್ತಾ ಇಲ್ಲಲ್ಲ. ಅಲ್ಲ ಪ್ರಭುಜಿ, ಕೌನ್ಸಿಲಿಂಗ್ ಯಾಕೆ ಸಿಕ್ತು ಅಂತ? ಕೌನ್ಸಿಲಿಂಗ್ ಸಿಕ್ಕಿದೆಯಲ್ಲ ಅದು, ಕೌನ್ಸಿಲಿಂಗ್ ಸಿಕ್ಕಿದೆಯಲ್ಲ ಪ್ರಭುಜಿ. ಎಂತದ್ ಸಿಕ್ಕಿದೆ ಅವನಿಗೆ? ಸಾಯುಪ್ಯ ಮುಕ್ತಿ ಮತ್ತೆ ಸಾಯುಜ್ಯ ಮುಕ್ತಿ ಸಿಕ್ಕಿತ್ತಲ್ಲ ಅವನಿಗೆ ಅಂತ. ಅದು ಅವನಿಗೆ ಯಾಕೆ ಸಿಕ್ಕಿತ್ತು? ಅವನಿಗೆ ಯಾಕೆ ಸಿಕ್ತಂತ? ಅವನಿಗೆ ಏನೋ ಒಂದು ಅರ್ಹತೆ ಇರ್ಬೇಕು, ಅದಕ್ಕೆ ಸಿಕ್ಕಿದೆ. ಸೊ ಆಕ್ಚುಲಿ ಇವನ್ನ ನೀವು ನೋಡಿ, ಯಾರು ಪೂತನು ಸಹ ಬಂದಿಲ್ಲಲ್ವಾ? ಪೂತನೆ ಯಾರು? ಅವಳು ರಾಕ್ಷಸಿ. ಅವಳು ಏನ್ ಮಾಡ್ಲಿಕ್ಕೆ ಬಂದಿದ್ಲು? ಕೃಷ್ಣನನ್ನ ಕೊಂದಾಕ್ಲಿಕ್ಕೆ ಬಂದಿದ್ಲು. ಬಟ್ ಅವಳಿಗೆ ಸ್ಥಾನ ಏನ್ ಕೊಟ್ಟ ಅವನು? ಕೃಷ್ಣ ತಾಯಿ ಸ್ಥಾನ ಕೊಟ್ನಲ್ವಾ? ಅದಕ್ಕೆ ಇವರೆಲ್ಲರೂ ಏನಿದ್ದಾರೆ ಅಂದ್ರೆ, ಯಾರ್ಯಾರು ಕಂಸ ಬಂದಿದ್ದಾನೆ ಅವ್ರವ್ರಿಗೆ ಯಾವ ರೀತಿ ಸ್ಥಾನ ಕೊಡ್ಬೇಕು ಅವನಿಗೆ ಗೊತ್ತು. ಶಿಶುಪಾಲನು ಅಷ್ಟೆಲ್ಲ ಮಾಡಿದಾದ್ಮೇಲೆ ಕೊನೆಗೆ ಹೋಗಿ ವಾಪಸ್ ಕೃಷ್ಣನಲ್ಲೇನೆ ಸೇರ್ಕೊಳ್ತಾನೆ. ಸೊ ಅದಕ್ಕೆ ಶಿಶುಪಾಲನು ಇಷ್ಟೆಲ್ಲ ಅವನ ಬೈಗಳ ಹೇಳ್ತಾ ಮಾತಾಡ್ತಾ ಇದ್ರು, ತಪ್ಕೊಂಡು ಹೇಳ್ತಾ ಇದ್ರು ಕೂಡ. ಅದೇ ಭಗವಂತ ಯಾರಿಗೆ ಯಾವ ಸಮಯದಲ್ಲಿ ಏನ್ ಕೊಡ್ತಾನೆ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಯಾರೇ ರಾಕ್ಷಸರು ಅವ್ರು ಇವರು ಕೃಷ್ಣನ ಜೊತೆಗೆ ಯುದ್ಧ ಆಗಿದ್ದ ಏನ್ ಮಾಡಿದ್ರು ಕೂಡ ಅವರೆಲ್ಲರೂ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಭಗವಂತನ ಭಕ್ತರು. ಅವರು ಇಲ್ಲಿ ಲೀಲೆ ಮಾಡೋದಕ್ಕೋಸ್ಕರ ಭಗವಂತನಿಗೆ ಬೇರೆ ಬೇರೆ ರಸ ಇದೆ. ಒಂದು ರಸ ಇದೆ ವೀರ್ಯ ರಸ ಅಂತ. ಆ ವೀರ ರಸ ಏನಿದೆಯಲ್ಲ ಆ ರೀತಿ ಅವನಿಗೆ ಭಗವಂತನಿಗೆ ಬೇಕು. ಮತ್ತೆ ಅವ್ನು ಲೀಲಾ ಮಾಡೋದಕ್ಕೋಸ್ಕರ ಅವರಿಗೆ ನಾಟಕ ಅದು. ಆ ನಾಟಕದಲ್ಲಿ ಏನು ಇವೆಲ್ಲ ಬೇರೆದವರಿಗೆ ಒಂದೊಂದು ರೋಲ್ ಕೊಟ್ಟಿರ್ತಾರೆ, ಪಾತ್ರ ಕೊಟ್ಟು ಅವರು ಬಂದು ಇಲ್ಲಿ ಮಾಡ್ತಾರೆ. ಅದಕ್ಕೆ ಹಾಗಂತ ನಾವು ಅದಕ್ಕೆ ತುಂಬಾ ವಿಷಯನ 2 ಎಂಗಲ್ ಹೇಳಿದೆ ನಿಮ್ಗೀಗ. ಒಂದ್ ವೇಳೆ ಅವ್ರು ರಾಕ್ಷಸ ಇದ್ರು ಕೂಡ ಭಗವಂತನ ಬಿಟ್ಟಿದ್ದು ಯಾವ ಸಮಯದಲ್ಲಿ ಯಾರಿಗೆ ಏನ್ ಕೊಡ್ತಾನಂತ, ಯಾಕೆ ಕೊಡ್ತಾನಂತ ಅದು ನಮ್ಗೆ ಗೊತ್ತಿಲ್ಲ, ಯಾವ ರೀತಿ ಅವ್ನು ಕೊಡ್ತಾನೆ. 2ನೇದ್ದು ಅಂತಾರೆ ಯಾರು ಇದ್ರು ಸಹ 2ನೇ ವಿಷಯನ ಹೇಳಿದೆ ನಾನು. ಅವ್ರು ಯಾರು ಡೈರೆಕ್ಟ್ ಭಗವಂತ ಜೊತೆಗೆ ಅಲ್ಲಿ ಏನೋ ಮಾಡ್ತಿದಾರೆ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು ಅಲ್ಲ. ಅವರು ಅಲ್ಲಿ ಇಲ್ಲಿ ಅವರನ್ನ ಪಾಲ್ಗೊಳಿಸ್ತಾ ಇದ್ದಾನೆ, ಅವ್ರಿಗೆ ರೋಲ್ ಕೊಟ್ಟಿದ್ದಾನೆ ಅಂದ್ರೆ ಅವರು ಹಂಗೆಲ್ಲ ಇರತ್ತೆ. ಹಾಗಾಗಿ ಬಟ್ ನಂಗೆ ನೆನಪಿಲ್ಲ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಯಾವ ಮುಕ್ತಿ ಕಂಸನಿಗೆ ಸಿಕ್ತು ಅಂತ. ಬಟ್ ಯಾಕೆ ಅನ್ನೋದಕ್ಕೆ ಇವೆರಡು ಉತ್ತರ ನಿಮ್ಗೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಐಶ್ವರ್ಯ ಮಾತಾಜಿ. ರಿಸಲ್ಟ್ ನಮ್ ಕೈಯಲ್ಲಿ ಇರಲ್ಲ, ಆದ್ರೆ ನಾವು ರಿಸಲ್ಟ್ ಮಾಡಬಾರ್ದು ಅಂತ ಹೇಳ್ಬೋದು. ಆದ್ರೆ ನಾವ್ ಏನಾದ್ರು ಒಂದ್ ಲೈಫ್ ಅಲ್ಲಿ ಮಾಡುವಾಗ ಗೋಲ್ ಇಟ್ಕೊಳ್ಬೇಕಾಗ್ತದೆ ಪ್ರಭುಜಿ. ಸೊ ಗೋಲ್ ಓರಿಯೆಂಟೆಡ್ ಇರೋದ್ರಲ್ಲಿ ಮತ್ತೆ ರಿಸಲ್ಟ್ ಜೊತೆ ಅಟ್ಯಾಚ್ ಆಗೋದ್ರಲ್ಲಿ ಎಂತ ಡಿಫ್ರೆನ್ಸ್ ಇದೆ? ಅಂದ್ರೆ ನಾವು ಗೋಲ್ ಇರ್ಬೇಕು, ಗೋಲ್ ಇಲ್ದೇನೆ ಏನು ಮಾಡಕ್ಕಾಗಲ್ಲ. ವಿ ಶುಡ್ ಹ್ಯಾವ್ ಅ ಗೋಲ್. ಲೈಫ್ ಅಲ್ಲಿ ಗೋಲ್ ಇರ್ಲೇಬೇಕು. ಇಲ್ಲಾಂದ್ರೆ ಇಲ್ಲೇ ಸುಮ್ನೆ ಮಲ್ಕೊಂಡ್ಬಿಡುದು ಅಷ್ಟೇ, ಬೇರೆ ಎಂತದಿಲ್ಲ. ಅದಕ್ಕೆ ಗೋಲ್ ಇಟ್ಟೇನೆ ಕಾರ್ಯಗಳನ್ನು ಮಾಡ್ಲೇಬೇಕು. ಬಟ್ ಮಾಡುವಾಗ ಹೆಂಗ್ ಮಾಡ್ಬೇಕು ಅಂದ್ರೆ ನಮ್ಮದು 100% ಎಫರ್ಟ್ ಹಾಕ್ಬೇಕು ಅದರಲ್ಲಿ. ಓಕೆ, ಅದಾದ್ಮೇಲೆ ಗೋಲ್ ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಆವಾಗ ಆ ವ್ಯಕ್ತಿ ತನ್ನ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿರ್ತಾನಲ್ಲ. ಅವನು ಬಂದು ಏನ್ ಮಾಡ್ತಾನೆ, ಏನ್ ಅಪೇಕ್ಷೆ ಇಟ್ಕೊಂಡು ಏನ್ ಮಾಡ್ತಾನೆ, ಅವನಿಗೆ ಅದು ಸಿಗ್ಲಿಲ್ಲ ಅಂದ್ರೆ ಸುಸೈಡ್ ಎಲ್ಲ ಮಾಡ್ಕೊಳ್ತಾನೆ. ನೋಡಿದ್ರೆ ಟೆನ್ಷನ್ ಅಲ್ಲಿ ಬರ್ತಾರೆ, ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ. ಆದ್ರೆ ಭಕ್ತರಾದವ್ರು ಏನಂದ್ರೆ ಆ ಸಮಯದಲ್ಲಿ ಫುಲ್ ಎಫರ್ಟ್ ಮಾಡಿ ಎಲ್ಲ ಇನ್ನು ಮುಗಿದಿದೆ ಬಿಟ್ಟು ಆಮೇಲೇನು ಇನ್ನು ಮೇಲೆ ಭಗವಂತ ಬಿಟ್ಟಿದ್ದು, ನಾನು ಟೆನ್ಷನ್ ತಗೊಳಲ್ಲ. ಆದ್ರ ಅರ್ಥ ಅಲ್ಲ ಏನು ಮಾಡ್ದೇನೆ ಟೆನ್ಷನ್ ತಗೊಳ್ದೇನೆ ಎಲ್ಲ ಅವನ ಮೇಲೆ ಬಿಟ್ಟು ಕುಂದ್ರದಲ್ಲ. ಅರ್ಥ ಆಯ್ತಲ್ಲ? ಫುಲ್ 100% ಎಫರ್ಟ್ ಹಾಕಿ ಗೋಲು ಪ್ಲಾನಿಂಗ್ ಎಲ್ಲ ಬೇಕು. ಇಲ್ಲಿ ಕೂಡ ನಾವು ಮ್ಯಾನೇಜ್ಮೆಂಟ್ ಇಲ್ವಾ? ನಮ್ದು ಪ್ರೋಗ್ರಾಮ್ ಮಾಡೋದ್ರಲ್ಲಿ ಇಸ್ಕೊಳೋದ್ರಲ್ಲಿ ತುಂಬಾ ಮ್ಯಾನೇಜ್ಮೆಂಟ್ ಇದೆ, ತುಂಬಾ ಪ್ಲಾನಿಂಗ್ ಇದೆ, ಅದು ಇದೆ ಇದು ಇದೆ. ಯಾತ್ರೆಗಳಲ್ಲಿ ನೀವೆಲ್ಲ ಏನೆಲ್ಲ ಇರುತ್ತೆ. ಎಷ್ಟು ಸಾಧ್ಯ ಆಗ್ತದೆ ಹೊರಗಿನವ್ರು ಎಷ್ಟು ಹಾಕ್ತಾರೆ ಅದ್ರನ್ನು 10 ಪಟ್ಟು ಎನರ್ಜಿ ಹಾಕಿ
ಟೈಮ್ ಹಾಕಿ ಒಳ್ಳೆ ರೀತಿಯಿಂದ ಭಗವಂತನಿಗೋಸ್ಕರ ಭಕ್ತರಿಗೋಸ್ಕರ ಸೇವೆ ಅಂತ ಮಾಡಿದ್ದು. ಅಷ್ಟೆಲ್ಲ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ನಮ್ಮನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಹಾರ್ಡ್ ವರ್ಕ್ ಮಾಡು. ಅದಾದ್ಮೇಲೆ ರಿಸಲ್ಟ್ ಅವಾಗ ಕೊನೆಯದಲ್ಲಿ ಏನಾಗತ್ತೆ, ಆವಾಗ ನಾವು ಎರಡರ ಮೇಲೂ ಡಿಪೆಂಡ್ ಇರಲ್ಲ. ಒಳ್ಳೇದು ಬಂದು ಓಕೆ ವೆರಿ ನೈಸ್ ಆಯ್ತು ಭಗವಂತ, ಅದು ಆವಾಗ್ಲೂ ಕೂಡ ನಮ್ಮ ಭಾವನೆ ಇರುತ್ತೆ ಅಂದ್ರೆ ನನ್ನ ಎಫರ್ಟ್ ಮಾಡಿದ್ದು ಅದಕ್ಕೆ ಬಂತು ಕಾಲರ್ಸ್ ಬರೋದಿಲ್ಲ ಅಲ್ಲಿ. ಅವಾಗ ಏನ್ ಬರುತ್ತೆ ಅಂದ್ರೆ ಹಾ ಭಗವಂತ ಕೃಪಾ ಇದ್ದೇನೆ, ನಾನೊಂದೇನೋ ಸಣ್ಣ ಪ್ರಯತ್ನದಿಂದ ಅವನಿಗೆ ಮಾಡಿದ್ದೇನೆ ಅಂತ ಅವಾಗೂ ಬರುತ್ತೆ. ಒಂದ್ ವೇಳೆ ಅದು ಬಂದಿಲ್ಲ ಅಂದ್ರೂ ಕೂಡ ನಮ್ಮ ತಲೆಯಲ್ಲಿ ಏನ್ ಭಾವನೆ ಬರಬೇಕು ಅಂದ್ರೆ, ಬರ್ಲಿಲ್ಲ ಅಂದ್ರೆ ಓಕೆ ಭಗವಂತನ್ ಬಿಟ್ಟಿದ್ದು, ಇನ್ನೂ ಸ್ವಲ್ಪ ನಾನೇನೋ ಇನ್ನೂ ಪ್ರಯತ್ನ ಮಾಡ್ಬೇಕಿತ್ತು, ನಂದೇ ಎಫರ್ಟ್ ಕಡಿಮೆ ಇರಬೇಕು, ನಂದೇ ಸಿನ್ಸಿಯರಿಟಿ ಇಲ್ಲೇನೋ ಅದಕ್ಕೆ ಕೊಟ್ಟಿಲ್ಲ, ಅಥವಾ ಈಗ ಅವನು ಕೊಟ್ಟಿಲ್ಲ ಯಾಕಂದ್ರೆ ನನಗೆ ಆ ವಿಷಯಕ್ಕೆ ನಾನು ಯೋಗ್ಯನೇ ಇರದೇ ಇರ್ಬೋದು, ಅದಕ್ಕಾಗಿ ದೇವರು ಕೊಟ್ಟಿಲ್ಲ. ಅವಾಗ ನೋಡಿ, ಎರಡೂ ವಿಷಯದಲ್ಲಿ ನಾವು ಕ್ರೆಡಿಟ್ ತಗೊಳಕ್ ಹೋಗೋದಿಲ್ಲ, ಎರಡೂ ವಿಷಯದಲ್ಲಿ ನಾವು ಟೆನ್ಷನ್ಗೆ ಹೋಗಲ್ಲ. ಬಟ್ ಎಫರ್ಟ್ ಹಾಕೋದ್ರಲ್ಲಿ 100% ಅಲ್ಲ, ಬಾಕಿದವ್ರು ಏನ್ ಹಾಕ್ತಾರೆ ಅದರ 10%, 10 ಪಟ್ಟು ಎಫರ್ಟ್ ಹಾಕ್ಬೇಕು. ಇದು ಭಕ್ತನ ಸ್ವಭಾವ. ಓಕೆ, ಹೀಗೆ ನಮ್ ಗೋಲ್ ಇರುತ್ತೆ. ಇಲ್ಲಂತ ಹೇಳಿದ್ರೆ ಖುಷಿ ಆಯ್ತಂದ್ರೆ ಹಾರ್ಕೊಂಡು ಹೋಗ್ಬಿಡೋದು, ಏನಾದ್ರು ನಾವ್ ಹೇಳ್ದಂಗ ಆಗಿಲ್ಲ ಅಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡೋದು, ಅದು ಭಕ್ತರ ಲಕ್ಷಣ ಅಲ್ಲ. ಪ್ರತಿಯೊಂದನು ಜವಾಬ್ದಾರಿ ಬಿದ್ದ ವ್ಯಕ್ತಿಗೆ ಅದು ಹಂಗ ಆಗೋದಿಲ್ಲ. ತನಗೆ ಹೆಂಗ್ ಬೇಕು ಹಂಗ ಆಗ್ಬೇಕು ಅನ್ನೋನಿಗೆ ಇದೆಲ್ಲ ಆಗತ್ತೆ. ಅದಕ್ಕೆ ಗೋಲ್ ಇರ್ಲೇಬೇಕು. ಓಕೆ, ಧನ್ಯವಾದ ಕೃಷ್ಣ. ಚೈತ್ರ ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ನಿನ್ನೆದು ಸ್ಲೈಡ್ ಬದ್ಧ ಜೀವ ಅಂತ ಇತ್ತು, ಅದ್ರೊಳಗೆ 4ನೇ ಪಾಯಿಂಟ್ ಹೀಗಿತ್ತು: ಈ 3 ಗುಣಗಳಿಂದ ಉಗಮವಾದ ಅಶುದ್ಧವಾದ ಆಸೆಗಳು ನಮ್ಮ ಶುದ್ಧವಾದ ಆಧ್ಯಾತ್ಮಿಕ ಸ್ವಭಾವವನ್ನು ವ್ಯತಿರಿಕ್ತಪಡಿಸುತ್ತವೆ. 5ನೇದು, ಈ ರೀತಿಯಲ್ಲಿ ಜೀವನವನ್ನು ಮತ್ತೊಂದು ಬಾರಿ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ತೆಗೆದುಕೊಳ್ಳಲು ಒತ್ತಾಯಿಸಲಾಗುತ್ತದೆ. ಅಂದ್ರೆ ಪ್ರಭುಜಿ, ಇವಾಗ ಅಂದ್ರೆ ಭಕ್ತಿ ಮಾಡೋರಿಗೂ ಈ 3 ಗುಣದ್ದು ಅಂದ್ರೆ ಸ್ವಭಾವ ಬರುತ್ತೆ ಅಲ್ಲ, ಟೈಮಿಗೂ ಚೇಂಜ್ ಆಗ್ತಾನೆ ಇರ್ತಾರೆ, ಅವ್ರ ಮನಸ್ಸು ಗುಣನು ಚೇಂಜ್ ಆಗ್ತಾನೆ ಇರ್ತಾರಲ್ಲ ಪ್ರಭುಜಿ. ಅಂದ್ರೆ ಅವ್ರಿಗ್ ನೆಕ್ಸ್ಟ್ ಅಂದ್ರೆ ಯಾವ ತರದ್ದು, ಅಂದ್ರೆ ಅವರಿಗೂ ಭೌತಿಕ ಜಗತ್ನಲ್ಲೇ ಮತ್ತೊಂದ್ಸತಿ ಜನ್ಮ ಪಡ್ತಾರ ಅಂತ, ಅಂದ್ರೆ ಭಕ್ತಿ ಕೃಷ್ಣ ಮಾಡೋರು. ಅಲ್ಲಿ ಏನ್ ಹೇಳಿದೆ ಅಂದ್ರೆ, ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಅವನು ಹೇಳಿದ. ಅವನು ಈ 3 ಗುಣಗಳ ಪ್ರಭಾವದಿಂದಾಗಿ ಅವನಿಗೆ ಮುಂದಿಂದೆಲ್ಲ ಸಿಗತ್ತೆ ಹೋಗತ್ತೆ ಆಗತ್ತೆ ಮುಂದಿನ ಜನ್ಮ ಅಂತೆಲ್ಲ ಹೇಳಿದಾದ್ಮೇಲೆ ಕೊನೆಯ ಪಾಯಿಂಟ್ ಏನಿತ್ತಂದ್ರೆ ದೈವಿ ಹೇಷ ಗುಣಮಯಿ, ಅದು ಎಲ್ಲ ಆಗ್ತಾ ಇರತ್ತೆ. ಯಾಕಂದ್ರೆ ಇಲ್ಲಿ ಬಂದೇವಂದ್ರೆ ಅದು ಗುಣಗಳ ಪ್ರಭಾವ ಇರುತ್ತೆ, ಆಗ್ತಾ ಇರತ್ತೆ, ನಾವು ಆ ಗುಣದಲ್ಲಿ ಸಿಕ್ಕಾಕೊಳ್ತೇವೆ, ಅದೆಲ್ಲ ಆಗ್ತಾ ಇರತ್ತೆ. ಪಾಯಿಂಟ್ ಹೇಳಿದ್ದೇನಲ್ಲಿ, ನನ್ನ ಶರಣದಲ್ಲಿ ಇದ್ದಾಗ ಅದೇನೇ ಆದ್ರೂ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ, ಭಗವಂತ ನಾನು ಕೇರ್ ಮಾಡ್ತೇನೆ, ನಾನು ರೆಸ್ಪಾನ್ಸಿಬಿಲಿಟಿ ತಗೋತೇನೆ ಅಂತ ಅದನ್ನ ಹೇಳ್ತೇನೆ. ಅದಕ್ಕೆ ನಾವು ಆ ಗುಣಗಳ ಬಗ್ಗೆ ಟೆನ್ಷನ್ ತಗೊಳ್ಬಾರ್ದು. ನಾವೇನು ಅದಕ್ಕೆ ನಮ್ದೇನು ಲಕ್ಷ್ಯ ಕಡೆ ಇರ್ಬೇಕಂದ್ರೆ ಸದಾ ಹೇಗೆ ನಾನು ಭಗವಂತನ ಆಶ್ರಯದಲ್ಲಿ ಇರಬೇಕು. ಅರ್ಥ ಆಯ್ತಾ? ಹೌದು ಪ್ರಭು. ಇನ್ನೊಮ್ಮೆ ಹೇಳ, ಏನಂದ್ರೆ ಆ ಗುಣಗಳು ಏನೇ ಇರ್ಲಿ, ಗುಣಗಳೇ ಸ್ವಾಭಾವಿಕ ಗುಣಗಳ ಆಧಾರದ ಮೇಲೆ ನಮ್ದು ಎಲ್ಲ ಡಿಸೈಡ್ ಆಗತ್ತೆ, ಅದು ಅಂತೂ ಸತ್ಯ. ಓಕೆ, ಆಗ್ತಾ ಇದೆ. ಬಟ್ ಭಗವಂತ ಅಲ್ಲಿ ನೆಕ್ಸ್ಟ್ ಏನ್ ಹೇಳ್ತಿದ್ದ ಅಂದ್ರೆ, ಈ ಗುಣಗಳಿಂದ ನಿನ್ನ ಶಕ್ತಿಯಿಂದ ನೀನೇ ಪಾರಾಗಿ ಬರಬೇಕಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಇವನ್ ನಾನು ಈ ಭಕ್ತಿ ಮಾಡ್ತಿದ್ದೇನೆ, ಓಕೆ ಹರೇ ಕೃಷ್ಣ ಜಪ ಮಾಡ್ತಿದ್ದೀನಿ, ಗೀತಾ ಓದ್ತಿದ್ದೀನಿ, ಭಕ್ತಿ ಮಾಡ್ತಿದ್ದೀನಿ, ನಾನು ಈ ಗುಣಗಳಿಂದ ಪಾರಾಗಿ ಬರ್ತೇನೆ ಅಂದ್ರೆ ನನ್ನ ಶಕ್ತಿಯಿಂದ ನಾ ಬರ್ತೇನೆ ಅನ್ನೋ ಸ್ವಭಾವದಲ್ಲಿ ನಾವಿಲ್ಲಿ ಬರುವುದಿಲ್ಲ ಭಕ್ತಿಯಲ್ಲಿ. ಓಕೆ, ಭಕ್ತಿಯಲ್ಲಿ ಮುಂದೆ ಹೋದ್ರೂ ಕೂಡ ನನ್ನ ಸಾಧನೆ ಇದೆ, ನನ್ನ ಶಕ್ತಿ ಇದೆ, ಆ ಭಾವ ಅಲ್ಲ. ಹಾಗೆ ಆ ಗುಣಗಳು ತಮ ಗುಣದಿಂದ ಸತ್ತ ಗುಣಕ್ಕೆ ಹೋಗುತ್ತೆ, ರಜಗುಣಕ್ಕೆ ಬರುತ್ತೆ, ಅಲ್ಲೇ ನಮಗೆ ಸುತ್ತಾಗ್ತಾ ಇರುತ್ತೆ, ಅದು ಹಗ್ಗ ತೋರಿಸಿದ್ನಲ್ಲ ಹಾಗೆ. ಅದಕ್ಕೆ ಇಲ್ಲಿ ಭಾವನೆ ನಮ್ಗೆ ಹೆಂಗಿರುತ್ತೆ ಅಂದ್ರೆ, ನಾವೇನಾದ್ರೂ ಭಗವಂತನಿಗೆ ಶರಣ ಆದ್ರೆ, ಅವನ ಆಶ್ರಯಲ್ಲಿ ಇದ್ವಿ ಅಂದ್ರೆ, ಅದೇ ಪದ್ಧತಿ ಪ್ರಕಾರ ಅವನ ಆಶ್ರಯ ತಗೊಂಡು ನಾವು ಭಕ್ತಿ ಮಾಡ್ತಾ ಇದ್ರೆ, ಆ ಗುಣಗಳೇನೇ ಆಗ್ಲಿ ನಾನು ನಿಮ್ಮನ್ನ ಅಲ್ಲಿಂದ ಪಾರು ಮಾಡ್ತಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅದೇ ದೈವೇಶ ಗುಣಮಯಿ ಮಮ್ಮ ಮಾಯ ದುರತ್ತೆ, ನನ್ನ ಮಾಯಾ ಶಕ್ತಿ ತುಂಬಾ ಸ್ಟ್ರಾಂಗ್ ಇದೆ, ಅಲ್ಲಿಂದ ಪಾರು ಕಷ್ಟ ಇದೆ, ಬಟ್ ನನ್ ಶರಣ ಆಗಾದ್ರೆ ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋದ ಅವಶ್ಯಕತೆ. ಸರಿ ಪ್ರಭು. ಇನ್ನೊಂದು ಒಳ್ಳೆ ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡಿ. ಪ್ರಭುಪಾದರಿಗೆ ಕೇಳ್ತಾ ಇದ್ರು, ಕೊನೆಯ ಸಮಯದಲ್ಲಿ ನಾವೆಲ್ಲ ಮಾಡಿದ್ವಿ, ನಾವು ಮಧ್ಯದಲ್ಲಿ ಏನಾದ್ರು ಸಿಕ್ಕಾಕೊಂಡಿವಿ, ಎಲ್ಲರೂ ಅಲ್ಲಿ ಬರುವ ಯೋಗ್ಯತೆ ಸಿಗ್ಲಿಲ್ಲ, ಅದು ಇಲ್ಲ ಇದು ಇಲ್ಲ, ಅವಾಗ ಏನಾಗತ್ತೆ ಅಂದ್ರೆ ಪ್ರಭುಪಾದರು ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನಾನು ಏನು ಹಾಕಿ ಕೊಟ್ಟಿದ್ದೀನಲ್ಲ ವಿಧಿವಿಧಾನ, 16 ಮಾಲೆ ಜಪ, 4 ನಿಯಮ,
ಸೇವೆ, ಭಕ್ತರ ಸಂಘದಲ್ಲಿ ಇಟ್ಕೊಂಡು ಒಳ್ಳೆ ಸಂಬಂಧ ಇಟ್ಕೊಂಡು ನೀವಿದ್ರಲ್ಲ, ಒಂದ್ ವೇಳೆ ಅಂದ ಕಾಲದಲ್ಲಿ ನೀವು ಮರೆತರು ನಾನು ಅಲ್ಲಿಂದ ಬಂದು ಗೇಟ್ ತೆಗೆದು ಓಪನ್ ಮಾಡಿ ನಿಮ್ಗೆ ಕರ್ಕೊಂಡು ಹೋಗ್ತೇನೆ, ಟೆನ್ಷನ್ ತಗೊಳ್ಬೇಡಿ. ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಗೆ ಏನ್ ಗುರುಗಳು ಹೇಳ್ತಾರಲ್ಲ ಅದನ್ನ ನಾವು ಅದನ್ನ ನಾವು ಹಾಟ್ ಹಾಕಿ ಮಾಡೋದಷ್ಟೇ ನಮ್ ಕೆಲಸ ಮಾಡ್ಬೇಕು. ಅಲ್ಲಿ ನಾ ಮಾಡ್ತಿದ್ದೀನಿ, ನಂಗೆ ಟಿಕೆಟ್ ಸಿಗತ್ತಿಲ್ಲೋ, ಅಥವಾ ನನಗೆ ಅಲ್ಲಿ ದೇವ್ರಿಗೆ ಕರ್ಕೊಳ್ತಾನೆ ಇಲ್ಲೋ, ಅಥವಾ ನನಗೆ ಪ್ರೀತಿ ತೋರಿಸ್ತಾನೆ ಇಲ್ಲೋ, ಅಥವಾ ನಾನು ಮುಂದೆ ಹೋಗ್ತದೇನೆ ಇಲ್ಲೋ, ಅದೆಲ್ಲ ತಲೆ ಕೆಡಿಸ್ಬೇಡ. ನನಗೆ ಎದ್ರ ಮೇಲೆ ವಿಶ್ವಾಸ ಇದೆ? ಎದ್ರ ಮೇಲೆ ವಿಶ್ವಾಸ ಇದೆ? ಗುರು ವಾಣಿ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ನಾನು ಪಂಢರಪುರ ಸ್ಟೋರಿ ಹೇಳ್ತಿದ್ದಲ್ಲ ನಿಮಗೆ. ಪಂಢರಪುರ ಸ್ಟೋರಿ ಏನು? ಒಬ್ಬ 50-60 ಅಲ್ಲಿ ಎಲ್ಲ ವಾರಕರಿಗೆ ಒಂದೊಂದು ತಿಂಗಳ ಕಾಲಿಂದ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಜನ. ನೋಡಿದ್ರ? ಆ ಸ್ಟೋರಿ ಹೇಳಿದ್ದೆ ನಿಮ್ಗೆ ಸುಮಾರು ಸರಿ ಹೇಳಿ. ಪ್ರತಿ ಸರಿ ಆಷಾಢ ಏಕಾದಶಿಯಲ್ಲಿ ಪಂಢರಪುರದಲ್ಲಿ ಒಂದೊಂದು ತಿಂಗಳ ಗಟ್ಲೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಒಬ್ಬನ 65-70 ವರ್ಷ ಆದವರು ಒಬ್ಬ ಮುದುಕ ಬಂದಿದ್ದ ಅಲ್ಲಿ, ಏಜ್ ಆದವರು ಒಬ್ರು. ಅವ್ರು ನಡೀತಾ ಬಂದವರು ಒಬ್ರು ಟಿವಿದವ್ರು ಬಂದಿದ್ದಾರೆ. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ? ನಾನು 60 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. 50-60 ವರ್ಷದಿಂದ ಇಲ್ಲಿ ಪಂಢರಪುರಕ್ಕೆ ನಡ್ಕೊಂಡೇ ಬರ್ತಾ ಇದ್ದೀನಿ ಪ್ರತಿ ವರ್ಷ ಒಂದೊಂದು ತಿಂಗಳ. ಆ ರಿಪೋರ್ಟರ್ ಏನ್ ಕೇಳಿದೆ, ಯಾಕಂದ್ರೆ ರಿಪೋರ್ಟರ್ ಕೇಳೋದೇ ಹೆಂಗಿರುತ್ತೆ, ಇಷ್ಟು 50 ವರ್ಷ ಗಟ್ಲೆ ತಪ್ಪದೇ ನೀವು ಬರ್ತಾ ಇದ್ರಿ, 50-60 ವರ್ಷ ಗಟ್ಲೆ. ನಿಮಗ್ ವಿಠ್ಠಲ ದರ್ಶನ್ ತೋರಿಸಿದ? ದರ್ಶನ್ ಕೊಟ್ಟ? ಇಷ್ಟು ವರ್ಷ ಗಟ್ಲೆ ನಡ್ಕೊಂಡು ಕಾಲ್ನಡಿಗೆಯಿಂದ ಬರಿಗಾಲಿಂದ ಬರ್ತಾ ಇದ್ರಿ, ದರ್ಶನ್ ಕೊಟ್ಟ? ಆವಾಗ ಅವ್ರೇನ್ ಹೇಳಿದ್ರು? ನಾವಾದ್ರೆ ಏನ್ ಹೇಳ್ತಿದ್ವಿ? ಇವ್ರು ಹೇಳುದು ಸರಿನೇ ಇದೆ, ಕಾಲಲ್ಲಿ ಮುಳ್ಳು ಗಿಳ್ಳು ಎಲ್ಲ ನಡ್ಕೊಂಡು ಬರ್ತಾ ಇದ್ದೀನಿ, ಏನು ಕಂಡಿಲ್ಲ, ಹೌದಲ್ಲ, ವಿಶ್ವಾಸ ಹೋಗ್ಬಿಡತ್ತೆ. ಅಂತವ್ರು ಯಾರಾದ್ರೂ ಬಂದ್ ಕೇಳಿದ್ರೆ ಹೋಗ್ಬಿಡತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್. ಅವನೇನ್ ಹೇಳ್ತಾನಂದ್ರೆ, ಇವನಿಗೆ ಅಷ್ಟೇ ಹೇಳಿ ಬಿಡ್ಲಿಲ್ಲ ರಿಪೋರ್ಟರಿಗೆ. ಏನ್ ಹೇಳಿದ? ಅವನಿಗೆ ಎಂತ ಉತ್ತರ ಕೊಟ್ಟ ಅಂತ ಕೇಳಿದ್ರೆ, ನೋಡಿ, ಒಂದು ಊರೊಳಗೆ ದೊಡ್ಡ ಊರಿದೆ, ಹಳ್ಳಿ. ಆ ಹಳ್ಳಿಯಲ್ಲಿ ಸುಮಾರು ನಾಯಿಗಳಿರ್ತವೆ. ಆ ಊರಲ್ಲಿ ಒಂದ್ ವೇಳೆ ಯಾವ್ದಾರ ಕಳ್ಳ ಬಂದ ಅಂದ್ರೆ, ಯಾವ್ದಾರ ಗಲ್ಲಿಯಲ್ಲಿ ಕಳ್ಳ ಬಂದ ಅಂದ್ರೆ, ಆ ಗಲ್ಲಿ ಒಂದು ನಾಯಿ ಕೂಗಕ್ ಸ್ಟಾರ್ಟ್ ಮಾಡತ್ತೆ. ಆ ನಾಯಿ ಕೂಗಕ್ ಸ್ಟಾರ್ಟ್ ಮಾಡಿದ್ ನೋಡ್ಬಿಟ್ಟು ನೆಕ್ಸ್ಟ್ ಗಲ್ಲಿಯಲ್ಲಿರೋ ಓಣಿಯಲ್ಲಿರೋ ನಾಯಿ ಕೂಗಕ್ ಸ್ಟಾರ್ಟ್ ಮಾಡತ್ತೆ. ಅದನ್ನ ಕೇಳ್ಬಿಟ್ಟು ಈ ಎಂಡಲ್ಲಿರೋ ಊರಲ್ಲಿರೋದು ನಾಯಿನೂ ಕೂಗಕ್ ಸ್ಟಾರ್ಟ್ ಮಾಡತ್ತೆ. ಯಾಕೆ? ಏನೋ ಗಡಬಡಿದೆ, ಅದಕ್ಕೋಸ್ಕರ ಮೊದಲೇ ನಾಯಿ ಕೂಗ್ತಾ ಇದೆ. ಅಂದ್ರೆ ಕಳ್ಳ ಬಂದಿದ್ದಾನೆ, ಅದಕ್ಕೋಸ್ಕರ ಇದು ಕೂಗ್ತಾ ಇದೆ, ಅದಕ್ಕೆ ನಾನು ಕೂಗ್ತಾ ಇದ್ದೀನಿ ಅನ್ನೋದಕ್ಕೆ ಕೊನೆ ನಾಯಿಗೆ ವಿಶ್ವಾಸ ಇದೆ. ಕಳ್ಳನ ಮೇಲಲ್ಲ, ಕಳ್ಳನ್ ನೋಡ್ಲಿಲ್ಲ ಅದು ನಾಯಿ. ಕೇಳಿದ್ದೇನು? ಆ ಕೂಗಿರುವಂತ ಇನ್ನೊಂದು ನಾಯಿಯನ್ನ ಕೂಗಿದ್ದು. ಅದಕ್ಕೆ ಆ ವಿಶ್ವಾಸ ಇದೆ. ಹಾಗೆ ಅದು ಕೂಗತ್ತೆ. ಅಂದ್ರೆ ನಾಯಿ ಹಂಗೆ ಅವನಿಗೆ ಅರ್ಥ ಮಾಡ್ಲಿಕ್ಕೆ ನಾಯಿ ಉದಾಹರಣೆ ಕೊಟ್ಟಿದ್ದು. ನಾಯಿ ಇಲ್ಲಿ ಹೇಳಕ್ ಸರಿ ಅನ್ಸಲ್ಲ, ಬಟ್ ಅವಾಗ ಹೇಳ್ತಾನೆ. ಹಾಗೆ ಭಗವಂತನನ್ನ, ದೇವರನ್ನ ನೋಡಿ ಕಂಡವರು ನಮ್ಮ ಗುರುಗಳು, ಆಚಾರ್ಯರುಗಳಿದ್ದಾರೆ. ಅವರು ನಮಗೆ ಸಾರಿ ಸಾರಿ ಕೂಗಿ ಕೂಗಿ ಹೇಳಿದ್ದಾರೆ. ಓಕೆ, ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ನಿನ್ನೆ ಟಿವಿ ಚಾನೆಲ್ ಮೇಲೆ ನಿನ್ ಕ್ವಶನ್ ವಿಶ್ವಾಸ ಇಲ್ಲ, ಅದಕ್ಕೆ ಅವ್ರ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ನಾನು ಇನ್ನೂ ಬರ್ತೀನಿ, ನನಗೆ ಒಂದು ದಿನ ವಿಠ್ಠಲ ದರ್ಶನ್ ತೋರಿಸ್ತಾರೆ. ಇದಕ್ಕೆ ಹೇಳ್ತಾರೆ ಶ್ರದ್ಧೆ. ಯಾರ ಮೇಲೆ ಶ್ರದ್ಧೆ? ನನ್ನ ಕಣ್ಣ ಮೇಲೆ ಶ್ರದ್ಧೆ ಅಲ್ಲ, ನಾನು ಬಂದು ನೋಡಿದ್ನೇ ಇಲ್ಲೋ ಅದ್ರ ಮೇಲಲ್ಲ, ಗುರುಗಳು. ಅದು ವಾಣಿ ಇದೆಯಲ್ವಾ, ಅದ್ರ ಮೇಲೆ ಶ್ರದ್ಧೆ. ಅದೇ ಶಬರಿನೂ ಕೂಡ ಕಾಯ್ತಿದ್ಲು, ಡೈಲಿ ಹೂ ಹಾಕಿಡ್ತಿದ್ಲು. ಇಷ್ಟು ತುಂಬಾ ರಸ್ತೆಯಲ್ಲಿ ಜಂಗಲ್ಗೆ ಹೋಗಿ ಕಿತ್ಕೊಂಡ್ ಬಂದು ಹೂ ಹಾಕಿಡೋದು. ಮತ್ತೆ ಬೇರೆ ಹಣ್ಣಿದೆ ಅಲ್ಲ, ಅದು ತಗೊಂಡ್ಬಂದು ಟೇಸ್ಟ್ ಮಾಡಿ ಇಡೋದು. ಅವತ್ತು ಬರ್ಲಿಲ್ಲ, ಮತ್ತೆ ನೆಕ್ಸ್ಟ್ ಡೇ ಅದನ್ನೇ ಮಾಡೋದು, ತೆಗೆದಾಕಿ. ಎಷ್ಟೊಂದು ವರ್ಷಗಟ್ಲೆ ಇಲ್ಲ. ನಮ್ಮ ಮಾತಂಗ ಋಷಿ ನನಗೆ ಹೇಳಿದ್ದಾರೆ, ಗುರುಗಳು ಬಂದೇ ಬರ್ತಾರೆ, ಶ್ರೀರಾಮಚಂದ್ರ ಇಲ್ಲಿ. ಅದಕ್ಕೆ ಯಾರು ಮಧ್ಯದಲ್ಲಿ ಏನಾದ್ರು ಹೇಳಿದ್ರೆ ಅಂದ್ರೆ ಅಲ್ಲಿಂದ ಹೋಗೋದಲ್ಲ. ಅದಕ್ಕೆ ಈ ವಿಶ್ವಾಸ ನಮಗಿರ್ಬೇಕು. ಅದಕ್ಕೆ ಇಲ್ಲಿ ಅದೇ ವಿಶ್ವಾಸದ ಇಟ್ಟುಕೊಂಡೆ ನಾವು ಮುಂದೆ ಹೋಗ್ತಾ ಇರೋದು. ನೆಕ್ಸ್ಟ್ ಅದೇ ಈ ಅಧ್ಯಾಯದಲ್ಲಿ ಇದೆ ವಿಶ್ವಾಸದ ಬಗ್ಗೆ. ಅದಕ್ಕೆ ಮಾತಾಜಿ ಎಲ್ಲ ಉದಾಹರಣೆ ಎಲ್ಲ ಕೊಟ್ರಲ್ಲ, ಅದು ಈ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಇದೆ. ಎಸ್ ಶ್ರೀನಿವಾಸ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಏನಂದ್ರೆ ಈಗ ನಾವೀಗ ಏನಾದ್ರು ಕ್ಲಾಸ್ ಎಲ್ಲ ಕೇಳ್ತಿರುವಾಗ ನಮ್ಮ ಮಿಸಸ್ ಏನಾದ್ರು ಕೇಳ್ತಾರೆ, ಅವಾಗ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಅದ್ ನಂಗೆ ಆ ರೀತಿ ಬಂದಾಗ ಬೇಜಾರಾಗ್ತದೆ. ನಾ ಯಾಕೆ ಕೋಪ ಮಾಡಿದೆ ಈಗ ಅನ್ಸುತ್ತೆ. ಅಂದ್ರೆ ಅವ್ರು ಡಿಸ್ಟರ್ಬ್ ಮಾಡಿದವಾಗ ಮತ್ತೆ ಬೇರೆದ್ ಕಲ್ತೀವಿ ಅಷ್ಟು ಇಲ್ಲ, ಕಡಿಮೆ ಇದೆ. ಈಗ ಮತ್ತೆ ಸ್ವಲ್ಪ ಇವತ್ತು ಜಾಸ್ತಿ ಬರ್ತದೆ. ಅದಕ್ಕೆ ಏನ್ ಕಾರಣ ಅಂತ? ನೀವು ಕ್ಲಾಸ್ ಕುಂತ ಕೇಳಿದವಾಗ ಅವ್ರು ಏನಾದ್ರು ನಿಮ್ಗೆ ಮಾತಾಡಿದ್ರೆ, ನಿಮಗೆ ಡಿಸ್ಟರ್ಬ್ ಆದ್ರೆ ನಿಮಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಅದಕ್ಕೆ ಒಂದು ನಾನು ಅದೇ ಹೇಳ್ತೇನೆ ನಿಮಗೆ, ನನಗೂ ಯೋಗ್ಯತೆ ಇಲ್ಲ ಹೇಳಲಿಕ್ಕೆ, ಬಟ್ ಹೇಳ್ತೇನೆ. ಹೇಳ್ಬೇಕು, ಅದಕ್ಕೆ ಹೇಳ್ತೇನೆ. ಏನು ವಿಷಯ ಅಂದ್ರೆ, ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ನಲ್ವಾ, ಈ ಮ್ಯಾರೇಜು, ಗಂಡ ಹೆಂಡತಿ ವಿಷಯ ಏನು ಬರುತ್ತಲ್ವಾ, ಇಲ್ಲಿ ಎರಡು ವಿಷಯ ಇದೆ.
ಯಾರೋ ಇಬ್ರು ಸೇರಿದಾದ್ಮೇಲೆ ಇಬ್ಬರದು ಗುಣಗಳು ಸ್ವಭಾವಗಳು ಬೇರೆ ಇರ್ತವೆ. ಓಕೆ, ಇಬ್ಬರುಗಳು ಸ್ವಭಾವ ಬೇರೆ ಇರ್ತಾರೆ. ನಿಮ್ದೇ ಅಲ್ಲ, ಎಲ್ಲರದು. ಯಾರು ಎಷ್ಟು ಜನ ಮನೆಯಲ್ಲಿ ಇದ್ದಾರೆ ನೋಡಿ, ಎಲ್ಲರದು ಹಂಗೆ ಚೆನ್ನಾಗೇ ಇದೆಯಾ? ಅವ್ರು ಎಲ್ಲಾದ್ರೂ ಮದುವೆ ಪ್ರೋಗ್ರಾಮ್ಗೆ ಹೋದಾಗ ಎಲ್ಲ ಒಟ್ಟಿಗೆ ಎದ್ಕೊಂಡು ನಕ್ಕೊಂತ ಒಳ್ಳೆ ಜಟ ಬಟ್ಟೆ ಹಾಕೊಂಡು ಎಲ್ಲ ಬಂದು ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ನಾನು ಬಂದಿದ್ದೇನೆ, ನನ್ನ ಹೆಂಡತಿ ಬಂದಿದ್ದಾರೆ, ಗಂಡ ಬಂದಿದ್ದೀನಿ. ಆ 4 ಗೋಡೆಯಲ್ಲಿ ಏನೇನ್ ಜಗಳ ನಡೀತಾ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಬಟ್ ಅದು ಹೊರಗೆ ಬರೋದಿಲ್ಲ. ಬಟ್ ಹೇಳ್ತಾ ಇದ್ರಿ, ಯಾಕಂದ್ರೆ ಜಿನ್ಯೂನ್ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರಿ. ಇಲ್ಲಿ 2 ವಿಷಯ ಇದೆ. ಇಲ್ಲಿ ಜಗತ್ತಿನಲ್ಲಿ 4 ಲಕ್ಷ ವೆರೈಟಿ ಸ್ವಭಾವಗಳಿದ್ದಾವೆ. ಭಗವಂತನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಎಷ್ಟು ಸ್ವಭಾವಗಳಿದಾವೆ? 4 ಲಕ್ಷ ವೆರೈಟಿ ಸ್ವಭಾವಗಳಿವೆ. ಅದಕ್ಕೆ ಇದರಲ್ಲಿ 100% ನಮ್ದು ಎಲ್ಲರೂ ಎಲ್ಲರ ಜೊತೆಗೆ ಮ್ಯಾಚ್ ಆಗೋದಿಲ್ಲ. ಮನೆಯಲ್ಲೇ ನೋಡಿ, ಗಂಡ ಹೆಂಡತಿ ಮ್ಯಾಚ್ ಆಗೋದಿಲ್ಲ, ಮಕ್ಕಳ ಮ್ಯಾಚ್ ಆಗೋದಿಲ್ಲ, ಅಪ್ಪನ ಮ್ಯಾಚ್ ಆಗೋಲ್ಲ, ಅಮ್ಮನ ಮ್ಯಾಚ್ ಆಗೋದಿಲ್ಲ. ಇದು ಮ್ಯಾಚ್ ಆಗೋದೇ ಇಲ್ಲ, ಇದು ಹಂಗೆ ಇದೆ. ಅದನ್ನ ಮ್ಯಾಚ್ ಮಾಡಕ್ ನಾವು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಸಿಸ್ಟಮ್ ಏನು ಅಂದ್ರೆ, ಯಾವುದು ಮ್ಯಾಚ್ ಆಗತ್ತೋ ಆ ಮ್ಯಾಚ್ ಆಗೋ ವಿಷಯದಲ್ಲಿ ಖುಷಿಯಾಗಿರ್ಬೇಕು. ಒಂದಷ್ಟು ವಿಷಯಗಳು ಮ್ಯಾಚ್ ಆಗ್ತವೆ. ನೀವು ಲಿಸ್ಟ್ ಮಾಡ್ಕೊಳ್ಳಿ, ಯಾರ್ಯಾರು ಇದ್ದೀರಿ ಎಲ್ಲರಿಗೂ ನಿಮ್ ತಲೆಯಲ್ಲಿ ಬರ್ತಾ ಇರ್ತಾವೆ. ಈಗ ಲಿಸ್ಟ್ ಮಾಡ್ಕೊಳ್ಳಿ, ಯಾವ ಮ್ಯಾಚ್ ಆಗೋದಿಲ್ಲ, ಯಾವ ಮ್ಯಾಚ್ ಆಗ್ತವೆ, ಲಿಸ್ಟ್ ಮಾಡ್ಕೊಳ್ಳಿ. ಸೊ ಮ್ಯಾಚ್ ಆಗೋ ವಿಷಯಗಳೇನಿದಾವೆ ಆ ವಿಷಯದಲ್ಲಿ ನಾವು ಖುಷಿ ಪಡಬೇಕು. ಯಾವ ಮ್ಯಾಚ್ ಆಗುವುದಿಲ್ಲ ಅವುಗಳನ್ನ ಸಹನೆ ಮಾಡ್ಕೊಳ್ಬೇಕು. ಅದೇ ತಪಸ್ಸು. ಗೃಹಸ್ಥ ಜೀವನದಲ್ಲಿ ಆಗ್ಲಿ, ಇವನ್ ಬ್ರಹ್ಮಚಾರಿ ಆಶ್ರಮದಲ್ಲಿ ಅಲ್ಲೇ ಆಶ್ರಮದಲ್ಲಿ ಹೋದ್ರಾಗೆ ಎಲ್ಲ ನಾವ್ ಹೇಳ್ದಂಗೆ ಇತ್ತು ಅಂತ ಹೇಳಿದ್ರೆ ಮುಂದೆ ಏನು ಮಾಡಕ್ಕಾಗಲ್ಲ, ನಾವು ಹೋಗಲ್ಲ ಇಲ್ಲಿಂದ. ಅದಕ್ಕೆ ಯಾಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಿಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋಬೇಕು, ಅಥವಾ ಏನದು ಆಸೆಗಳನ್ನು ಬಿಡಬೇಕು. ಈ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ವಿಷಯ ಹೇಳ್ತಾರಲ್ವಾ, ಅದನ್ನ ಸಿಟ್ಟೇ ಬರ್ಲಿಲ್ಲ ಅಂದ್ರೆ ಕಂಟ್ರೋಲ್ ಹೆಂಗ್ ಮಾಡೋರು ನೀವು? ಈಗ ನೀವು ಕಾರ್ ಓಡಿಸ್ತಾ ಇದಾರೆ, ಬ್ರೇಕ್ ಹಾಕ್ಬೇಕು, ಕ್ಲಚ್ ಹಾಕ್ಬೇಕು ಅಂತ ಎಲ್ಲ ಹೇಳ್ಕೊಟ್ರು, ನೀವು ಕಾರ್ ತಗೊಂಡು ರೋಡಲ್ಲೇ ಹೋಗಿಲ್ಲ ಅಂದ್ರೆ ಗಾಡಿ ಓಡಿಸೋದು ಎಲ್ಲಿದು ಬಂತು? ಒಂದೇ ಕಡೆ ಗಾಡಿ ಇಟ್ಟುಕೊಂಡ್ರೆ ಹೆಂಗ್ ಓಡುತ್ತದು? ಗಾಡಿ ಓಡ್ಸಕ್ ಪ್ರಾರಂಭ ಮಾಡಿದಾದ್ಮೇಲೆ ಗೊತ್ತಾಗೋದು. ಅದಕ್ಕೆ ಇದೆಲ್ಲಾ ನಮಗ್ ಬೇಕೇ ಬೇಕು. ಅವಾಗ್ಲೇನೆ ಮಾತ್ರ ಈ ಎಲ್ಲಾ ಗುಣಗಳು ನಾವು ಕಲ್ಕೊಳ್ಳಿಕ್ ಸಾಧ್ಯ ಇದೆ. ಅಲ್ಲಿಂದ ಬಿಟ್ಟು ಓಡಕ್ ಆಗಲ್ಲ. ಇವತ್ತೊಂದು ನನ್ನ ಮನಸ್ಥಿತಿ ಹಿಂಗಿದೆ, ಇದನ್ನೇ ಇದು ಅರ್ಥ ಮಾಡ್ಕೊಳ್ಳೋದು. ಓಕೆ, ನಾನು ಅವ್ರದ್ದು ಒಂದು ಸ್ವಭಾವ ಇದೆ, ನನಗೆ ಈಗೇನೋ ಡಿಸ್ಟರ್ಬ್ ಆಗ್ತಿರ್ಬೋದು, ಅಂಥದ್ದು ನಮ್ದು ಹತ್ತಿರ್ಬೋದು. ಅವರು ಅದನ್ನ ನೋಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಮುಖ ನಮಗಷ್ಟೇ, ನಮ್ಮ ಮುಖ ಬೇರೆದವ್ರು ನೋಡ್ತಾರೆ, ಕನ್ನಡಿಯಲ್ಲಿ ಅಷ್ಟೇ ನಮ್ಗೆ ಕಾಣಿಸ್ತಾರೆ. ನಮ್ಮ ಮುಖ ಅವರು ನೋಡ್ತಾರಲ್ವಾ. ಅದಕ್ಕೆ ಅವ್ರದ್ದು ಏನೋ ಟಾಯ್ಲೆಟ್ ಮಾಡ್ತಾರೆ, ನಮ್ದು ಅವ್ರು ಟಾಯ್ಲೆಟ್ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಈ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಸಮಸ್ಯೆ ಬರಲ್ಲ. ಮತ್ತೆ ಇದೊಂದು ಟೆಸ್ಟ್ ಇರುತ್ತೆ. ಓಕೆ ನೋಡಿ, ಭಕ್ತಿ ಮಾಡ್ಲಿಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಗುರು ಮಹಾರಾಜರು ಹೇಳ್ತಾ ಇದ್ರು, ಭಕ್ತಿ ಮಾಡ್ಲಿಕ್ಕೆ ನೀವೇನಾದ್ರೂ ಇಚ್ಛೆ ಪಟ್ಟುಕೊಂಡು ಭಗವಂತನ ಭಕ್ತಿ ಮಾಡೋ ವಿಷಯದಲ್ಲಿ ನೀವು ನಡೀತಾ ಹೋಗ್ತಾ ಇದ್ರೆ, ಇವನ್ನ ಮಳೆ ಬಂತು, ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ವಿಷಕಾರಿ ಸರ್ಪನೂ ಬರ್ತಾ ಇದೆ, ಅದು ರಸ್ತೆ ಕೊಟ್ಬಿಟ್ಟು ಹೋಗತ್ತಂತ. ಅಂಥದ್ದೇನಾದ್ರೂ ನಮ್ಗೆ ಒಳಗಡೆಯಿಂದ ಬೆಂಕಿ ಅಷ್ಟೊಂದು ಭಕ್ತಿದೊಂದು ಇದು ಇತ್ತಂದ್ರೆ, ಅದಕ್ಕಾಗಿ ನಾವ್ ಈ ವಿಷಯದಲ್ಲಿ ಒಂದೇ ಪಾಯಿಂಟ್ ಹೇಳಿದೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಟಾಯ್ಲೆಟ್ ಮಾಡ್ಕೊಳ್ಳೋದು ಒಂದ್ ಹೇಳಿದೆ. ಎರಡನೇದು ಹೇಳ್ತಾ ಇದ್ದೀನಿ, ನಮ್ದು ಇನ್ನೂ ತೀವ್ರಗತಿಯಲ್ಲಿ ಭಕ್ತಿ ಭಗವಂತನ ಕಡೆ ಇಲ್ಲ. ಯಾಕಂದ್ರೆ ಈ ಡಿಸ್ಟರ್ಬೆನ್ಸ್ ಅಲ್ಲೇ ಇದೆ ನಮ್ದು ಇನ್ನು. ಅಂದ್ರೆ ಇನ್ನೂ ಸ್ವಲ್ಪ ನಾ ಮುಂದೆ ಹೋಗ್ಬೇಕು, ಇನ್ನೂ ಸಾಧನೆ ಮಾಡ್ಬೇಕು ಅನ್ನೋದು ಮನೋಭಾವನೆ ನಮ್ಮ ಹತ್ರ ಬರ್ಬೇಕು. ಸೊ ಹಾಗೆ ಆಮೇಲೆ ಒಂದೊಂದ್ಸರಿ ಇರುತ್ತೆ ಏನಂದ್ರೆ, ಒಂದ್ಸರಿ ನೀವು ಕೇಳ್ಬೇಕಾಗತ್ತೆ, ಒಂದ್ಸರಿ ಅವ್ರಿಗೆ ಕೇಳ್ಬೇಕಾಗತ್ತೆ. ಎಲ್ಲರಿಗೂ ಏನಿರುತ್ತೆ, ನಾನೇ ಹೇಳ್ಬೇಕು ಅವ್ರಿಗೆ ಕೇಳ್ಬೇಕು ಅನ್ನೋದು ಇರುತ್ತೆ. ಅದು ಎಲ್ಲಿ ಇರುತ್ತೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗತ್ತೆ. ಬಾಕಿದಲ್ಲಿ ಒಂದ್ಸರಿ ನಾನು ಕೇಳ್ತೀನಿ, ಒಂದ್ಸರಿ ಅವರು ಕೇಳ್ತಾರೆ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇತ್ತಂದ್ರೆ ಇದೆಲ್ಲ ಸಮಸ್ಯೆ ಬರೋದಿಲ್ಲ. ಬಟ್ ಈಗೀಗ ಅದೇನ್ ದೊಡ್ಡ ವಿಷಯ ಅಲ್ಲ, ಬರುತ್ತೆ. ಓಕೆ ಆಗಿದೆ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಡಿಸ್ಟರ್ಬೆನ್ಸ್ ಎಲ್ಲಿದೆ ಅಂದ್ರೆ, ಅವನೊಂದ್ಸರಿ ಇಂಥದೆಲ್ಲ ನೋಡ್ಬಿಟ್ಟು ಭಕ್ತಿ ಮಾಡುವಾಗ ನಮ್ ತಲೆಯಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ. ಭಕ್ತಿ ಮಾಡಕ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಇಂಥದೆಲ್ಲ ಡಿಸ್ಟರ್ಬೆನ್ಸ್ ಬರ್ತವೆ. ಮೊದ್ಲೇ ಬೆಸ್ಟ್ ಇತ್ತು, ದೂರ ಇದ್ರೆ ಚೆನ್ನಾಗಿತ್ತು ಅಂತ. ದೂರ ಇದ್ರೆ ಹೆಂಗೆ? ಅದು ದಡದಲ್ಲಿ ಇದ್ರೆ ಏನು ಟೆನ್ಷನ್ ಇಲ್ಲ, ನೀರ್ ಫುಲ್ ಒಳಗಡೆ ಹೋದ್ರು ಟೆನ್ಷನ್ ಇಲ್ಲ. ನೀವು ದಡದ ಹತ್ರ ಇದ್ದಾಗ ಆ ತೆರೆಗಳು ಬಂದು ಹೊಡಿತಾವಲ್ಲ, ಅಲ್ಲೇ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅಂದ್ರೆ ಏನರ್ಥ, ನಾವು ಭಕ್ತಿಯಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲಿದ್ದಾವೆ? ದಡದಲ್ಲಿ ಮೂರ್ಖನ ತರ ಅಲ್ಲಿ ಕುತ್ಕೊಂಡ್ರು ಏನು ಟೆನ್ಷನ್ ಇಲ್ಲ, ಅಲ್ಲಿ ಆರಾಮಾಗಿ ಇದ್ದಾನೆ. ನೀರು ಒಳಗಡೆ ಫುಲ್ ಹೋದಾಗ ಅಲ್ಲಿ ಟೆನ್ಷನ್ ಇಲ್ಲ, ಆರಾಮಿದೆ. ಅದು ಅಷ್ಟು ನೀರು ತೆಲೆಡುದು ಇದು ಇಲ್ಲ, ಅಲ್ಲಿ ತೆರೆಗಳಿಲ್ಲ. ಅಲ್ಲಿ ಎಲ್ಲಿದೆ ಅಂದ್ರೆ, ಇಲ್ಲಿಂದ ಇಲ್ಲಿ ಬಿಟ್ಟು ಹೋಗುವ ರಸ್ತೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರಸ್ತೆ ಇದೆಯಲ್ಲ, ಅಲ್ಲಿ ಗಡಬಡಿ ಇರ್ತವೆ. ಅದಕ್ಕೆ ನಾವು ಭಕ್ತಿ ಮಾಡಕ್ ಪ್ರಾರಂಭ ಮಾಡಿದೀವಿ ಅಂತ ಹೇಳಿದ್ರೆ ಈ ತೆರೆಗಳು ಬರ್ತಾ ಇರ್ತವೆ. 6 ತೆರೆಯ ನೋಡಂಬಿಗ, ಅದೇ ನೀವು ಹಾಡೋದಲ್ಲ, ಅದ್ 6 ತೆರೆ ಏನದು? ಇವೇ 6 ತೆರೆಗಳು ಹೊಡ್ಕೊಂಡ್ ಬರ್ತಾವ, ಬೇರೆ ಏನು ಹೊಡ್ಕೊಂಡ್ ಬರುದಿಲ್ಲ, ತೆರೆಗಳು ಹೊಡ್ಕೊಂಡ್ ಬರ್ತವೆ. ಅದಕ್ಕೆ ಈ ತೆರೆಗಳನ್ನ
ಅದಕ್ಕೆ ಓಕೆ, ನಾನು ಇನ್ನೂ ಸ್ಟ್ರಾಂಗ್ ಆಗಿಲ್ಲ, ಇನ್ನೂ ಆಗಿಲ್ಲ, ಸ್ವಲ್ಪ ಮಾಡೋದಿದೆ, ಆಯ್ತು ಸನ್ನೆ ಮಾಡ್ಕೊಂಡು ನೀವೇ ಬೋಟ್ ತಗೊಂಡು ಹೋಗ್ಬೇಕಾದ್ರೆ ಹಂಗೆ ಅನ್ಕೊಂಡು ಹೋಗ್ತಿರಲ್ಲ, ಒಳಗೆ ಹೋಗೋವರೆಗೂ ಸ್ವಲ್ಪ ಇದೆ, ಸ್ವಲ್ಪ ಇದೆ, ಎಷ್ಟು ಇವತ್ತು ಮಾತಾಡ್ತಾರೆ, ನಾನು ಇರ್ಲಿ ಇಲ್ಲಿ ಹೋಗುವ, ಹಿಂಗೆ ಹೋಗ್ತಾ ಇರೋದು. ಎಲ್ಲಾನು ಶುದ್ಧ ಮಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡು ಎಲ್ಲರನ್ನ ಹೇಳ್ದಂಗೆ ತಕೊಂಡು ಆಮೇಲೆ ಹರೇ ಕೃಷ್ಣ ಆ ದಿನ ಎಂದು ಬರಲ್ಲ. ಕಷ್ಟ ಕಾಲದಲ್ಲಿ ಇದ್ದಾಗಲೇನೆ ಭಗವಂತನ ನೆನಪು ಚೆನ್ನಾಗಾಗತ್ತೆ. ಸರಿ, ಹರೇ ಕೃಷ್ಣ ಭಾವನೆ ಬರುತ್ತೆ, ಎಲ್ಲ ಚೆನ್ನಾಗಿತ್ತಂದ್ರೆ ಮೈಂಡ್ ಎಲ್ಲೋ ಹೋಗುತ್ತೆ ಅದು. ಹಾಗೆ ಏನಾದ್ರು ಸ್ವಲ್ಪ ಅನಿಸ್ತಾ ನಾ ಹೇಳಿದ್ದು? ನನಗಂತೂ ನಿಮ್ಮ ಫ್ಯಾಮಿಲಿ ವಿಷಯದ ಬಗ್ಗೆ ಅನುಭವ ಇಲ್ಲ, ಬಟ್ ನಾನು ಅನ್ಸಿದ್ದು ಹೇಳಿ. ಅಲ್ಲಲ್ಲ ಹಂಗಲ್ಲ ಪ್ರಭುಜಿ, ಅಂದ್ರೆ ನಾನು ಹೇಳುದಂದ್ರೆ ಅದೇ ನನಗೆ ನನಗೆ ಸಿಟ್ಟು ಬಂತಲ್ಲ, ಅದೇ ಬೇಜಾರಾಯ್ತು. ನಾ ಯಾಕೆ ಸಿಟ್ಟು ಮಾಡ್ಕೊಂಡೆ ಅಂದಿಕ್ಕೆ ಅವ್ರ ಮೇಲೆ. ಅಟ್ ಲೀಸ್ಟ್ ನಿಮಗ್ ಗೊತ್ತಾಯ್ತಲ್ಲ, ಈಗ ಅನಿಸ್ತಾ ಇದೆಯಲ್ಲ, ಅಂದ್ರೆ ನೀವು ಸರಿ ದಾರಿಯಲ್ಲಿದ್ದೀರಾ. ಎಷ್ಟೋ ಜನಕ್ಕೆ ಬರುತ್ತೆ, ಜೋರಾಗಿ ಮಾತಾಡ್ತಾರೆ, ಇಲ್ಲ ನಾನೆಲ್ಲ ಮತ್ತೆ ನಾನು ಹೇಳಿದ್ದೆ ಸರಿ, ಮಾಯವೇ ಆಯವೇ, ಅದು ಒಳ್ಳೇದಲ್ಲ. ನನ್ನ ಸಮಸ್ಯೆಗಳು ನಮ್ಗೆ ಗೊತ್ತಾಗ ಎಲ್ಲಿ ಸ್ಟಾರ್ಟ್ ಆಗ್ತವೆ ಅಂದ್ರೆ ಆಲ್ರೆಡಿ ಆ ವ್ಯಕ್ತಿ ಅರ್ಧ ಸರಿ ದಾರಿಯಲ್ಲಿ ಇದ್ದಾರೆ ಅಂತ ಅರ್ಥ, ಮಾರ್ಗದಲ್ಲಿ ನಿಮ್ಗೆ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಈಗ ನೀವು ಕ್ವಶನ್ ಕೇಳ್ತಾ ಇದ್ದೀರಿ, ಎಲ್ಲರ ಎದುರಿಗೂ ಆ ಕ್ವಶನ್ ಕೇಳ್ತಾ ಇದ್ದೀರಿ, ಅಷ್ಟೇ ಅಲ್ಲ ನಿಮ್ ಹೆಂಡತಿನೂ ಅಲ್ಲೇ ಇದ್ದಾರೆ, ಅಲ್ಲೇ ಕೇಳ್ತಾ ಇದ್ರಿ ಕ್ವಶನ್. ಅದಕ್ಕೆ ಇಷ್ಟು ಗಟ್ಸ್ ಇಟ್ಕೊಂಡು ನೀವು ಕ್ವಶನ್ ಕೇಳ್ತಾ ಇದ್ದೀರಿ ಅಂದ್ರೆ ದಾರಿಯಲ್ಲೇ ಇದ್ದೀರಾ, ಭಗವಂತನ ಕೃಪೆ ಇದೆ, ಟೆನ್ಷನ್ ತಗೊಳ್ಬೇಡಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್, ರೋಹಿತ್ ಪ್ರಭುಜಿ. ಅವ್ರ ಕ್ವಶನ್ ಕೇಳಿ, ನಾನು ಅನೌನ್ಸ್ಮೆಂಟ್ ಇದೆ ಕ್ವಿಜ್ ನಿಮ್ಗೆ ಹೇಳ್ಬೇಕು. ಓಕೆ, ಕ್ವಶನ್, ಲಾಸ್ಟ್ ಕ್ವಶನ್ ಅನಿಸ್ತದೆ. ಪ್ರಭುಜಿ, ಒಬ್ಬ ಈಗ ಭಕ್ತನ ಜೀವನದಲ್ಲಿ ಅವನ ಸಾಧನೆಗೆ ಇಂಪಾರ್ಟೆಂಟ್, ಅವನ ವೈಯಕ್ತಿಕ ಸಾಧನೆ ಅಂದ್ರೆ ಭಕ್ತಿ ಸಂಬಂಧಪಟ್ಟಂತ ಸಾಧನೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಥವಾ ಸೇವೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾ? ನಾನು ಉತ್ತರ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ 2-3 ಸರಿ, ಮತ್ತೆ ಆ ಕ್ವಶನ್ ಕೇಳ್ತಾ ಇದ್ದೀರಿ. ಸೇವೆ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು? ಅಂದ್ರೆ ಈಗ ನಾವು ಸೇವೆ ಮಾಡ್ತಾ ಅಂದ್ರೆ ಈಗ ಸಾಧನೆ ಮಾಡ್ತಾ ಇದೆಯಲ್ಲ ಪ್ರಭುಜಿ, ಜಪ ಆಗ್ಲಿ, ಶ್ರವಣ ಆಗ್ಲಿ, ಕೀರ್ತನೆ ಆಗ್ಲಿ, ಇದೆಲ್ಲ ನಮ್ಮ ವೈಯಕ್ತಿಕ ಸಾಧನೆ, ಅಂದ್ರೆ ಪುಸ್ತಕಗಳನ್ನ ಓದುವುದಾಗ್ಲಿ. ಯಾಕಂದ್ರೆ ಇದೀಗ ಒತ್ತು ನನ್ಗ ಒಂದ್ ಅನುಭವ ಬಂದಿದ್ದಕ್ಕೆ ನಿಮ್ಗೆ ಒಂದ್ ಕೇಳ್ತಾ ಇದ್ದೇನೆ ಪ್ರಭುಜಿ, ಅದಕ್ಕೆ. ಎಸ್, ಒಳ್ಳೆ ಕ್ವಶನ್ ಅದು. ನೋಡಿ, ಫಸ್ಟ್ ಸಾಧನ, ಆಮೇಲೆ ಸೇವೆ, ಇದನ್ನ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸಾಧನ ಯಾರು ಚೆನ್ನಾಗಿ ಮಾಡ್ತಾರೆ ಅದು ಸೇವಾ ಅಂದ್ರೆ ಏನದು ಫಲ ಅದು. ಓಕೆ, ಸಾಧನ ಫಲ ಅಲ್ಲ, ಸಾಧನ. ಫಲ ಯಾವಾಗ ಬರುತ್ತೆ ಅಂದ್ರೆ ನೀರ್ ಹಾಕಿದಾಗ ಆಮೇಲೆ ಫಲ ಬರುತ್ತೆ ಮರಕ್ಕೆ. ಅದಕ್ಕೆ ಸೇವಾ ಸರಿಯಾಗಿ ಸಾಧನ ಇದ್ರೆ ಅದು ಫಲ ಬರುತ್ತೆ, ಚೆನ್ನಾಗಿ ಬರುತ್ತೆ, ಸೇವೆ ರೀತಿ ಆಗತ್ತೆ, ಆ ಭಾವನೆ ಬರುತ್ತೆ, ಎಲ್ಲ ಬರುತ್ತೆ. ಒಂದು ವೇಳೆ ಸಾಧನ ಸರಿ ಇಲ್ಲ, ಒಳ್ಳೆ ಸೇವೆ ಮಾಡಕ್ ನಾವು ನೋಡ್ತಾ ಇದೀವಿ ಅಂದ್ರೆ ಆಮೇಲೆ ಅದು ಕೆಲಸ ಆಗತ್ತೆ. ಕೆಲಸ ಆದಂದ್ರೆ ಅಲ್ಲಿ ನಮ್ಮ ಮೈಂಡ್ ಬರುತ್ತೆ, ನಮ್ಮ ಈಗೋ ಬರುತ್ತೆ, ನಮ್ಮ ಅಹಂಕಾರ ಬರುತ್ತೆ, ಎಲ್ಲ ಬರುತ್ತೆ ಅಲ್ಲಿ ಸಾಧನೆ ಸರಿ ಇಲ್ಲ ಅಂದ್ರೆ. ಅದಕ್ಕಾಗಿ ಫಲ ರೂಪದಲ್ಲಿ ಬರುವುದಿಲ್ಲ, ಸೇವಾ ಹೋಗಿ ಮತ್ತೊಂದೇನೋ ಆಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್, ಎರಡು ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಪ್ರಯಾರಿಟಿ ಏನಿದೆ ನಮ್ಮ ಸಾಧನ, ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಸೇವೆ ಬಂದೇ ಬರುತ್ತೆ. ಅದಕ್ಕೆ ಪ್ರಯಾರಿಟಿ ಫಸ್ಟ್ ಸಾಧನೆಗೆ. ಸೇವೆ ಹೆಸರಲ್ಲಿ ಸಾಧನೆ ಕಾಂಪ್ರಮೈಸ್ ಮಾಡೋದಲ್ಲ. ಸೇವೆ ಹೆಸರಲ್ಲಿ ಸಾಧನೆಗಳು ಬಿಟ್ಟು ಇವತ್ತು ಆ ಸೇವೆ ಇತ್ತು, ಇದು ಸೇವೆ ಇತ್ತು, ಅದು ಸೇವೆ ಇತ್ತು, 4 ಮಾಲೆ ಅಲ್ಲೇ ಇಟ್ಟೆ, 1 ಮಾಲೆ ಇಟ್ಟೆ, ನಾನು ಮಾಡ್ಲಿಲ್ಲ, ಅದಲ್ಲ, ಅದು ನಿಮಗೆ ಕೆಲಸ ಮಾಡಲ್ಲ. ಅದಕ್ಕೆ ಸೇವೆ ಯಾವಾಗಾದ್ರೂ ಒಂದ್ಸರಿ ಆಗತ್ತೆ. ಈಗ ಉದಾಹರಣೆಗೆ ಆಗತ್ತೆ, ಜನ್ಮಾಷ್ಟಮಿ ಬಂತು, ದೊಡ್ಡ ಫೆಸ್ಟಿವಲ್ ಬಂತು, ಪ್ರಭುಗಳು ಸಾಧನೆನೇ ಮೇನ್ ಅಂದಿದ್ದಾರೆ ಅಂತ ಹೇಳಿ ಅವತ್ತು ಇಷ್ಟೆಲ್ಲಾ ದೊಡ್ಡ ಪ್ರೋಗ್ರಾಮ್ ಇರುತ್ತೆ, ಕುಕ್ಕಿಂಗ್ ಇರುತ್ತೆ, ಅಡುಗೆದಿರುತ್ತೆ, ನಾಳೆ ಈ ಪ್ರೋಗ್ರಾಮ್ ಇದೆ, ಎಲ್ಲ ಮಾಡ್ತಿದೆ, ಪ್ರಭುಗಳು ಸಾಧನೆ ಎಂದರೆ ಚಲೋ ಹರೇ ಕೃಷ್ಣ, ಇಲ್ಲಿ ದೊಡ್ಡ ಪ್ರೋಗ್ರಾಮ್, ಅವಾಗ ಕೂತ್ಕೊಳ್ಳೋದಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಯಾವ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ರೆಗ್ಯುಲರ್ ಬೇಸಿಸ್ ಅಲ್ಲಿ ಪ್ರಯಾರಿಟಿ ಸಾಧನೆನೇ, ಬಟ್ ಅಡಾಕ್ ಸಿಚುವೇಶನ್ ಬರುತ್ತೆ. ಒಬ್ಬೊಬ್ರು ಬೆಳಿಗ್ಗೆ ನಿಮಗೆ ಉದಾಹರಣೆಗೆ ನಾಳೆ ಕುಕ್ಕಿಂಗ್ ಮಾಡ್ತೀರಲ್ವಾ, ನಮ್ಮ ಸಂಡೇಗೆಲ್ಲ ಭಕ್ತರಿಗೆ ಕುಕ್ಕಿಂಗ್ ಮಾಡ್ತಿದ್ರಿ, ಸಾಧನೆ ಮಾಡೋದಿದೆ. ಆ ಸಾಧನೆ ಟೈಮಲ್ಲಿ ಬೇರೆ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ ನೀವು ಜಪ ಮಾಡೋದು ಬಿಟ್ಟು ಆ ಟೈಮಲ್ಲಿ ಬಂದು ಕುಕ್ಕಿಂಗ್ ಮಾಡ್ತಾ ಇದೀರ ಪ್ರಸಾದ ಅಲ್ವಾ. ಸಾಧನೆನೇ ಮುಖ್ಯ ಅಂದ್ರೆ ಸರಿ, ಯಾವ್ದು ಮಾಡಲ್ಲ. ಓಕೆ, ಯಾರಾದ್ರೂ ಒಬ್ರು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಅಲ್ವಾ, ಯಾರೊಬ್ರು ಮಾಡ್ಬೇಕು, ಅಂತ ಸಿಚುವೇಶನ್ ಎಲ್ಲ ಮಾಡ್ಲೇಬೇಕು. ಹಾಗಂತ ಎಲ್ಲಾ ಟೈಮಲ್ಲಿ ಅದೇ ಅಲ್ಲ. ಅದಕ್ಕೆ ನಾವು ಸೇವೆ ಹೆಂಗ್ ಹಾಕಿದೀವಿ, ಒಂದ್ಸರಿ ನೀವು ಮಾಡಿ, ಒಂದ್ಸರಿ ಅವ್ರು ಮಾಡಿ, ಒಂದ್ಸರಿ ಅವ್ರು ಮಾಡಿ. ಯಾಕೆ ಒಂದೇ ಸರಿ ಎಲ್ಲ ಮಾಡಿ ಆಮೇಲೆ ನಿಮ್ ತಲೆಯಲ್ಲಿ ಬರುತ್ತೆ, ಅಯ್ಯೋ ನಾನು ಎಲ್ಲಿ ಜಪ ಮಾಡಕ್ಕೆ ಇವ್ರ ಜೊತೆ ಕೂತ್ಕೊಂಡು ಅವಕಾಶ ಸಿಗಲ್ಲ. ಈಗ ಅನಿಸ್ತದೆ, ಅಯ್ಯೋ ನಾನೇ ಮಾಡ್ತೇನೆ ಅಂತ. ಆಮೇಲೆ 1 ತಿಂಗಳಾದ್ಮೇಲೆ ನಿಮ್ ತಲೆಯಲ್ಲಿ ಬರುತ್ತೆ. ಅದಕ್ಕೆ ಸಿಸ್ಟಮ್ ಅದು ರೆಗ್ಯುಲರ್ ಬೇಸಿಸ್ ಅಲ್ಲಿ ಪ್ರಯಾರಿಟಿ ಸಾಧನೆ,
ಅದಕ್ಕೆ ಪ್ಲಾನಿಂಗ್ ಇಂಪಾರ್ಟೆಂಟ್. ಪ್ಲಾನ್ ಇಲ್ದೇನೆ ಅದು ಯಾವಾಗಾದ್ರೂ ಸಮಸ್ಯೆ ಆಗತ್ತೆ ಸೇವೆ ಸಾಧನೆ. ಓಕೆ ಪ್ರಭುಜಿ, ಅದು ನನ್ಗೆ ಯಾಕೆ ಈ ಸಮಸ್ಯೆ ಬಂತು ಅಂದ್ರೆ ನನಗೆ ಆಕ್ಚುಲಿ ಬರ್ಲಿಲ್ಲ. ನಾನು ಇವತ್ತು ನಮ್ಗೆ ಸ್ಕೂಲಿಗೆ ರಜೆ ಇತ್ತಲ್ಲ ಪ್ರಭುಜಿ, ಅದಕ್ಕೆ ಸ್ವಲ್ಪ ಅಲ್ಲಿ ನಮ್ಮ ತೊಪ್ಲಕೇರಿಯಲ್ಲಿ ನಾನು ಸ್ವಲ್ಪ ಅಲ್ಲಿ ಹೇಳಲಿಕ್ಕೆ ಹೋಗಿದ್ದೆ ಮನೆಗೆಲ್ಲ ಸ್ವಲ್ಪ ಇದ್ರ ಬಗ್ಗೆ, ಸತ್ಸಂಗದ ಬಗ್ಗೆ. ಅವಾಗ ನಂಗೆ ಸ್ವಲ್ಪ ಭಗವದ್ಗೀತೆ ಓದುವುದು ಒಂದ್ ಸ್ವಲ್ಪ ಇತ್ತು ಕಾನ್ಸೆಪ್ಟ್, ಇವತ್ತು ಓದ್ಬೇಕು ಕಂಪ್ಲೀಟ್ ಆಗಿ ಇಷ್ಟು ಮಾಡ್ಬೇಕು ಅಂತ ಇತ್ತು. ಕೊನೆ ನನ್ನ ಮನ್ಸಲ್ಲಿ ಬಂತು, ಓಹೋ ಸೇವೆಯನ್ನೇ ಇಂಪಾರ್ಟೆಂಟು ಅಂತ ಹೇಳಿ ನಾನೇ ಅದಕ್ಕೆ ಸುಮಾರು ಟೈಮ್ ಅದಕ್ಕೆ ತಗೊಂಡೆ. ಅದಕ್ಕೆ ಮನ್ಸಲ್ಲಿ ಬಂತು, ನನ್ ಸಾಧನೆ ಇಂಪಾರ್ಟೆಂಟ್ ಮಾಡ್ಬೇಕಾ ಸೇವೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅನ್ನೋ ಭಾವನೆ. ಇಲ್ಲ, ಸಿಚುವೇಶನ್ ಮೇಲೆ. ಈ ಸಿಚುವೇಶನ್ ಫಸ್ಟ್ ಪ್ರಯಾರಿಟಿ ನಾನು ಮೊದಲೇ ಹೇಳ್ತಿದ್ದೇನೆ, ಸಾಧನೆನೇ ಫಸ್ಟ್ ಪ್ರಯಾರಿಟಿ ರೆಗ್ಯುಲರ್ ಬೇಸ್ ಅಲ್ಲಿ. ಈಗ ನೀವು ನಾಳೆ ನಾವು ಹೊಸ ಇದೇನು ಸತ್ಸಂಗ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ವಿ, ಅದಕ್ಕೆ ನೀವು ಹೇಳ್ಬೇಕಂತ ಹೋಗಿದ್ರಿ, ದಟ್ ಇಸ್ ಗುಡ್. ಓಕೆ, ಹೇಳಿದ್ರೆ ಚೆನ್ನಾಗಿತ್ತೆ, ಜನರಿಗೆ ಹೇಳಿದ್ರೆ ಅದು ಅರ್ಥ ಆಗತ್ತೆ, ಬರ್ತಾ ಅದು ಕೂಡ ಚೆನ್ನಾಗಿದೆ. ಸುಮಾರು ಜನ ಬರ್ತೇನೆ ಹೇಳಿದ್ದಾರೆ. ಹಾ, ಅದು ಓಕೆ. ಸೊ ದಟ್ ಇಸ್ ಬೆಸ್ಟ್. ನೋ ಪ್ರಾಬ್ಲಮ್. ಬಂದು ಈಗ ಸಾಧನೆ ಆಗ್ತಿದೆ ಅಲ್ಲೀಗ. ಓಕೆ, ಡನ್. ಜಪ ಆಗಿದೆ, ಎಲ್ಲ ಆಗಿದೆ. ಇಂಥದ್ದೆಲ್ಲ ಮಾಡ್ಬೇಕು. ಯಾಕಂದ್ರೆ ಸಾಧನೆ ಅನ್ಕೊಂಡು ನಂದೇ ವಿಚಾರ ಮಾಡ್ಕೊಂತ ಕುತ್ಕೊಳ್ಬಾರ್ದು. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೇನೆ, ನೋಡಿ ಈಗ ನೀವು ಒಳ್ಳೇದಲ್ಲ, ನಾನು ಹೇಳಿಲ್ಲ ನಿಮಗೆ, ಮತ್ತೆ ಯಾರು ಹೇಳಿಲ್ಲ, ನೀವೇ ಹೋಗಿ ಸ್ಕೂಲ್ ನೋಡಿ. ಇದೇ ಒಂದು ಒಳ್ಳೆ ಭಕ್ತರದಿಗೆ ಏನ್ ಅನಿಸ್ತದಲ್ವಾ, ಇದು ಸ್ವಭಾವ. ಓಕೆ, ನಾನು ಮಾಡ್ತಿದ್ದೀನಿ, ನಾನು ಕ್ಲಾಸ್ ಕೇಳ್ತಿದ್ದೀನಿ, ರಜೆ ಇದೆ, ಭಾವನೆ ಏನಿದೆ? ರಜೆ ಇದೆ ಅಂತ ಬಿಟ್ಟು ಎಲ್ಲರೂ ಬೀಚ್ಗೆ ಹೋಗ್ಬೋದಿತ್ತು, ರಜೆ ಇದೆ ಅಂತ ಮತ್ತೊಂದು ಮಾಡ್ಬೋದಿತ್ತು. ನಿಮ್ಗೇನ್ ಭಾವನೆ ಬಂತು? ಓಕೆ, ನಾಡದು ನಮ್ ಸತ್ಸಂಗ ಇದೆ, ಓಕೆ 4 ಜನ ಕರೆಯುವ. ಇದು ದಯ ಬೇರೆದವ್ರ ಮೇಲೆ ನಮಗೂ ಹಿಂಗ ಆಸಕ್ತಿ ಬರ್ಬೇಕು. ಅಂದ್ರೆ ಎಲ್ಲರಿಗೂ ಇಲ್ಲಿ ಬರೋರಿಗೆ ರೆಗ್ಯುಲರ್ ಆಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಬರ್ಬೇಕದು. ಓಕೆ, ನಾನು ಕೇಳ್ತೇನೆ, ನಾನು ಮಾಡ್ತೇನೆ, ಇನ್ನೊಬ್ಬರಿಗೆ ಓಕೆ ಬನ್ನಿ ಕ್ಲಾಸ್ ಕೇಳಿ, ಒಂದ್ ಜಪ ಮಾಡಿ, ಗೀತ ಓದಿ. ಒಬ್ಬರಿಗೆ ಆದ್ರೂ ನಮಗೆ ಹಾಗೆ ನಾವು ಹೇಳ್ಬೇಕು. ನಮ್ಮಷ್ಟು ಪಾಡಿಗೆ ನಾವೇ ಕುತ್ಕೊಳ್ಬಾರ್ದು. ಹಾಗೇನೆ ಈ ಭಕ್ತಿ ಬೆಳೆಯೋದು, ಎಲ್ಲರಿಗೂ ಹೋಗಿ ಮುಟ್ಟೋದು. ನಮಗೂ ಹೇಗ್ ಮುಟ್ತಾ ಇದೆ ಹಾಗೆ ಮುಟ್ತಾ ಇದೆ. ಹಾಗೆ ನಾವು ಯಾವಾಗ್ಲೂ ಈ ಪ್ರಯತ್ನ ಮಾಡ್ಲೇಬೇಕು. ಅದೇನು ಲಾಸ್ ಇಲ್ಲ. ಈಗೂ ಎಲ್ಲರಿಗೂ ಹೇಳ್ತಿದ್ದೀನಿ, ಮಾಡಿ. ಮತ್ತೊಬ್ಬರು ಕರೀರಿ, ಪಕ್ಕಕ್ಕಿದ್ದವ್ರು ಕರೀರಿ, ಅವ್ರಿಗೆ ಅಟೆಂಡ್ ಮಾಡಿಸಿ, ಜಪ ಮಾಡಿಸಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಇದು ಜಪದ ಬಗ್ಗೆ ಅಂದ್ರೆ ನಾವು ಅಂದ್ರೆ ದೋಣಿಗೆ ಹೋಗ್ತಿರ್ತೇವೆ, ಒಂದ್ಸರಿ 3 ಗಂಟೆ ಬರ್ಲಿಕ್ಕೆ ಹೇಳ್ತಾರೆ, ಒಂದ್ಸರಿ ದೋಣಿಗೂ ಮಾಡ್ತಾ ಇದ್ದೇನೆ, ತೊಂದ್ರೆ ಇಲ್ಲಲ್ಲ ಪ್ರಭುಜಿ ಜಪ? ಅಲ್ಲೇ ಚೆನ್ನಾಗಿ ಮಾಡಿ, ದೋಣಿಯಲ್ಲಿ ಏನು ಗಡಬಡ ಅಲ್ಲೇ ಜಪ ಚೆನ್ನಾಗತ್ತೆ. ಹೌದು, ಒಳ್ಳೆ ಆಗ್ತದೆ. ಹಾ, ಎಸ್ ಮಾಡಿ. ಜಪ ಮಾಡ್ಲಿಕ್ಕೆ ಏನು ನಿಯಮ ಇಲ್ವಲ್ಲ, ಹೋಗಿ ಮಾಡಿ. ನೀವು ಟೈಮಿಂಗ್ ಎಲ್ಲ ಇಲ್ಲ ನಿಮ್ದು, ಹೋಗಿ ಮಾಡಿ. ನೀವು ದೋಣಿಯವರು ಎಷ್ಟು ದಿನ ಹೇಳ್ತಿದ್ರಿ, ನೀವೆಲ್ಲ ನಮ್ ಭಕ್ತರಿಗೆಲ್ಲ ಕರ್ಕೊಂಡು ಒಂದು ದೋಣಿ ನೌಕಾ ಇಲ್ಲ. ಹಾ ಪ್ರಭುಜಿ, ಬರ್ತೇಂದಿರಲ್ಲ, ಯಾವಾಗ ಬರ್ತೀರಿ ನೀವು? ನಾ ಕೇಳುವಾಗ ಹೇಳ್ತಿದ್ದೀರಿ ಇವಾಗೆಲ್ಲ. ನಾನು ಒಬ್ಬನೇ ಅಲ್ಲ, ಇಲ್ಲೆಲ್ಲ ಭಕ್ತಿ ವೃಕ್ಷದವ್ರು ಎಲ್ಲರೂ ಸೇರಿಸ್ಕೊಂಡು ಒಂದು ದೋಣಿ ಅರೇಂಜ್ ಮಾಡಿ, ಎಲ್ಲರಿಗೂ ಹೋಗಿ ಒಂದು ರೌಂಡ್ ಹರಿಕೆ ಸಂಕೀರ್ತನೆ ಮಾಡಿಕೊಂಡು ಹೋಗೋ ಒಳಗಡೆ. ನಮ್ದೇ ಇದೆ, ಯಾವಾಗ ಬರ್ತೇ ಅಂತ ಅವಾಗ ಅರೇಂಜ್ ಮಾಡಿ ಹೇಳ್ತೇನೆ ಪ್ರಭುಜಿ. ಹರಿ ಬೋಲ್ ಜೈ. ಎಲ್ಲರೂ ಬೋಟಲ್ಲಿ ಒಂದು ಬೋಟ್ ಉತ್ಸವ ಮಾಡುವ ನಾವು. ಎಲ್ಲರೂ ಒಂದು ಸಂಕೀರ್ತನೆ ಮಾಡಿಕೊಂಡು ಎಲ್ಲ ಮೀನುಗಳು ಹರಿಕೃಷ್ಣ ಸಂಕೀರ್ತನೆ ಮಾಡಿ ಎಲ್ಲ ಮೀನುಗಳು ಉದ್ಧಾರ ಆಗ್ತವೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ ಮತ್ತೆ ಹರೇ ಕೃಷ್ಣ ಪ್ರಭುಜಿ, ನಂದೊಂದು ಕ್ವಶನ್ ಇದೆ. ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲ, ಬೇರೆ. ಈಗ ನಾವು ಯಾತ್ರೆಗೆ ಹೋಗುವಾಗ ಒಂದು ರೂಲ್ಸ್ ಮಾಡಿರ್ತೀರಾ ನೀವು, ಅದಂದ್ರೆ ಈಗ ನಾವು ಗೃಹಸ್ಥಾಶ್ರಮದವ್ರು ಹೋಗಿರ್ತೀವಿ, ಆವಾಗ ಪ್ರಭುಗಳು ನಮ್ ಜೊತೆಗೆ ಇರ್ತಾರೆ. ಆವಾಗ ನಿಮ್ ರೂಲ್ಸ್ ಬ್ರೇಕ್ ಮಾಡುವಂತ ಸಂದರ್ಭ ಬಂದಿರುತ್ತೆ. ಅಂದ್ರೆ ಪ್ರಭುಜಿಗಳು ಏನೋ ಒಂದ್ ಸೇವೆ ಕೊಡ್ತಾರೆ, ಅವಾಗ ನಾವು ಮಾಡ್ಬೇಕಾಗತ್ತೆ. ಈಗ ಮಾಡ್ಲಿಲ್ಲ ಅಂದ್ರೂ ಅಪರಾಧ, ನಿಮ್ದು ರೂಲ್ಸ್ ಬ್ರೇಕ್ ಮಾಡ್ರು ಅಪರಾಧ ಆಗತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಪ್ರಭುಜಿ? ಯಾವ ರೂಲು? ಅವ್ರ ಪತಿಯವರ ಯಾರು ಬರ್ತಾರಲ್ಲ, ಅವರು ಅಂತ ಹೇಳ್ತಾರೆ. ನಮ್ ಲೆಕ್ಕದಲ್ಲಿ ಅದ್ ಮಾಡ್ಲಿಕ್ಕಿಲ್ಲ ಅಂತಿದ್ರೆ ಅದ್ ಯಾವ್ದು ಮಾಡುದು ಅಂತ ಕೇಳುದು. ಎರಡು ನೀವೇ ಬುದ್ಧಿವಂತರಾಗ್ಬೇಕು, ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು, ಅವ್ರೇನ್ ಹೇಳ್ತಾರೆ ಅಂತ. ಆ ಸಿಚುವೇಶನ್ ತಕ್ಕಾಗಿ ಏನ್ ಮಾಡ್ಬೇಕು, ಏನ್ ಒಳ್ಳೇದು, ಏನ್ ಬಿಡೋದು. ಯಾಕಂದ್ರೆ ಯಾತ್ರೆ ಅಂತ ಹೋದಾಗ ಎಲ್ಲರೂ ಕನ್ಸಿಡರ್ ಆಗ್ತಾರೆ ಅಲ್ಲಿ. ಓಕೆ, ನೀವು ಫ್ಯಾಮಿಲಿ ಅಂತಿದ್ದಾಗ ಫ್ಯಾಮಿಲಿ ನೀವಿದ್ದೀರಿ, ನಿಮ್ಮ ಮನೆಯವರು ಇದ್ದಾರೆ, ಫ್ಯಾಮಿಲಿ ವಿಷಯ ಇರುತ್ತೆ. ಯಾತ್ರೆ ಅಂತ ಹೋದಾಗ ಎಲ್ಲ ಭಕ್ತರು ಕನ್ಸಿಡರ್ ಆಗಿ, ಯಾತ್ರೆ ಅಂದ್ರೆ ಯಾತ್ರೆ ಅದು. ಓಕೆನಾ? ಅಲ್ಲಿ ಅದೆಲ್ಲ ಕನ್ಸಿಡರ್ ಆಗಲ್ಲ. ಬಟ್ ಫ್ಯಾಮಿಲಿ ಅಂತ ಬಂದಾಗ, ಜೊತೆಗೆ ಫ್ಯಾಮಿಲಿ ಅಂತ ಬಂದಾಗ ನೀವು ಅದನ್ನು ಬಿಡಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಓಕೆ, ಉದಾಹರಣೆಗೆ
ಆ ಏನದು ಹೆಂಗೆ ಹೇಳೋದು ನಂಗೆ ಗೊತ್ತಿಲ್ಲ. ಯಾರ ಹತ್ರ ನಿಮ್ಮ ಹೆಂಡತಿ ಹತ್ರ ಮಾತ್ರೆಗಳಿದಾವೆ, ಔಷಧಿ ಇದಾವೆ, ಅವ್ರಿಗೆ ಬೇಕಾಗತ್ತೆ. ಓಕೆ, ಅವ್ರು ಊರಿಗೆ ಯಾತ್ರೆ ಬಂದವ್ರನ್ನೆಲ್ಲರೂ ಕೇಳಕ್ಕಾಗಲ್ವಲ್ಲ, ನಿಮ್ಮ ಹತ್ರ ಇರುತ್ತೆ, ಕೊಡ್ಬೇಕು ಮಾತ್ರೆ. ಅಂಥದ್ದು ಏನಾದ್ರು ಇದ್ರೆ ಅದು ನಿಮ್ದು ಏನು ವ್ಯವಹಾರ ಇರ್ತದೆ, ನೀವು ಅಂಥದ್ದು. ಬಟ್ ಏನಂದ್ರೆ ಅಂಥ ವಿಷಯಗಳನ್ನ ಎಷ್ಟು ನೀಡ್ ಇರುತ್ತೆ, ಆ ಸಮಯದಲ್ಲಿ ಎಷ್ಟು ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಿಯಮ ಮಾಡಿರ್ತೇವೆ ನಾವು, ಏನಂದ್ರೆ ನಿಮ್ಗೆ ಈ ಸೇವೆ ಇರುತ್ತೆ, ನಿಮ್ಗೆ ಈ ಸೇವೆ ಇರುತ್ತೆ, ಅಥವಾ ಪ್ರಭುಗಳು ಇಲ್ಲಿರ್ಬೇಕು, ಮಾತಾಜಿಗಳು ಇಲ್ಲಿರ್ಬೇಕು ಅಂದ್ರೆ ಒಂದು ಯಾತ್ರೆ ನಿಯಮ ಇರುತ್ತೆ. ನೀವು ಅದನ್ನ ಎಷ್ಟಕ್ಕೆ ಬೇಕು ಅಷ್ಟೇ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ಗಳನ್ನ ರಿಸ್ಟ್ರಿಕ್ಷನ್ ನಲ್ಲಿ ಇಟ್ರೆ ಅದು ಎಲ್ಲರಿಗೂ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಹೌದು, ಅಲ್ಲಿ ದ್ವಂದ್ವ ಅಂತದ್ದು ಏನಿಲ್ಲ ಇಲ್ಲ. ಪಬ್ಲಿಕ್ ಅಲ್ಲಿ ನಮ್ದು ಎಷ್ಟು ವ್ಯವಹಾರ ಇರುತ್ತೆ, ಎಷ್ಟು ಸೇವೆ ಇರುತ್ತೆ ಅಷ್ಟು ನಾವು ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ನಾವು 100% ಆಗಿ ಹಾಗಂತ ಹೇಳಿ ಪ್ರಭುಗಳು ಆ ಕಡೆ ಇದಾರೆ, ಅವ್ರು ನೋಡಿದ್ರೆ ಯಾತ್ರೆ ಇದು ನೇಮ್ ಇದೆ, ಒಂದು ಗೇಟ್ ಹಾಕಿ ಅವ್ರ ಬೊಂಗೆ ಇಲ್ಲ ಈ ಕಡೆ, ಅವ್ರಿಗೆ ಏನಾರ ಆಗ್ಲಿ, ಅವ್ರು ಹತ್ತಿ ಬರ್ಲಿ ಇಳಿ ಬಿರ್ಲಿ ಏನಾರ ಆಗ್ಲಿ ಆಮೇಲೆ ಈ ಕಡೆ ಯಾತ್ರೆ ಅಂತ ಖಡಕ್ ರೂಲ್ ಮಾಡಲ್ಲ ನಾವು. ಇದು ಯಾತ್ರೆ ಏನಂದ್ರೆ ಎಲ್ಲರನ್ನು ಒಂದು ಸೇರ್ಸೋದಕ್ಕೆ. ಓಕೆ, ಎಲ್ಲರಿಗೂ ಸಿದ್ಧ ಯಾತ್ರೆ ಮಾಡ್ಲಿ, ಫ್ಯಾಮಿಲಿ ಬರ್ಲಿ ಅಂತ ಹೇಳಿ. ಒಂದೊಂದು ಪ್ರಾಕ್ಟಿಕಲ್ ಮ್ಯಾನೇಜರಲ್ ವಿಷಯದಲ್ಲಿ ಬರುತ್ತೆ ಸ್ವಲ್ಪ. ನೀವು ಈಗ ಜಾಸ್ತಿ ನಮ್ದೇನು ಇರೋದೇ ಇಲ್ಲ ಅಲ್ಲಿ, ಮಾತಾಜಿಗಳು ಒಂದ್ ಕಡೆ ಇರಬೇಕು, ಪ್ರಭುಗಳು ಬಂದು ಅಷ್ಟೇ ಕಾನ್ಸೆಪ್ಟ್, ಮತ್ತೆ ಎಂತದ್ದು ಇರುದಿಲ್ಲ. ಈ ಸರಿ ಫ್ಯಾಮಿಲಿನೂ ಹಾಕಿದ್ವಿ ನಾವು, ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇರುವುದಿಲ್ಲ. ಬಟ್ ಆ ಸಿಚುವೇಶನ್ ಅಲ್ಲಿ ನಾವು ಬುದ್ಧಿವಂತರ ಯಾವ ವಿಷಯಗಳಿಗೆ ಪ್ರಯಾರಿಟಿ ಕೊಡಬೇಕು, ಯಾವ ವಿಷಯಗಳಿಗೆ ನಾವು ಆ ಸಂದರ್ಭ ಪಬ್ಲಿಕ್ ಎಲ್ಲರ ಜೊತೆಗಿರುವಾಗ ಯಾವ ವಿಷಯಗಳಿಗೆ ನಾವು ಫಸ್ಟ್ ಪ್ರಯಾರಿಟಿ ಕೊಡಬೇಕು, ಯಾವ ವಿಷಯಗಳಿಗೆ ಅದನ್ನ ಜಾಸ್ತಿ ಅಲ್ಲಿ ಹೋಗಿ ಎಲ್ಲರ ಎದುರುಗಡೆ ಆ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಅದು ಬೇರೆದವ್ರಿಗೆ ಡಿಸ್ಟರ್ಬ್ ಆಗ್ಬಿಡುದು. ಹಾಗೆ ಸ್ವಲ್ಪ ನೋಡ್ಬೇಕು. ಯಾತ್ರೆ ನಿಯಮಗಳು ಎದಕ್ಕೆ, ನಿಯಮ ಮಾಡೋದಕ್ಕಲ್ಲ, ಪ್ರತಿಯೊಬ್ಬರಿಗೂ ಫೆಸಿಲಿಟಿ ಮಾಡ್ಲಿಕ್ಕೆ. ಯಾತ್ರೆಯಲ್ಲಿ ಬಂದವ್ರಿಗೆ ಇವ್ರಿಗೂ ಅನುಕೂಲ ಆಗ್ಬೇಕು, ಇವ್ರಿಗೂ ಬೇಕಂದ್ರೆ ಎಲ್ಲರೂ ಈಗ ನಮಗೆ 100-200 ಜನ ಬಂದಾಗ 200 ವೆರೈಟಿ ಜನ ಇರ್ತಾರೆ, ಅವ್ರನ್ನ ಹೆಂಗ್ ಮ್ಯಾನೇಜ್ ಮಾಡೋದು, ಇವ್ರಿಗೆ ಒಳ್ಳೆ ಹಿಂಗ ಅವ್ರ ಹಂಗೆ ಆಗ್ಬೇಕು, ಇವ್ರು ಹಂಗ ಆಗ್ಬೇಕು, ಅದು ಜನರಲ್ ನಿಯಮ ಇರುತ್ತೆ ಅಷ್ಟೇ. ಅದರಲ್ಲಿ ಕನ್ಫ್ಯೂಷನ್ ಏನಂತ ಏನಿಲ್ಲ. ನಾವೇ ಅವಾಗ ಸ್ವಲ್ಪ ಇಂಟೆಲಿಜೆಂಟ್ ಆಗ್ಬೇಕು, ಯಾವುದನ್ನ ಎಷ್ಟು ಹೇಗೆ ಮಾಡ್ಬೇಕು ಅನ್ನೋದು, ಅದ್ರಲ್ಲಿ ಸಮಸ್ಯೆನೇ ಇಲ್ಲ. ಓಕೆ, ಅದೆಲ್ಲ ಕಾಮನ್ ವಿಷಯ, ಅದ್ರ ಬಗ್ಗೆ ಜಾಸ್ತಿ ಅನ್ನೆಸೆಸರಿ ಚರ್ಚೆ ಥಿಂಕು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಮತ್ತೆ ನಿಯಮ ಅಂದ್ರೆ ನಿಯಮ ಅಂತ ಹೇಳಿದ್ರೆ ನಿಯಮ ಯಾರಿಗಾರು ಟೆನ್ಷನ್ ಕೊಡೋಕೆ ಇರುದಿಲ್ಲ. ನಿಯಮ ಒಂದು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್. ನಿಯಮ ಹೋಗಿ ಯಾರಿಗಾರು ಟಾರ್ಚರ್ ಮಾಡೋ ನಿಯಮನೂ ಇರುವುದಿಲ್ಲ. ಬಟ್ ನಾವು 200 ಜನ ಇದ್ರೆ 200 ಜನನು ಒಂದು ಫ್ಯಾಮಿಲಿಯನ್ನು ನೋಡೋ ಭಾವನೆ ನಮ್ಮ ಹತ್ರ ಇರ್ಬೇಕು ಅಷ್ಟೇ, ಸಿಂಪಲ್. ಯಾರೇ ಇದ್ರು ಓಕೆ, ನಮ್ಮ ಮನೆಯವರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಅವರಷ್ಟೇ ಮ್ಯಾಟರ್ ಆಗೋದಿಲ್ಲ ಆ ಸಮಯದಲ್ಲಿ, ಬಾಕಿದವ್ರು ಇದ್ದಾರೆ ಅಂತ ನಮಗ್ ಅನಿಸ್ಬೇಕು. ಓಕೆ, ಒಬ್ರಿಗೆ ಯಾರಿಗಾರ ಹೆಲ್ತ್ ಸಮಸ್ಯೆ ಇದೆ, ತುಂಬಾ ಸಮಸ್ಯೆ ಇದೆ, ಅವ್ರ ಹೆಲ್ತ್ಗೋಸ್ಕರ ಏನಾದ್ರು ಕೇರ್ ಮಾಡ್ತಿದ್ದಾರೆ, ಕನ್ಸರ್ನ್ಸ್ ಇದೆ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಭಕ್ತರು ವಿಚಾರ ಮಾಡ್ಬೇಕು ಏನಂದ್ರೆ ಓಕೆ, ಅವ್ರದ್ದು ಏನೋ ಸಮಸ್ಯೆ ಇರ್ಬೇಕು, ಓಕೆ, ನೋ ಪ್ರಾಬ್ಲಮ್, ವಿಲ್ ಸಪೋರ್ಟ್ ಮಾಡೋವರಿಗೆ ಏನಾದ್ರು ಇರ್ಬೇಕು. ಹಂಗಿರ್ತಾರೆ. ನಮ್ದೊಂದು ಯಾವ್ದಿರ ಚಿಕ್ಕ ಮಗನ್ ಕರ್ಕೊಂಡ್ ಬಂದಿದ್ರು, 2 ವರ್ಷದ ಮಗನ. ನೀವು ಸಪ್ರೇಟ್ ಇರ್ಬೇಕು, ಪ್ರಭುಗಳು ಸಪ್ರೇಟ್ ಇರ್, ಮಾತಾಜಿ ಹೆಂಗಾಗತ್ತೆ, ಮಾತಾಜಿ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಚಿಕ್ಕ ಮಗುನ, ಗಂಡ ಬರ್ತಾರೆ ತಗೊಳ್ತಾರೆ, ಇದೆಲ್ಲ ಓಕೆ ಅಂತದೆಲ್ಲ. ಸೊ ಅದಕ್ಕೆ ಆ ಸಿಚುವೇಶನ್ ಅಲ್ಲಿ ಹೇಗೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೇಕಾದ್ರೆ. ನಮಗೆ ಹಿಂಗೆ ಅಂತ ಫ್ಯಾಮಿಲಿ ಮ್ಯಾಟರ್ಸ್ ನಮಗೆ ಗೊತ್ತಿರುತ್ತೆ, ಏನೆಲ್ಲ ಫ್ಯಾಮಿಲಿ ಮ್ಯಾಟರ್ಸ್ ಇರುತ್ತೆ ಅದೆಲ್ಲ ನಮಗೆ ಗೊತ್ತಿರುತ್ತೆ. ಜನರಲ್ ರೂಲ್ ಮೆಚ್ಯೂರ್ ಆಗ್ಬೇಕಷ್ಟೇ. ಒಂದೇ ಸ್ಟೇಟ್ಮೆಂಟ್ ಹೇಳ್ತೇನೆ ನಾನು, ನಾವು ಮೆಚುರಿಟಿ ಬರ್ಬೇಕು ನಮಗೆ ಹತ್ರ, ವಯಸ್ಸಲ್ಲೆಲ್ಲ ವಿಷಯಗಳನ್ನ ಡೀಲ್ ಮಾಡುವಾಗ ಮೆಚುರಿಟಿ ಬರ್ಬೇಕು, ಸಿಂಪಲ್. ಓಕೆ, ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಅದು ಕೋಡ್ ಮಾಡುದು ಅಂತ ಹೇಳಿದ್ರಲ್ಲ, ಗೊತ್ತಾಗ್ಲಿಲ್ಲ ಪ್ರಭುಜಿ ಹೇಗೆ? ಯಾವ ಕೊಡೋದು? ಅದು ಕೋಡ್ ನಂಬರ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಪ್ರಭುಜಿ. ಸೀರಿಯಲ್ ನಂಬರ್ ಪ್ರಭುಜಿ, ಅದು ಅಟೆಂಡೆನ್ಸ್ ಈ ನೀವು ಐಶ್ವರ್ಯ ಮಾತಾಜಿ ಡೈರೆಕ್ಟ್ ಆಗಿ ಮಾತಾಡಿ, ಅವ್ರು ಹೇಳ್ತಾರೆ ನಿಮ್ಗೆ. ಆಯ್ತು, ಹರೇ ನಿಮ್ ಕೃಷ್ಣ. ಕೋಆರ್ಡಿನೇಟರ್ ಮಾತಾಡಿ. ಓಕೆ, ನೆಕ್ಸ್ಟ್. ಓಕೆ, ಮುಗಿಸುವ. ಇನ್ನು ಇವು 10 ಗಂಟೆ ಮೇಲೆ ಆಯ್ತು, ನೀವು ಹೇಳಿ, ಅನೌನ್ಸ್ಮೆಂಟ್ ಮಾಡಿ ಮುಗಿಸಿ. ಹರೇ ಕೃಷ್ಣ ಪ್ರಭು. ಸೊ ಇದು ಜನನ ಮರಣಗಳ ಆಚರಣೆ, ಇದು ರಸಪ್ರಶ್ನೆ ಸೇಮ್ ಟೈಮ್ ಸಂಡೇ 8 PM ಗೆ ಇರುತ್ತೆ ನಾಡ್ದ. 8ಕ್ಕೆ ಇರತ್ತೆ, ಮುಗಿಯೋದು ಟೈಮ್ ಹೇಳಿ ಅವರಿಗೆ. 8:15. ಅದನ್ನ ಅದೇ ಪ್ರತಿ ಸರಿ ಸಮಸ್ಯೆ ಆಗ್ತಾ ಇದೆ ಸುಮಾರು ಜನಕ್ಕೆ, ಅನಿಸ್ತೇನೆ. ಅವ್ರು ಮುಗಿದು ಗೊತ್ತಿರೋದಿಲ್ಲ, ಹಾಕ್ತಾ ಇರ್ತಾರೆ, ನೀವು ಬಂದ್ ಮಾಡ್ಬಿಡ್ತೀರಿ 8:00ವರೆಗೆ. ಅವ್ರು ಆಮೇಲೆ ನಂದು ಹೋಗಿಲ್ಲ ಅಂತ ಕೂತ್ಕೊಳ್ತಾರೆ. 8:30 ಒಳಗೆ ಬಟನ್ ಸಬ್ಮಿಟ್ ಆಗಿಲ್ಲ ಅಂದ್ರೆ ನೀವು ತುಂಬಿದ್ರು ವೇಸ್ಟ್ ಆಗುತ್ತೆ. ಟೈಮಿಂಗ್ ಇರುತ್ತೆ, 8:00 ಒಳಗಡೆನೆ ಅದು ಟಕ್ ಅಂತ ಹೋಗ್ಬಿಡ್ಬೇಕು. ಅದನ್ನ ಕ್ಲಿಯರ್ ಆಗಿ ಹೇಳಿ.
ಹರೇ ಕೃಷ್ಣ ರೋಹಿತ್ ಪ್ರಭುಜಿ ಒಂದ್ ರಿಕ್ವೆಸ್ಟ್ ಇತ್ತು ರೋಹಿತ್ ಪ್ರಭುಜಿ ನೀವು ಅದು ಇಂಗ್ಲಿಷ್ ಅಲ್ಲಿ ನಂಗೆ ಒಂದ್ ಸಪ್ರೇಟ್ ಕಳ್ಸ್ಬೋದಾ ಕನ್ನಡ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನಮ್ಗೆ ಐ ಟ್ರೈ ಬಟ್ ವಿತ್ ಡಿಫಿಕಲ್ಟ್ ಒಂದೊಂದ್ ಕ್ವೆಶನ್ ಅರ್ಥ ಆಗೋದಿಲ್ಲ ಅದು ಕನ್ಫ್ಯೂಸ್ ಇಂಗ್ಲಿಷ್ ಆಗುತ್ತೆ ದವ್ರು ಯಾರು ಇದ್ದಾರಾ ಅದೇ ಇಲ್ಲಿ? ಇಂಗ್ಲಿಷ್ ನಾವು ಒಬ್ಳೇ ಇದ್ದೆ ಅಯ್ಯೋ ಶೋಭಾ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ಪ್ರಭುಜಿ ಪ್ರಾಬ್ಲಮ್ ಸಾರಿ ನಮಗೂ ಇಂಗ್ಲಿಷ್ ಇದ್ರೆ ಬೆಟರ್ ಇತ್ತು. ಅಂದ್ರೆ ಒಂದೊಂದ್ಸತಿ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ನಾ ಹೇಳಲಿಲ್ಲ ಯಾವತ್ತು. ಆಕ್ಚುಲಿ ಕನ್ನಡ ಓದಿದ್ರೆ ಸ್ವಲ್ಪ ಒಂದೊಂದು ಕ್ವೆಶನ್ಸ್ ಅರ್ಥ ಆಗೋದಿಲ್ಲ ಆನ್ಸರ್ ರಾಂಗ್ ಆಗತ್ತೆ ನಮ್ಗೆ ಇಂಗ್ಲಿಷ್ ಕಳ್ಸಕ್ ಆಗತ್ತಾ ಟ್ರೈ ಮಾಡ್ತೀನಿ ಮಾತಾಡಿ. ಆಪ್ಷನ್ಸ್ ಬೇಕಾ ಬರೀ ಕ್ವೆಶನ್ಸ್ ಅಂತ ಬೇಕಾ ಮಾತಾಡಿ? ಎಲ್ಲ ಎಲ್ಲ ಕ್ವೆಶನ್ ವಿತ್ ಆಪ್ಷನ್. ಓಕೆ ಓಕೆ, ಯಾರಿಗೆ ಕೊಂಕಣಿಯಲ್ಲಿ ಬೇಕು? ಕೊಂಕಣಿದವರು ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ. ಓಕೆ, ತುಳುವಲ್ಲಿ ತುಳುದವರು ಇದ್ದಾರೆ ಇಲ್ಲಿ. ನಮಗ್ ಬೇಕಾಗಿತ್ತು ಪ್ರಭುಜಿ ಕೊಂಕಣಿಯಿಂದ. ಹಾ ಗೊತ್ತೆ. ಮರಾಠಿದವರು ಇದ್ದಾರೆ. ಮರಾಠಿ ಮಧ್ಯೆ ಪಾಯ್ಜಕ ತುಂಬಲ್ಲ. ಎಲ್ಲಿ ಹೋದ್ರವರು ಮರಾಠಿದವರು? ರಮಾ ಮತ್ತಜಿ ಇದ್ದಾರೆ ಇಲ್ಲಿ. ಓಕೆ ಓಕೆ, ಇದು ಕನ್ನಡ ಪ್ರೋಗ್ರಾಮು, ಆದಷ್ಟು ಕನ್ನಡದಲ್ಲಿ ಇರುತ್ತೆ. ಕಷ್ಟ. ಓಕೆ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ನೋಡುವ. ಅವ್ರೊಬ್ಬರೇ ಇರೋದ್ರಿಂದ ಕಷ್ಟ. ದೊಡ್ಡ ಟೀಮ್ ಇತ್ತಂದ್ರೆ ಇರುತ್ತೆ. ಮತ್ತೆ ಹಾ, ಸರ್ ರಮಾ ನಮ್ಗೆ ಮತ್ತಜಿ ಸ್ವಲ್ಪ ಬೋನಸ್ ಪಾಯಿಂಟ್ ಕೊಡ್ತೀರಾ ಸರ್? ಬೋನಸ್ ಹರೇಶ ಪ್ರಭು ಸರ್ ನಮ್ಗೆ ಸ್ವಲ್ಪ ಬೋನಸ್ ಪಾಯಿಂಟ್ ಕೊಡಿ. ನಾವು ಕನ್ನಡ ಇಷ್ಟ ಕಷ್ಟಪಟ್ಟು ನಾವು ಆನ್ಸರ್ ಕೊಡೋದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಬೇಸ್ ಮಾಡ್ಕೊಡಿ. ಬೋನಸ್ ಮೈಂಡ್. ಹರೇ ಕೃಷ್ಣ ಗುರೂಜಿ. ಸೊಲ್ಯೂಷನ್ ಹುಡುಕ್ತಾರೆ ನಿಮಗೆ. ಹಾ, ರಮಾ ಮತ್ತಜಿ, ಎಸ್ ಗುರೂಜಿ, ಇಲ್ಲಿ ಎಲ್ಲರಿಗೂ ನಂಬರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲೂ ನಂಬರ್ ಉಂಟು. ನಂಬರ್ ಇಲ್ಲದವ್ರಿಗೆ ತೆಗಿತಾರೆ ಏನು ಇಲ್ಲಿಂದ? ಆಗ್ತಾರೆ ಅವರು. ಸ್ವಲ್ಪ ಸಮಯ ಹೋದಾದ್ಮೇಲೆ ಎಲ್ಲರೂ ಹೊರಗೆ ಹಾಕ್ತಾರೆ. ಈಗ ನಂಬರ್ ಇಲ್ಲ ಅವರು. ಗೊತ್ತಿಲ್ಲ ಪ್ರಭುಜಿ, ಇದು ನೋಡ್ತಾ ಇದ್ದೇನೆ ನಾನು. ಒಂದ್ಸಲ ಇವರು ಪ್ರಭುಜಿ ಹತ್ರನು ಕೇಳಿದ್ದೆ, ಏನು ನಂಬರ್ ಇಲ್ಲ ಅಂತ. ಇವ್ರ ನೀವು ನಿಮ್ದಲ್ಲಿ ಮಕ್ಕಳಿದ್ದಾರಲ್ಲ, ಯಾರು ರೂಪ ಮತ್ತೆ ಯಾರಿಗಾರ ಹೇಳಿಸಿ. ನಂಬರ್ ಇಲ್ಲ ಅಂತೆ ಪ್ರಭುಜಿ ಇದ್ರಲ್ಲಿ. ನಿಮ್ ನಂಬರ್ ಇಲ್ವಾ? ಇಲ್ಲ ಅವರು ಅಂತ ಭಕ್ತಿ ವೃಕ್ಷ ನೀವು ನಂಬರ್ ತಗೊಂಡಿಲ್ಲ, ಅದಕ್ಕೆ ಕೊಟ್ಟಿಲ್ಲ ಅವರು. ನಿಮ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಪ್ರಭುಜಿ ಅದು ಏನಂತ. ಕೇಳಿ, ನಂಬರ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಭಕ್ತಿ ವೃಕ್ಷದಲ್ಲಿ ಆಫೀಸಿಯಲ್ ಆಗಿ ನೋಂದಣಿ ಯಾರು ಮಾಡ್ಕೊಂಡಿದ್ದಾರೆ, ನಾ ಭಕ್ತಿ ವೃಕ್ಷದಲ್ಲಿ ಇರ್ತೀನಿ ಅಂತ, ಅವರಿಗೆ ಅವರ ನಂಬರ್ ಕೊಟ್ಟಿದ್ದಾರೆ. ಅದು ನೋಂದಣಿ ಸಂಖ್ಯೆ. ಆದ್ರೆ ನಮ್ಗೆ ಈ ಕ್ಲಾಸ್ ಬೇರೆ ಕ್ಲಾಸೇ ಇಲ್ಲ ಪ್ರಭುಜಿ. ಏನ್ ಹೇಳಿ? ಭಕ್ತಿ ಶಾಸ್ತ್ರಿಗೆ ನಮ್ಗೆ ಬೇರೆ ಕ್ಲಾಸ್ ಯಾವ್ದು ಇಲ್ಲ ಅಲ್ಲ ಪ್ರಭುಜಿ. ಯಾವ್ದಾದ್ರು ಕ್ಲಾಸ್ ತಗೊಳ್ಬೇಕು ಅಂತ ನಾಲೆಜ್ ಬರ್ತದೆ ಅಂತ ಪ್ರಭುಜಿ. ಯಾವ್ದಾದ್ರು ಕ್ಲಾಸ್ ಅಂದ್ರೆ ಈ ಕ್ಲಾಸ್ ಇಲ್ಲಿ ನಡೀತಾ ಇದೆ. ಇದೇ ಕ್ಲಾಸ್ ಉಂಟಲ್ಲ, ನಮ್ಗೆ ನಂಬರ್ ಕೊಡ್ಲಿಲ್ಲ ಅಂತ ಹೇಳಿದೆ. ಮತ್ತೆ ಯಾವ್ದು ಕ್ಲಾಸ್ ಇಲ್ಲಲ್ಲ ನಮ್ಗೆ. ಅದಕ್ಕೆ ನೀವು ಅವ್ರಿಗೆ ಹೆಸರು ಕೊಡಿ. ಭಕ್ತಿ ವೃಕ್ಷದಲ್ಲಿ ಇರ್ತೇನೆ ಅಂತ ನೀವು ಹೆಸರು ಕೊಟ್ರೆ, ಯಾರು ಹೆಸರು ಕೊಟ್ಟಿದ್ದಾರೆ ಅವರಿಗೆ ಅವರು ನಂಬರ್ ಕೊಟ್ಟಿದ್ದಾರೆ. ಪ್ರಭುಜಿ, ಅವ್ರು ಭಕ್ತಿ ವೃಕ್ಷ ಲೆವೆಲ್ 1 ಭಕ್ತಿ ಶಾಸ್ತ್ರಿ ಮಾಡ್ತಾ ಇದಾರಲ್ಲ, ಅವರು ಬೇರೆ ತರ ಇದು ಇನ್ನೊಂದಿದೆಯಾ? ಭಕ್ತಿ ಶಾಸ್ತ್ರಿ ಮಾಡ್ತಿದ್ದಾರೆ, ಹೌದು. ಭಕ್ತಿ ವೃಕ್ಷ ಕಂಪ್ಲೀಟ್ ಆಗಿಲ್ಲ ಅವ್ರದ್ದು. ಹಾ, ಅದಕ್ಕೆ ರಿಲ್ಯಾಕ್ಸೇಷನ್ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಆ ಪುಸ್ತಕ ಮಾಡ್ತಿದಾರೆ ಅಂತ. ಇಲ್ಲಿ ಇರೋರು ಎಲ್ಲಾರ್ದು ನಮ್ದು ಹಳೇ ಒಂದಷ್ಟು ಭಕ್ತರಿದ್ದಾರೆ. ಅವ್ರು ಭಕ್ತಿ ವೃಕ್ಷ ಲೆವೆಲ್ 1 to ಲೆವೆಲ್ ಕಂಪ್ಲೀಟ್ ಆದವ್ರು ಇಲ್ಲಿ ತುಂಬಾ ಕಡಿಮೆ ಇದ್ದಾರೆ. ಯಾರು ಸೀನಿಯರ್ ಭಕ್ತರಿದ್ರು ಕೂಡ, ಭಕ್ತಿ ಶಾಸ್ತ್ರಿ ಮಾಡ್ತಿದ್ರು ಕೂಡ ಭಕ್ತಿ ವೃಕ್ಷ ಯಾರು ಮಾಡಿಲ್ಲ ಇಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಹಾಗಾಗಿ ಆಕ್ಚುಲಿ ಭಕ್ತಿ ವೃಕ್ಷ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಬಟ್ ಅವರು ಸುಮಾರು ಜನ ಭಕ್ತಿ ಶಾಸ್ತ್ರಿ ಇದೆ ಅಂತ, ಕೋರ್ಸ್ ಇದೆ ಅಂತ ಸುಮ್ನೆ ಇದ್ದಾರೆ. ಸುಮಾರು ಜನ ಅವ್ರ ಪಡೆಗೆ ಅವರಿದ್ದಾರೆ, ಗೊತ್ತಿಲ್ಲ ನಮ್ಗೆ. ಸೊ ಅವ್ರು ಯಾರು ಇಂಟ್ರೆಸ್ಟ್ ನಾಲೆಜ್ ಬರ್ತದೆ ಪ್ರಭುಜಿ ಎಲ್ಲ ಅಂತಂದು ಬೇಕು ಈ ಕ್ಲಾಸ್. ನೀವು ಹಾಗೆ ಬಂದು ಕ್ಲಾಸ್ ಅಷ್ಟೇ ಕೇಳ್ತಿದ್ರಿ ಅಂತ ಹೇಳಿದ್ರೆ, ಭಕ್ತಿ ವೃಕ್ಷದಲ್ಲಿ ಹೆಸರು ಬೇಡ ಅಂದ್ರೆ ನಿಮ್ ನಂಬರ್ ಸಿಗೋದಿಲ್ಲ. ನೀವ್ ಜಾಯ್ನ್ ಆಗಿ ನಿಮ್ನ ಯಾರು ತೆಗೆಯೋದಿಲ್ಲ ಇಲ್ಲಿ ಅವರು. ನೀವು ಜಾಯ್ನ್ ಆಗಿ ಕ್ಲಾಸ್ ಕೇಳಿ. ಇಲ್ಲ ಆಗಿತ್ತು ಪ್ರಭುಜಿ, ನಾನೇ ಬೇಡ್ಕೊಂಡಿದ್ದೆ ನಮ್ಮ ಹತ್ರ. ನನ್ನ ನಂಬರ್ ಇಲ್ಲ ಆಗಿತ್ತು ಇದ್ರಲ್ಲಿ. ಎಸ್ ಭಕ್ತಿ ವೃಕ್ಷ ನಂಬರ್ ಬೇಕು ಅಂದ್ರೆ ಈ ಪುಸ್ತಕ ಓದಿ ಕ್ವಿಜ್ ರಸಪ್ರಶ್ನೆ ಅಟೆಂಡ್ ಮಾಡ್ಬೇಕು. ನಂಬರ್ ಬೇಡ, ಬರೀ ಕ್ಲಾಸ್ ಕೇಳ್ತೀನಿ ಅಷ್ಟೇ ಕೇಳ್ಕೊಂಡು ಹೋಗ್ತೀನಿ ಅಂದ್ರೆ ನಂಬರ್ ನಿಮಗೆ ಅವಶ್ಯಕತೆ ಇಲ್ಲ. ಓಕೆ.
ಪ್ರಭುಜಿ ಇನ್ನೊಂದು ಅನೌನ್ಸ್ಮೆಂಟ್ ಐತೆ. ಎಲ್ಲರಿಗೂ ಹೋಗ್ತಾ ಇದೆ ಇದು. ಹೇಳಿ. ಅದೇ ಭಕ್ತಿ ಲೆವೆಲ್ ಅಥವಾ ಭಗವದ್ಗೀತೆ ಅದು ಬುಕ್ಸ್ ಇದಾವಲ್ಲ, ಇನ್ನ ಯಾರಿಗಾದ್ರೂ ಏನಾದ್ರು ಬೇಕಿದ್ರೆ ಅವ್ರು ಹೇಳ್ಬೋದು, ಅವರು ಸೆಂಟ್ರಲ್ಲಿ ಕೇಳಿ ಅವ್ರಿಗೆ ತಲುಪಿಸ್ಬೋದು ಅಂತ. ಭಗವದ್ಗೀತೆ ಮತ್ತೆ ಭಾಗವದ್ಗೀತೆ ಸೆಟ್. ಓಕೆ, ಗೀತಾ ಜಯಂತಿ ಇದಲ್ವಾ? ಗೀತಾ ಹಾ ಜಯಂತಿ ಹೌದು, ಕನ್ಸೆಷನ್ ಇತ್ತು. ಓಕೆ, ಡಿಸ್ಕೌಂಟ್. ಡಿಸ್ಕೌಂಟ್ ಇತ್ತು. ಮತ್ತೆ ಭಕ್ತಿ ವೃಕ್ಷ ಲೆವೆಲ್ 1 ಬುಕ್ಸ್ ತಂದಿದಾರಂತೆ ಅವ್ರು ಮತ್ತೆ. ಸೊ ಅದಕ್ಕೆ ಯಾರಿಗಾದ್ರೂ ಬೇಕಿದ್ರೆ ಅವ್ರು ಗ್ರೂಪ್ ಕೇಳ್ಬೋದು. ಅಲ್ಲಿ ಮೆಸೇಜ್ ಹಾಕಿ ಬೆಸ್ಟ್. ಸರಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಗೌರ ಭಕ್ತರೊಂದಿಗೆ ಕಿ ಜೈ, ನಿತಾಯಿ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್. ಧನ್ಯವಾದ. ನಾನು ಈ ತುಂಬಾ ಲೇಟ್ ಆಗ್ತಿದೆ, ಆಕ್ಚುಲಿ ನನಗೂ ಲೇಟ್ ಆಗ್ತಿದೆ, ನಿಮಗೂ ಲೇಟ್ ಆಗ್ತಿದೆ. ಯಾಕೋ ಇದು ನಾನು ಬೇಗ ಮುಗಿಸುವ ಅಂತಿದ್ರೆ ಇದು ಹಂಗೆ ಹೋಗ್ತಾ ಇದೆ ಕ್ವಶನ್. ಒಂದ್ ಎಲ್ಲರೂ ಎಂಡ್ ಮಾಡಿ ರವಿತ್ ಪ್ರಭು ಇದನ್ನ ಇದಕ್ಕೆ ಟೈಮಿಂಗ್ ಇಡಿ, ಹಂಗೆ ಹೋಗ್ತಾ ಇರುತ್ತೆ. ಇವತ್ತು ಈಗೆಲ್ಲ ಆದ್ಮೇಲೆ ನಾ ಬೆಳಗ್ಗೆ ಎಫೆಕ್ಟ್ ಆಗುತ್ತೆ, ಸುಮ್ಮನೆ ಸಮಸ್ಯೆ ಆಗುತ್ತೆ. ನಾನು 8ಕ್ಕೆ ಮಾಡ್ತಿದ್ದೆ, ಅದು ಚೆನ್ನಾಗಿತ್ತು. ಅದು 8ಕ್ಕೆ ಪ್ರಭುಜಿ. ಅಲ್ಲಲ್ಲ, ನಂಗೆ ಬೇರೆ ಕ್ಲಾಸ್ ಇರುತ್ತೆ, ಅವಾಗ ಬೇರೆ ಸೆಷನ್ಸ್ ಇರುತ್ತೆ. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಈಗ ಹೊಸದಾಗಿ ಬಂದಿದಾರಲ್ಲ, ಅವ್ರಿಗೆ ಲೆವೆಲ್ 1 ಬುಕ್ಸ್ ಕೊಡ್ಬೇಕಾ? ಈಗ ಹೊಸದಾಗಿ ಇವತ್ತು ಅಟೆಂಡ್ ಆಗಿದ್ದಾರೆ. ಇವತ್ತು ನಾ ಹೋಗಿದ್ನಲ್ಲ ಅವ್ರ ಮನೆಗೆ, ಸುಮಾರು ನನ್ನ ಸ್ಟೂಡೆಂಟ್ಸ್ ಇದ್ರು. ಅವರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಅವ್ರಿಗೆ ಈ ಬುಕ್ಸ್ ಎಲ್ಲ ಕೊಡ್ಬೇಕಾ ಅಥವಾ ಅವರಿಗೆ ಭಗವದ್ಗೀತೆ ಪುಸ್ತಕ ಕೊಡ್ಬೇಕಾ? ಅವ್ರಿಗೆ ಯಾವ ತರ ಹೇಳ್ಬೇಕು ಪ್ರಭುಜಿ? ಅಲ್ಲ, ಯಾವ ತರ ಈಗ ಅದನ್ನ ನೀವು ನಾಳೆ ಕೇಳಿ. ಅಲ್ಲೇ ಈಗ ಹಂಗೆ ಹೋಗ್ತಾ ಇರುತ್ತೆ ಇದು ಮೀಟಿಂಗ್. ಅಲ್ಲಿ ಹೇಳ್ತೇನೆ ನಿಮಗೆ, ಅದು ಹೇಳ್ತೇನೆ. ಅದೇ ಇಲ್ಲಿ ಮುಗಿಸುವ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ.